ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ಹರೇ ರಾಮ ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಿಲ್ಸ್ನ ಮಾತಾಜಿ. ಎಸ್ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಥ್ಯಾಂಕ್ ಯು ಫಾರ್ ಸೆಂಡಿಂಗ್. ಎಸ್ ಡಿವೋಟೀಸ್, ಎಲ್ಲರೂ ಶುರು ಮಾಡೋಣ. ಇವತ್ತಿನ ವಿಷಯ ಬಂದ್ಬಿಟ್ಟು 2 ವಿಷಯದ ಬಗ್ಗೆ ಡಿಸ್ಕಸ್ ಮಾಡೋಣ. ಇದೆಲ್ಲ ನಿಮಗೆ ಗೊತ್ತಿರೋದು, ಆಗ್ಲೇ ಕೇಳಿದೀವಿ. ಹಾಗಾಗಿ ನಮ್ಮ ಸಿಲೆಬಸ್ ಅಲ್ಲಿ ಇದೆ ಇದು, ಹಾಗಾಗಿ ಮುಗಿಸ್ಬೇಕು ಇದನ್ನ. ಓಕೆ, ಸೊ ಇವತ್ತು 2 ಟಾಪಿಕ್ ಮಾಡ್ತೀವಿ. ಅಂತ್ಯನಾರಾಯಣ ಸ್ಮೃತಿ ಮತ್ತು ಇನ್ನೊಂದು ಭಕ್ತಿ ಯೋಗ. ಓಕೆ, ಸೊ ನಾವು ಈಗಾಗಲೇ 8ನೇ ಅಧ್ಯಾಯದಲ್ಲಿ ಇರೋದ್ರಿಂದ ಈ ಟಾಪಿಕ್ ನಮ್ಗೆ ತುಂಬ ರಿಲೆವೆಂಟ್ ಅಲ್ವಾ, ಹಾಗಾಗಿ ಇದನ್ನ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಸ್ಕಿಪ್ ಮಾಡಿದ್ದೆ ನಾನು. ಈ ಅಧ್ಯಾಯ ಬರಲಿ ಅಂತ ವೆಯ್ಟ್ ಮಾಡ್ತಿದ್ದೆ. ಸೊ ಈ ಅಧ್ಯಾಯ ಬಂದಿರೋದ್ರಿಂದ ನಾವು ಸ್ಟಾರ್ಟ್ ಮಾಡಿ ಟಾಪಿಕ್ ಮಾಡೋಣ. ಮಾತಾಜಿ ಪೇಜ್ ಮೇಲೆ ಏನೋ ನಿಮ್ ಫೋಟೋ ಬರ್ತಾ ಇದೆ ಮಾತಾಜಿ. ಸರಿ ಇದೆ ಮಾತಾಜಿ. ಓಕೆನಾ? ಓಕೆ ಮಾತಾಜಿ. ಎಸ್, ಶುರು ಮಾಡೋಣ. ಯಾರು ಓದ್ತೀರಾ? ಹರೇ ಕೃಷ್ಣ ಮೊದಲು ಟರ್ನ್ ಬಟನ್ ಓದ್ಬೋದು, ಆಮೇಲೆ ಓದಾದ್ಮೇಲೆ ನಾವು ಡಿಸ್ಕಸ್ ಮಾಡೋಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಜ್ಯೋತಿ ಮಾತಾಜಿ ಓದಿ. ಯಂ ಯಂ ವಾ ಸ್ಮರನ್ ಭಾವಂ ತ್ಯಜಂತೆ ಕಲೇವರಂ ತ್ಯಜಂತ್ವೇನೆ ಕಲೇವರಂ ತಂ ತಮೇ ವೃತ್ತಿ ಕೌಂತೇಯ ಸದಾ ತದ್ಭಾವ ಭಾವಿತಾಃ. ಭಗವದ್ಗೀತಾ 8.6. ಹರೇ ಕೃಷ್ಣ. ಎಸ್, ಥ್ಯಾಂಕ್ ಯು ಮಾತಾಜಿ. ಮತ್ತೆ ಯಾರು ಓದ್ತೀರಾ? ಬರ್ಸ್ತೀರಾ? ಭಾರತಿ ಮಾತಾಜಿ. ಅನುವಾದ ಓದಿ ಮೊದಲ ಮಾತಾಜಿ ಅನುವಾದ. ಕುಂತಿಯ ಮಗನ್ ಹರೇ ಕೃಷ್ಣ ಮಾತಾಜಿ. ಕುಂತಿಯ ಮಗನಾದ ಅರ್ಜುನನೇ, ದೇಹವನ್ನು ಬಿಡುವಾಗ ವ್ಯಕ್ತಿಯು ಯಾವ ಭಾವವನ್ನು ಸ್ಮರಿಸುವನೋ ಅದೇ ಭಾವವನ್ನು ನಿಶ್ಚಯವಾಗಿಯೂ ಪಡೆಯುವನು. ಹರೇ ಕೃಷ್ಣ. ಭಾವಾರ್ಥ ಓದ್ಲೆ ಮಾತಾಜಿ. ನೆಕ್ಸ್ಟ್ ಓದಿ ಮಾತಾಜಿ. ಇನ್ನೊಂದು 4 ಲೈನ್ ಓದಿ ಮಾತಾಜಿ. ಸಾವಿನ ವಿಷಮ ಗಳಿಗೆಯಲ್ಲಿ ಮನುಷ್ಯನು ತನ್ನ ಸ್ವಭಾವವನ್ನು ಬದಲಾಯಿಸುವ ಪ್ರಕ್ರಿಯೆಯನ್ನು ಇಲ್ಲಿ ವಿವರಿಸಲಾಗಿದೆ. ಜೀವನದ ಅಂತ್ಯದಲ್ಲಿ ಕೃಷ್ಣನನ್ನು ಕುರಿತು ಯೋಚಿಸುತ್ತಾ ದೇಹವನ್ನು ಬಿಡುವವನು ಪರಮಪ್ರಭುವಿನ ದಿವ್ಯ ಭಾವವನ್ನು ಪಡೆಯುತ್ತಾನೆ. ಆದರೆ ಕೃಷ್ಣನನ್ನು ಬಿಟ್ಟು ಬೇರೆ ಏನನ್ನೋ ಯೋಚಿಸುವವನು ಆ ದಿವ್ಯ ಸ್ಥಿತಿಯನ್ನು ಪಡೆಯುತ್ತಾನೆ ಎನ್ನುವುದು ಸುಳ್ಳೇ ಸರಿ. ಈ ಅಂಶವನ್ನು ನಾವು ಎಚ್ಚರದಿಂದ ಗಮನಿಸಬೇಕಾಗಿದೆ. ಯೋಗ್ಯವಾದ ಮಾನಸಿಕ ಸ್ಥಿತಿಯಲ್ಲಿ ಸಾಯುವುದು ಹೇಗೆ ಸಾಧ್ಯ? ಭರತ ಮಹಾರಾಜನು ಶ್ರೇಷ್ಠ ವ್ಯಕ್ತಿಯಾಗಿದ್ದರೂ ಕೂಡ ತನ್ನ ಅಂತ್ಯಕಾಲದಲ್ಲಿ ಒಂದು ಜಿಂಕೆಯನ್ನು ಕುರಿತು ಯೋಚಿಸಿದನು ಹಾಗೂ ಮುಂದಿನ ಜನ್ಮದಲ್ಲಿ ಒಂದು ಜಿಂಕೆಯ ಶರೀರವನ್ನು ಪ್ರವೇಶಿಸಿದನು. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಮತ್ತೆ ಡಿವೋಟೀಸ್ ಯಾರು ಓದ್ತೀರಾ? ಓದಕ್ಕೆ ಇಷ್ಟಪಡ್ತೀರಾ? ಮತ್ತೆ ಯಾರು ಓದಕ್ಕೆ ಇಷ್ಟಪಡ್ತೀರಾ? ಹರೇ ಕೃಷ್ಣ. ಮತ್ತೆ ಎಲ್ಲಿಂದ ಓದ್ಬೇಕು ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನೋಡಿ, ಒಂದು ಜಿಂಕೆಯ ಶರೀರವನ್ನು ಪ್ರವೇಶಿಸಿದನು, ಅದಾದ್ಮೇಲಿಂದ ಜಿಂಕೆಯಾಗಿದ್ದು ಸಿಕ್ತಾ? ಆಯ್ತು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಒಂದು ಜಿಂಕೆಯ ಶರೀರವನ್ನು ಪ್ರವೇಶಿಸಿದನು. ಜಿಂಕೆಯಾಗಿದ್ದು ತನ್ನ ಪೂರ್ವದ ಹಿಂದಿನ ಜೀವನದ ಚಟುವಟಿಕೆಗಳನ್ನು ಅವನು ಸ್ಮರಿಸಬಹುದಾದರೂ ಆ ಪ್ರಾಣಿಯ ದೇಹವನ್ನು ಅವನು ಸ್ವೀಕರಿಸಬೇಕಾಯಿತು. ಜೀವಿತಾವಧಿಯಲ್ಲಿ ಒಬ್ಬಾತನು ಮಾಡುವ ಯೋಚನೆಗಳು ಒಟ್ಟುಗೂಡಿ ಸಾವಿನ ಕ್ಷಣದಲ್ಲಿನ ಅವನ ಯೋಚನೆಗಳ ಮೇಲೆ ಪ್ರಭಾವ ಬೀರುತ್ತವೆ. ಆದುದರಿಂದ ಈ ಜನ್ಮವು ಮುಂದಿನ ಜನ್ಮವನ್ನು ಸೃಷ್ಟಿಸುತ್ತದೆ. ಈ ಜನ್ಮದಲ್ಲಿ ಸತ್ವ ಗುಣದಲ್ಲಿ ಬಾಳುತ್ತಾ ಕೃಷ್ಣನನ್ನು ಕುರಿತು ಸದಾ ಯೋಚಿಸುವವನು ಅಂತ್ಯಕಾಲದಲ್ಲಿ ಕೃಷ್ಣನನ್ನು ಸ್ಮರಿಸಬಹುದು. ಕೃಷ್ಣನ ದಿವ್ಯ ಸ್ವಭಾವಕ್ಕೆ ಸಾಗಿ ಹೋಗಲು ಅದು ನೆರವಾಗುತ್ತದೆ. ಮನುಷ್ಯನು ಕೃಷ್ಣನ ಸೇವೆಯಲ್ಲಿ ಅಲೌಕಿಕವಾಗಿ ತನ್ಮಯನಾಗಿದ್ದರೆ ಅವನ ಮುಂದಿನ ಜನ್ಮದ ಶರೀರವು ಆಧ್ಯಾತ್ಮಿಕವಾಗುತ್ತದೆ, ಭೌತಿಕವಾಗಿರುವುದಿಲ್ಲ. ಆದುದರಿಂದ ಜೀವನದ ಅಂತ್ಯದಲ್ಲಿ ಒಬ್ಬಾತನ ಭಾವವನ್ನು ಯಶಸ್ವಿಯಾಗಿ ಬದಲಾವಣೆ ಮಾಡಲಿರುವ ಅತ್ಯುತ್ತಮ ಕ್ರಿಯೆಯೆಂದರೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂಬ ಜಪವೇ ಆಗಿದೆ. ಹರೇ ಕೃಷ್ಣ ಮಾತಾಜಿ. ಎಸ್ ಮಾತಾಜಿ, ಧನ್ಯವಾದ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಮತ್ತೆ ಯಾರು ಮುಂದುವರಿಸ್ತೀರಾ?
ತಸ್ಮಾತ್ ಸರ್ವೇಷು ಕಾಲೇಶು ಓದ್ಲ ಮಾತಾಜಿ. ಓದಿ ಮಾತಾಜಿ. ತಸ್ಮಾತ್ ಸರ್ವೇಷು ಕಾಲೇಷು ಮಾಮಾನ್ ಸ್ಮರ ಯುಧ್ಯ ಚ ಮಯ್ಯರ್ಪಿತ ಮನೋ ಬುದ್ಧಿರ್ಮಾ ಮೇ ವೈಶ್ಯಸ್ಯ ಸಂಶಯಃ. ಭಗವದ್ಗೀತಾ 8.7. ಅನುವಾದ ಶೀಲ ಪ್ರಭುಪಾದ್ ಕಿ ಜೈ. ಆದುದರಿಂದ ಅರ್ಜುನನೇ, ನೀನು ನನ್ನನ್ನು ಕೃಷ್ಣನ ರೂಪದಲ್ಲಿ ಯಾವಾಗಲೂ ಸ್ಮರಿಸಬೇಕು ಹಾಗೂ ಅದೇ ಕಾಲದಲ್ಲಿ ಯುದ್ಧ ಮಾಡುವ ನಿನ್ನ ವಿಧಿತ ಕರ್ತವ್ಯವನ್ನು ನಿರ್ವಹಿಸಬೇಕು. ನಿನ್ನ ಚಟುವಟಿಕೆಗಳನ್ನು ನನಗೆ ಅರ್ಪಿಸಿ ನಿನ್ನ ಮನಸ್ಸು ಮತ್ತು ಬುದ್ಧಿಗಳನ್ನು ನನ್ನಲ್ಲಿ ಸ್ವೀಕರಿಸಿದರೆ ನೀನು ನನ್ನನ್ನು ಹೊಂದುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಭಾವಾರ್ಥ: ಪ್ರಾಪಂಚಿಕ ಕೆಲಸ ಕಾರ್ಯಗಳಲ್ಲಿ ತೊಡಗಿರುವ ಎಲ್ಲರಿಗೂ ಅರ್ಜುನನಿಗೆ ನೀಡಲಾದ ಈ ಉಪದೇಶವು ಬಹು ಮುಖ್ಯವಾದದ್ದಾಗಿದೆ. ಮನುಷ್ಯನು ತನ್ನ ವಿಧಿತ ಕರ್ತವ್ಯಗಳನ್ನಾಗಲಿ ಕಾರ್ಯಕ್ರಮಗಳನ್ನಾಗಲಿ ಬಿಟ್ಟು ಬಿಡಬೇಕೆಂಬುದು ಭಗವಂತನು ಹೇಳುತ್ತಿಲ್ಲ. ಒಬ್ಬಾತನು ಅವುಗಳನ್ನು ಮುಂದುವರಿಸುತ್ತಾ ಅದೇ ಸಮಯದಲ್ಲಿ ಹರೇ ಕೃಷ್ಣ ಜಪವನ್ನು ಮಾಡುವ ಮುಖೇನ ಕೃಷ್ಣನನ್ನು ಧ್ಯಾನಿಸಬಲ್ಲನು. ಇದು ಮನುಷ್ಯನನ್ನು ಐಹಿಕ ಕಶ್ಮಲದ ಸೋಂಕಿನಿಂದ ಬಿಡಿಸುತ್ತದೆ. ಅಲ್ಲದೆ ಮನಸ್ಸನ್ನು ಬುದ್ಧಿಯನ್ನು ಕೃಷ್ಣನಲ್ಲಿ ತೊಡಗಿಸುತ್ತದೆ. ಕೃಷ್ಣನ ನಾಮಗಳ ಜಪದಿಂದಾಗಿ ಆತನು ಪರಮಧಾಮವಾದ ಕೃಷ್ಣ ಲೋಕಕ್ಕೆ ನಿಸ್ಸಂದೇಹವಾಗಿ ತೆರಳುತ್ತಾನೆ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಸೊ ಇವತ್ತಿನ ಟಾಪಿಕ್ ಏನು ಅಂತೆ ನಾರಾಯಣ ಸ್ಮೃತಿ ಅಲ್ವಾ? ನಾವಿದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ದೀವಿ. ಜಸ್ಟ್ ಪ್ರಶ್ನೆಗಳಿಗೆ ಹೋಗೋಣ. ಮೊದಲನೇ ಫಸ್ಟ್ ಇಂಪಾರ್ಟೆಂಟ್ ಒಂದು ಪ್ರಶ್ನೆ ಕೇಳ್ತೀನಿ. ನಮ್ಗೆ ಯಾವ್ದ್ರ ವಿಷಯದ ಬಗ್ಗೆ ಯಾರು ನಮ್ಮನ್ನ ನೆನ್ಸ್ಕೊಳ್ಳಿ ಅಂತ ಅನ್ಸತ್ತೆ, ಅಥವಾ ನಾವು ಯಾವ್ದ್ರ ಬಗ್ಗೆ ನೆನ್ಸ್ಕೊಳಕ್ಕೆ ತುಂಬಾ ಇಷ್ಟಪಡ್ತೀವಿ? ಯಾರು ಹೇಳ್ತೀರಾ? ನಮಗೆ ಯಾವ್ದನ್ನ ನಾವು ನೆನ್ಸ್ಕೋಬೇಕು ಅಂತ ಇಷ್ಟಪಡ್ತೀವಿ ಯಾವಾಗ್ಲೂ? ಏನ್ ನಮ್ಗೆ ಯೋಚನೆ ಬರುತ್ತೆ? ಸಂತೋಷವಾಗಿರೋದನ್ನ ಮೆಲ್ಕ್ ಹಾಕೋದಕ್ಕೆ ಇಷ್ಟಪಡ್ತೀವಿ. ತುಂಬಾ ಸಂತೋಷವಾಗಿರೋ ಗಳಿಗೆನ ಮೆಲ್ಕ್ ಹಾಕಕ್ಕೆ ಇಷ್ಟಪಡ್ತೀವಿ ಅಲ್ವಾ? ಅದ್ ನಮ್ಮ ಮನ್ಸಿಗೆ ಹತ್ತಿರತ್ತೆ, ಅದ್ರ ಬಗ್ಗೆ ಸಾಕಷ್ಟು ವಿವರಣೆ ಆಗಿರತ್ತೆ, ನಮ್ಮ ಮನ್ಸಲ್ಲಿ ತುಂಬಾ ಆಳವ ಪ್ರಭಾವ ಬಿದ್ದಿರತ್ತೆ. ಯೂಶಲಿ ಚೈಲ್ಡ್ಹುಡ್ ಡೇಸ್ ಅದನ್ನ ಜ್ಞಾಪಿಸ್ಕೋತಿರ್ತೀವಿ ಯಾವಾಗ್ಲೂ. ಯೂಶಲಿ ಮಾತಾಜಿ ಏನ್ ಹೇಳಿದ್ರಿ? ಯೂಶಲಿ ಚೈಲ್ಡ್ಹುಡ್ ಡೇಸ್ ತುಂಬಾ ಒಂಥರ ವಿತೌಟ್ ಏನು ಡಿಸ್ಟರ್ಬೆನ್ಸ್ ಇಲ್ಲದೆ ಕಾಲ ಕಳೀತೀವಲ್ಲ, ಆಟ ಆಡ್ಕೊಂಡು ಎಲ್ಲ. ಸೊ ಅದು ತುಂಬಾ ಮೆಮೊರಿ ಬರ್ತಾ ಇರುತ್ತೆ. ತುಂಬಾ ಮೆಮೊರೇಬಲ್ ಆಗಿರೋದು. ಎಸ್. ಮತ್ತೆ ಇನ್ಯಾರು ಹೇಳ್ತೀರಾ? ಸುಧಾ ಮಾತಾಜಿ, ಥ್ಯಾಂಕ್ ಯು. ಮತ್ತೆ ಇನ್ಯಾರು ನಿಮ್ಗೇನಾದ್ರು ಏನ್ ನೆನ್ಸ್ಕೊಳಕ್ ತುಂಬಾ ಇಷ್ಟಪಡ್ತೀರಾ? ಮಾತಾಜಿ ಮತ್ತೆ ಯಾರಾದ್ರೂ ಫ್ರೆಂಡ್ಸ್ ಸಿಕ್ಕಿದ್ರೆ ಹಳೆ ನೆನಪುಗಳನ್ನ ನೆನಪು ಮಾಡ್ಕೊಂತೀವಿ ಅಲ್ವಾ? ಯಾರ ಫ್ರೆಂಡ್ಸ್ ಸಿಕ್ಕಿದ್ರೆ ಅವ್ರ ಜೊತೆ ಏನ್ ನಾವು ತಿಂದ್ವಿ, ಏನ್ ಮಾತಾಡಿದ್ವಿ, ಹೇಗ್ ಕಾಲ ಹೆಂಗ್ ಕಾಲ ಕಳೆದ್ವಿ, ಏನೆಲ್ಲ ಜೋಕ್ಸ್ ಕ್ರ್ಯಾಕ್ ಮಾಡಿದ್ವಿ, ಒಬ್ರು ಕಾಲ್ ಇಳಿಯೋದು, ಅವ್ರ ಸೀಕ್ರೆಟ್ಸ್ ನಮಗೆ ಗೊತ್ತಿರತ್ತೆ ಅಲ್ವಾ? ಅಲ್ವಾ? ನಮ್ದೇನಾರು ಅವ್ರ ಗೊತ್ತಿರತ್ತೆ, ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಇವನಿಗೆ ಜ್ಞಾಪಕ ಇದೆಯೇನೆ, ನಾವ್ ಅಲ್ಲೋಗಿದ್ವಿ, ಹಂಗ್ ಮಾಡಿದ್ವಿ, ಹಿಂಗ್ ಮಾಡಿದ್ವಿ ಅಂತೀವಿ ಅಲ್ವಾ? ಅದೆಲ್ಲ ಕೆಲವೊಂದು ಸ್ವೀಟ್ ಪಾಸ್ಟ್ ಟೈಮ್ಸ್. ಸ್ವೀಟ್ ಆಗಿರತ್ತೆ ನೆನ್ಸ್ಕೊಳಕ್ಕೆ. ಮತ್ತೆ ಥ್ಯಾಂಕ್ ಯು ಮಾತಾಜಿ. ಮತ್ತೆ ಇನ್ಯಾರು ಮಾತಾಜಿ? ಕಷ್ಟಗಳನ್ನ ದಾಟ್ ಬಂದಿದ್ದನ್ನ ನೆನೆಸ್ಕೊಂಡು ಹೇಗ್ ನಾವು ದಿನ ದಾಟದ್ವಪ್ಪ, ಕೊನೆಗೂ ಅದು ತೀರ್ತದು, ಆ ಟೈಮ್ ಹೋಯ್ತು, ಮುಗೀತು, ಎಷ್ಟು ಕಷ್ಟಪಟ್ಟಿದ್ವಿ ಅವಾಗ, ಯಾರು ಇರ್ಲಿಲ್ಲ, ಎಷ್ಟು ಒದ್ದಾಡಿದ್ವಿ, ಈಗ ಅದು ಮುಗೀತಪ್ಪ ಸದ್ಯ ಅಂತೀವಿ ಅಲ್ವಾ? ಮತ್ತಾಜಿ ಕೊರೋನಾ ಬಂತಲ್ಲ, ಅದನ್ನ ನೆನ್ಪು ಮಾಡ್ಕೊಂತಿರ್ತೀವಿ ಅವಾಗ. ಯಾಕೆ ಮಾತಾಜಿ? ಅಲ್ಲ, ಇದು ಝೂಮ್ ಬಂದಿದ್ದೆ ಅದ್ರಿಂದನೇ. ಹಂಗೆ ನಮ್ ಝೂಮ್ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗಿದ್ದು ಕೊರೋನಾ ಟೈಮಲ್ಲಿ ಅಂತ. ಎಸ್ ಮಾತಾಜಿ, ನಿಜ. ಕೋವಿಡ್ ಟೈಮಿಂದ ನಾವು ಈ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ರೆ ಅದು ಒಂಥರ ನಮ್ಗೆ ಎಷ್ಟು ನೈಸ್ ಎಂಗೇಜ್ಮೆಂಟ್ ಅಲ್ವಾ? ಎಷ್ಟು ಒಳ್ಳೆ ಎಂಗೇಜ್ಮೆಂಟ್ ಆಯ್ತು ನಮ್ಗೆ. ಕೊರೋನಾ ಇರೋದನ್ನೇ ಮರ್ತು ಬಿಟ್ರಲ್ಲ ಎಷ್ಟೋ ಜನ ಡಿವೋಟೀಸ್
ಅಮ್ಮ ಅಪ್ಪ ಹೆಂಗ್ ಸಾಕಿದ್ರು ಅಂತ ಎಲ್ಲ ನೆನಪು ಬರುತ್ತೆ ಮಾತಾಜಿ. ಹಾ, ಚಿಕ್ಕ ವಯಸ್ಸಲ್ಲಲ್ವಾ ಅಮ್ಮ ಅಪ್ಪ ಯಾವ ತರ ನೋಡ್ಕೋತಿದ್ರು, ಏನೇನ್ ಕಷ್ಟಪಟ್ಟು ಅವ್ರನ್ನ ಮಾತಾಡ್ತಿದ್ರು. ಅದೆಲ್ಲ. ಹಾ, ನಮ್ಮನ್ನ ಎಷ್ಟ್ ಪ್ರೀತಿಯಾಗಿ ಬೆಳೆಸಿದ್ರು, ಯಾವ ವಿಷಯಕ್ ನಮ್ಗೆ ಬೈಯೋರು, ಯಾವ ವಿಷಯಕ್ ನಮ್ಗೆ ಅನ್ನೋರು, ಏನ್ ಹೌದು. ಮಾಡ್ಬಾರ್ದು ಅಲ್ವಾ. Yes, ಮಾತಾಜಿ. Yes. ಮತ್ತೆ ನಮ್ಮ ಮಕ್ಕಳನ್ನ ನಾವು ಬೆಳ್ಸಿರೋದು ಅವ್ರು ಚಿಕ್ಕವರಿರೋವಾಗ ಅವ್ರನ್ನ ನಾವು ಆ, ತುಂಬಾ ಚೆನ್ನಾಗಿ ಕೇರ್ ಮಾಡಿರೋದೆಲ್ಲ ನೆನ್ಪು ಬರ್ತಾ ಇರ್ತದೆ ಮತ್ತೆ. ಹಾ, ನಮ್ಗೆ ನಮ್ಮ ಮಕ್ಕಳದು ಚೈಲ್ಡ್ಹುಡ್ ಡೇಸು ನಾಪ್ಕ ಬರುತ್ತೆ. ಇವನ್ ಚಿಕ್ಕವನಿದ್ದಾಗ ಈ ತರ ಮಾಡ್ದ, ಅವಳು ಚಿಕ್ಕವಳಿದ್ದಾಗ ಈ ತರ ಮಾಡಿದ್ಲು, ಹಿಂಗ್ ಆಡ್ತಿದ್ಲು, ಹಿಂಗ್ ಆಟಾಡ್ತಿದ್ಲು, ಹಿಂಗ್ ಹೌದು ಕುಣಿತಿದ್ಲು ಅಲ್ವಾ, ಈ ತರ ಮಾತಾಡ್ತಿದ್ಲು ಅಲ್ವಾ, ಈ ತರ ಡ್ಯಾನ್ಸ್ ಮಾಡ್ತಿದ್ಲು, ಈ ಹಾಡು ಹೌದು ತುಂಬಾ ಮಾತಾಜಿ. ಇಷ್ಟ, ಈ ತರ ಮಾತು. ಅಲ್ವಾ, ಕೆಲವು ನಮ್ ಹಬ್ಬ ಬಂದ್ರೆ ತಂದೆನೆ ರೆಕಾರ್ಡ್ ಗುರು ಮಾಡ್ತಾರೆ. ಮಾತಾಜಿ ನಮ್ಗೆ. ನಮ್ ತಂದೆನು ಭಗವದ್ಗೀತಾ ಓದ್ತಾ ಇದ್ರು. ಅವಾಗೆಲ್ಲ ನಮ್ಮನ್ನ ಓದು ಅಂತ ಇದ್ರು, ನಾವು ಓದ್ತಾ ಇರ್ಲಿಲ್ಲ ಮಾತಾಜಿ. ನಮ್ಮ ಅಪ್ಪನು ಆಫ್ಟರ್ 65 years ಸ್ಟಾರ್ಟ್ ಮಾಡಿದ್ದು. ನಂಗೂ ಇವಾಗ ಹಂಗಾದ್ಮೇಲೆನೆ ಸ್ವಲ್ಪ ಅದ್ರ ಬಗ್ಗೆ ಇಂಟ್ರೆಸ್ಟ್ ಬರ್ತಾ ಇದೆ. ಅದಕ್ಕೆ ಅಪ್ಪಾಜಿನ ತುಂಬಾ ನೆನ್ಸ್ಕೊತೀನಿ ಮಾತಾಜಿ ನಾನು. ವೆರಿ ನೈಸ್ ಮಾತಾಜಿ. ನೋಡಿದ್ರೆ ತಂದೆ ಮಾಡುವಂತ ಎಲ್ಲಾ ಕಾರ್ಯಗಳು, ತಂದೆ ತಾಯಿ ಮಾಡೋದು ಹೆಂಗ್ ನಮ್ಗೆ ಜ್ಞಾಪಕ ಬರುತ್ತೆ, ನಾವು ಅದನ್ನ ಅಳವಡಿಸ್ಕೊಂತೀವಿ ಕೂಡ. Yes. ಮತ್ತೆ ಮದ್ವೆ ಆದ್ಮೇಲೆ ಮದ್ವೆಕಿನ ಮುಂಚೆ ಹೆಂಗಿದ್ವಿ ಅದೆಲ್ಲ ಜ್ಞಾಪಕ ಬರುತ್ತೆ. ನಿಶಾಂತ ಮಾತಾಜಿ. ಎಸ್ ಮಾತಾಜಿ, ಮದುವೆ ಮುಂಚೆ ಹೆಂಗಿದ್ವಿ, ಹೆಂಗ್ ಮಾತಾಡ್ತಿದ್ವಿ, ಹೆಂಗೆ ನಾವು ಫ್ರೀಯಾಗಿ ಬಿಂದಾಸ್ ಆಗಿ ತಿರುಗ್ತಾ ಇದ್ವಿ ಅಲ್ವಾ. ಇವಾಗ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ. ಇವಾಗ ಎಲ್ಲಿ ಹೋಗೋದಿಕ್ಕೂ ನಮ್ಗೆ ಟೈಮೇ ಆಗಲ್ಲ, ನಮ್ ನೋಡ್ಕೊಳಕ್ಕೂ ನಮ್ಗೆ ಟೈಮ್ ಆಗಲ್ಲ. ಮತ್ತೆ ಮತ್ತೆ ನಾವಿಂದ ಮತ್ತೆ ಮೈಲಿಂದು ಅವ್ರ ಎಸ್ ಮಾತಾಜಿ, ನೆಟ್ಟಿನ ಹೋಯ್ತೇನೋ. ಎಸ್. ಸೊ ಮದುವೆ ಮುಂಚಿನ ದಿವಸಗಳನ್ನ ನಮ್ಮ ಅಕ್ಕ ಮಾಡಿರೋದು ಬರುತ್ತೆ. ಅದೆಲ್ಲ ನೆನ್ಪು ಬರ್ತಾ ಇರ್ತದೆ. Yes. ಹೌದು. ಮತ್ತೆ ಇನ್ಯಾರು ಹೇಳ್ತೀರಾ? ಪ್ರಫುಲ್ಲ ಮಾತಾಜಿ, ಸುಗುಣ ಮಾತಾಜಿ, ಸುಮಂಗಳ ಮಾತಾಜಿ, ಏನು ನಾನು ಜಾಸ್ತಿ ನೆನ್ಸ್ಕೊಳಕ್ ಇಷ್ಟಪಡ್ತೀರಾ? ಏನ್ ಜ್ಞಾಪಕ ಬರ್ತಿರತ್ತೆ ನಿಮ್ಗೆ? ಈಗ ಅದು ಜ್ಞಾಪಕ ಶಕ್ತಿ ಬಗ್ಗೆನೇ ಇಲ್ಲಿ ಹೇಳ್ತಾರೆ. ಸ್ಮೃತಿ ಅಲ್ವಾ? ಸ್ಮೃತಿ ಅಂದ್ರೆ ಏನು? ಜ್ಞಾಪಿಸ್ಕೊಳ್ಳೋದು. ಅದೇನೆ, ಕಷ್ಟಗಳನ್ನ ದಾಟಿ ಭಗವಂತನ ದಯೆಯಿಂದ ಹೇಗ್ ಬಂದ್ವಿ ಅನ್ನೋದನ್ನ ನಾವು ಸ್ಮರಣೆ ಮಾಡ್ತಿರ್ತೀವಿ. ಆಮೇಲೆ ಕಷ್ಟಗಳು ಹೇಗ್ ದಾಟೋದು. ಬರ್ಬೇಕು ಅನ್ನೋದು ಮೋಟಿವೇಟು ಆಗ್ತೀವಿ. ಅಲ್ವಾ, ಇನ್ನು ಜಾಸ್ತಿ ಶ್ರದ್ಧೆ ಬರುತ್ತೆ ನಮ್ಗೆ. ಕೃಷ್ಣ ಕಾಪಾಡ್ದ, ಭಗವಂತ ಹೌದು ಕಾಪಾಡ್ದ ಅಂದ್ರೆ ಅಲ್ವಾ? ಹೌದೌದೌದು. ಆಮೇಲೆ ಹೌದಪ್ಪ, ಭಗವಂತ ನನ್ ಕೈ ಪಾಸಿಟಿವ್ ಬಿಟ್ಟಿಲ್ಲ. ಎನರ್ಜಿ ಬರುತ್ತೆ. ಪಾಸಿಟಿವ್ ಎನರ್ಜಿ. ಎಸ್, ಫೇತ್ ಬರುತ್ತೆ. ಹೌದು, ಫೇತ್ ಬರುತ್ತೆ. ಎಸ್, ವೆರಿ ನೈಸ್ ಪಾಯಿಂಟ್. ಮುಂದೆ ಏನೇ ಕಷ್ಟ ಬಂದ್ರು ಧೈರ್ಯದಿಂದ ಎದುರಿಸಬಹುದು ಹಾ, ಅನ್ನೋ ಒಂದು ಧೈರ್ಯ, ಕರೆಕ್ಟ್. ಆತ್ಮಸ್ಥೈರ್ಯ ಬರುತ್ತೆ. ವೆರಿ ನೈಸ್ ಮಾತಾಜಿ. ಧೈರ್ಯ ಬರುತ್ತೆ, ಭಗವಂತ ಧೈರ್ಯ ಕೊಡ್ತಾನೆ ನಮ್ಗೆ. ಒಂದ್ಸರಿ ಕಾಪಾಡಿದಾನಲ್ಲ, ಮತ್ತೆ ಈ ಸರಿ ಕಾಪಾಡ್ತಾನ ನಮ್ನ. ಒಂದೆಲ್ಲೂ ನಮ್ ಕೈ ಬಿಡಲ್ಲ, ಹೌದು ಒಂದು ಹೌದೌದು ಭರವಸೆ ಇರತ್ತೆ. ವೆರಿ ನೈಸ್ ಪಾಯಿಂಟ್. ಹೌದು. ಮತ್ತೆ ಡಿವೋಟಿಸ್, ಮತ್ತೆ ಯಾರು ಮಾತಾಡ್ತೀರಾ? ಆತ್ಮವಿಶ್ವಾಸ ಹೆಚ್ಚಿಗೆ ಆಗತ್ರಿ ಮಾತಾಜಿ. ಆತ್ಮವಿಶ್ವಾಸ ಹೆಚ್ಚಿಗೆ ಆಗತ್ತೆ. ವಿಶ್ವಾಸ, ಹ್ಮ್ ಆಮೇಲೆ ದೇವರಲ್ಲಿ ಬಹಳ ಭಕ್ತಿ. ನನಗಂತೂ ಈಗ ಯಾವಾಗ ಹಂಗಾಕೊಂತ ಹೊಂಟ್ರಿ ಹ್ಮ್ ಹಂಗೆ ಕೂತ್ಕೊಂಡ್ರೆ ಈ ಇದಕ್ ಭಗವಂತನ ಸೇರಿಂದಂತ ನನಗ ಬಹಳ ಸಂತೋಷ ಆಗೇತ್ರಿ ಮಾತಾಜಿ. ನಾ ಎಲ್ಲಿಗೆ ಹೋದ್ರ ಹೊಂಟ್ರನು ಅದು ಎಣಿಕೆ ಬೇರೆ, ಮತ್ತ ಒಟ್ಟ ಅದು ಏನನ ಬಾಯಟ್ ಆಗ್ಬಿಟ್ಟೈತೆ ಅದ ಅನ್ಕೊಂತಾನ ಅಡ್ಡಾಡೋದು. ಆಮೇಲೆ ಮಾತಾಜಿ ಇದು ಈಗ ಇದು ಐತಲ್ರಿ ಮಾತಾಜಿ, ಲಿಂಗಾಷ್ಟಕ ಒಂದ್ ಐತಲ್ರಿ, ಅದ್ರಾಗ ಮತ್ ಕೃಷ್ಣನ ಹೆಸರು ಬಂದ ಬಿಟ್ಟತಲ್ರಿ. ಬ್ರಹ್ಮ ಮುರಾರಿ. ಮುರಾರಿ ಅಂದ್ರೆ ಯಾರ್ರಿ? ಕೃಷ್ಣ. ಬ್ರಹ್ಮ ಮುರಾರಿ ಸುರಾರ್ಚಿತ ಲಿಂಗಂ. ಲಿಂಗಾಷ್ಟಕದೊಳಗ್ರಿ ಮತ್ ಇಡೀ ಇದಕ್ಕನ ಭಗವಂತನ ಅಲ್ರಿ, ಅವನ ಅಲ್ಲ ಮೂಲ. ಹಿಂಗಾಗಿ ಅವನ ಹೆಸರು ಅಲ್ಲಿ ಬಂದ ಬಿಟ್ಟೈತ್ರಿ. ಅವಾಗ ನಿಮ್ಗೆ ತುಂಬಾ ಖುಷಿ ಆಗತ್ತೆ, ನನ್ನ ಹೆಸರು ಕೃಷ್ಣನ ಹೆಸರು ಬಾಳ ಬಂತಿಲ್ಲ, ಖುಷಿ ನಾವು ಆತ್ರಿ ಕೃಷ್ಣನ ಹೆಸರು ಮಾತಾಜಿ ಬಂತಿಲ್ಲ. ನನಗ. ನೋನ್ರಿ, ವೆರಿ ನೈಸ್. ಹರೇ ಕೃಷ್ಣ ಮಾತಾಜಿ. ಬಾಳ ತಿಳ್ಕೊಂಡೇನ್ರಿ ಮಾತಾಜಿ. ಮಾತಾಜಿ, ಗಿರಿಜಾ ಮಾತಾಜಿ ಏನ್ ಹೇಳ್ತಿದ್ದೀರಾ? ಹರೇ ಕೃಷ್ಣ. ಒಂದ್ಸರಿ ಕೃಷ್ಣ ಲೋಕ ನೋಡ್ಬಿಡ್ಬೇಕು ಅಂತ ಆಸೆ ಆಗತ್ತೆ ಮಾತಾಜಿ. ಒಂದ್ಸರಿ ಕೃಷ್ಣ ಲೋಕಕ್ಕೆ ಹೋಗ್ಬೇಕಂತ ಆಸೆ ಆಗತ್ತೆ. ಯಾವ ಜನ್ಮಕ್ಕೆ ಆಗತ್ತ ಮಾತಾಜಿ? ಆಗತ್ತೆ ಮಾತಾಜಿ, ಈ ಜನ್ಮಕ್ಕೆ ಆಗತ್ತೆ. ಯಾರಿಗ್ ಗೊತ್ತು ನಮ್ಗೆ ಕೃಷ್ಣನ್, ನಮ್ಗೇನ್ ಗೊತ್ತು ಕೃಷ್ಣನ್ ಪ್ಲಾನ್ ಏನಿದೆ ಅಂತ. ನಮ್ಮ ನಮ್ಮ ಏನಂತಾರೆ, ನಮ್ಮ ಶ್ರಮ, ನಮ್ಮ ಪರಿಶ್ರಮ ನೋಡಿ, ನಮ್ಮ ಸಾಧನ ಚೆನ್ನಾಗಿ ನಾವು ಮಾಡಂಗಾದ್ರೆ, ನಮ್ಗೆ ಕೃಷ್ಣ ಬುದ್ಧಿಶಕ್ತಿ ಕೊಟ್ಟು ನಮ್ಮ ಮನಸ್ಸು ಅಂದ್ಮೇಲೆ ಯಾವಾಗ್ಲೂ ಬರಂಗಾದ್ರೆ ಸಾಕು ಅಲ್ವಾ. ಮಾಯಿಂದ ನಮ್ಮನ್ನ ನಾವು ಕಾಪಾಡ್ಕೊಳಂಗಾದ್ರೆ ಅವಾಗ ನಾವು ಕೃಷ್ಣನೇ ಕಾಣಿಸ್ಕೊಂತಾನೆ. ಅದೇ ನಾವು ನಿರಂತರವಾಗಿ ಮಾಡ್ಬೇಕು.
ಅಲ್ವಾ? ಸರಿ ಮಾತಾಜಿ. ಸೊ ಈ ತರ ನಮ್ಗೆ ಎಲ್ಲ ಎಷ್ಟೆಲ್ಲ ನೆನಪು ಶಕ್ತಿಗಳು ಅಲ್ವಾ, ಎಷ್ಟೆಲ್ಲ ಜ್ಞಾಪಕಗಳು ಬರ್ತಾ ಇರತ್ತೆ. ಅದೆಲ್ಲ ಒಳ್ಳೆ ಒಳ್ಳೆ ವಿಚಾರಗಳನ್ನ ನಾವು ನೆನ್ಸ್ಕೊತೀವಿ. ಇಲ್ಲ ಯಾವ್ದಾದ್ರು ಕಷ್ಟದಿಂದ ಹೊರಗೆ ಬಂದಿರುವಂತ ಸಮಯ ನೆನ್ಸ್ಕೊಳಕ್ ಇಷ್ಟಪಡ್ತೀವಿ. ಭಗವಂತ ಕೊಟ್ಟಿರೋ ಭರವಸೆ ನೆನ್ಸ್ಕೊತೀವಿ ನಾವು ಅಲ್ವಾ, ಅವನ ಒಂದು ಶ್ರದ್ಧೆ ಹೆಚ್ಚಾಗ್ತಾ ಇರತ್ತೆ. ಸೊ ಅದೇ ಇಲ್ಲಿ ಕೃಷ್ಣ ಅದೇ ಹೇಳ್ತಾ ಇರೋದು, ನಾವು ಜೀವನ ಪರ್ಯಂತ ಭಗವಂತನ ಮೇಲೆ ಶ್ರದ್ಧೆ ಇಟ್ಕೊಂಡು ಅವನನ್ನ ನೆನ್ಸ್ಕೊಳಂಗಾದ್ರೆ ಅಲ್ವಾ, ಅವನ ಭಕ್ತಿ ನಾವು ಮಾಡೋಂಗಾದ್ರೆ ಅಲ್ವಾ, ಕೊನೆಗಾಲದಲ್ಲಿ ನಮ್ಗೆ ಅವನ ಒಂದು ಸ್ಮರಣೆ ಮಾಡೋದಿಕ್ಕೂ ಅನುಕೂಲ ಆಗತ್ತೆ ಅಲ್ವಾ. ನಾವ್ ಯಾವಾಗ್ಲೂ ಜ್ಞಾಪಕ ಶಕ್ತಿಯಿಂದಾನೇ ನಾವು ಖುಷಿ ಪಡ್ತೀವಿ. ಓ ಆ ವಿಷಯ, ಆ ಸ್ವೀಟ್ ಮೆಮೊರಿ ಅಲ್ವಾ, ಚೈಲ್ಡ್ಹುಡ್ ಪಾಸ್ಟ್ ಟೈಮ್ ಅಥವಾ ಮದುವೆ ಮುಂಚೆ. ಸೊ ಇದೆಲ್ಲ ನಮ್ ಜ್ಞಾಪಕ ಬಂದು ಖುಷಿ ಪಡ್ತೀವಿ ನಾವು ಅಲ್ವಾ. ಸೊ ಹೋಗೋ ವ್ಯಕ್ತಿಗೂ ಕೂಡ ಏನೋ ಒಂದ್ ಸ್ಮರಣೆ ಬೇಕು ಅಲ್ವಾ. ಒಂದು ಬ್ಲ್ಯಾಂಕ್ ಹೋಗಕ್ಕಾಗಲ್ಲ, ಏನು ವಿಚಾರ ಬರ್ದೆ ಹಂಗೋಗಕ್ಕಾಗಲ್ಲ. ಏನಾರು ಒಂದು ಸಂತೋಷಕರವಾಗಿರುವಂಥದ್ದು ಬೇಕು ಅವನಿಗೆ ಅಲ್ವಾ. ಸೊ ಅಂಥದ್ದನ್ನ ಹೇಳ್ತಾ ಇರೋದು ಕೃಷ್ಣ. ಅದು ಯಾವಾಗ ಸಾಧ್ಯ? ನಾವು ಭಕ್ತಿ ಮಾಡ್ತಾ 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 ಜೀವನ ಪರ್ಯಂತ ಕೃಷ್ಣ ಜ್ಞಾಪಕ ಬರ್ತಾನೆ. ಸೊ ಅವನ ಸ್ವೀಟ್ ಬಾಲ್ಯಲೀಲೆಗಳು, ಅವನ ಜೊತೆ ಇರೋಂಥ ಆ ಒಂದು ರುಚಿ ನಮ್ಗೇನು ಇವಾಗ ಸಂತೋಷ ಬರ್ತಿದೆ ಅಂತ ಹೇಳಿದ್ರಲ್ಲ ಮಾತಾಜಿ, ಸುಮಂಗಳ ಮಾತಾಜಿ ಅಲ್ವಾ. ನಮ್ಗೆ ಸಂತೋಷ, ಖುಷಿಯ ರುಚಿ ಏನ್ ಸಿಗ್ತಿದೆಯಲ್ವಾ, ಆ ಮನಃಶಾಂತಿ ಅಂತಾರಲ್ವಾ ಮಾತಾಜಿ. ಸೊ ಇದೆಲ್ಲ ನಮ್ಗೆ ಜ್ಞಾಪಕ ಬರುತ್ತೆ ಅಲ್ವಾ. ಇನ್ನು ನಾವು ಶುರುನೇ ಅಲ್ವಾ, ಇನ್ನು ನಾವು ಜಸ್ಟ್ LKG ಮಕ್ಳುಗಳು ಆಕ್ಚುಲಿ ಅಲ್ವಾ. ನಾವು ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಜೀವನದಲ್ಲಿ ಇನ್ನು ಸಣ್ಣ ಮಕ್ಕಳು. ನೋಡೋದು ಭೌತಿಕ ಜೀವನದಲ್ಲಿ ನಾವೆಲ್ಲರೂ ತುಂಬಾ ಸೀನಿಯರ್ ಸಿಟಿಸನ್ಸೇ ಆಗಿರ್ಬೋದು, ಬಟ್ ಆಧ್ಯಾತ್ಮಿಕ ಲೈಫಲ್ಲಿ ನಾವು ಇನ್ನೂ ಸಣ್ಣ ಮಕ್ಳು ಇವಾಗಲೇ ಕಾಲಾಗ್ತಿದೀವಿ, ಅಂಬೆಗಾಲಾಗ್ತಿರೋದು. ಸೊ ನಾವ್ ಇನ್ನೂ ಎಷ್ಟೆಲ್ಲ ಹೋಗೋದಿದೆ ಕ್ಲಾಸ್ಗಳು ಅಲ್ವಾ. ಸೊ ಆಗ ಇನ್ನೂ ಕೃಷ್ಣ ಎಷ್ಟು ಸಂತೋಷ ಕೊಡ್ತಾನೋ. ನಮ್ ಗುರು ಮಹಾರಾಜ್ ಅಂತ ಹೇಳ್ತಾರೆ, ಆನಂದಿ ಸೀಮಾನೆ ಅಂತ ಹೇಳ್ತಾರೆ. ಆನಂದ ಸೀಮಾನೆ ಅಂತ 2 ಕೈ ಎತ್ತಾರೆ. ಅವ್ರಿಗೆ ಆಕ್ಚುಲಿ ಒಂದ್ ಕೈ ಪ್ಯಾರಾಲಿಸಿಸ್ ಆಗಿದೆ, ಅವ್ರಿಗೆ ಎತ್ತಕ್ಕಾಗಲ್ಲ, ಆದ್ರೂ ಕಷ್ಟಪಡ್ಕೊಂಡು ಹಿಂಗೆ ಎತ್ತುತ್ತಾರೆ ಅವ್ರು. ಅಷ್ಟು ಆನಂದ ಸಿಗತ್ತೆ ಅಂತ. ಕೃಷ್ಣ ಭಕ್ತಿದಲ್ಲಿ, ಕೃಷ್ಣ ಪ್ರಜ್ಞೆ ಮಾರ್ಗದಲ್ಲಿ ಇದ್ರೆ ನಮ್ಗೆ ಭೌತಿಕದ ಒಂದು ಶರೀರದ ಕಷ್ಟಗಳು ಏನು ಗೊತ್ತೇ ಆಗಲ್ಲ. ನಿನ್ನೆ ನಾವು ಡಿಸ್ಕಸ್ ಮಾಡಿದ್ವಲ್ಲ, ಯೋಗದ ಒಂದು ಸಾಧ್ಯತೆ, ಯೋಗ ಬಲದಿಂದ, ಭಕ್ತಿ ಯೋಗದ ಬಲದಿಂದ ಕಷ್ಟಗಳನ್ನೆಲ್ಲ ಜೀವಿ ಮರ್ತೋಗ್ಬಿಡ್ತಾನೆ. ಕಷ್ಟನ ತುಂಬಾ ಸುಲಭವಾಗಿ ದಾಟ್ಬಿಡ್ತಾನೆ. ಕಷ್ಟದ ಅರಿವೇ ಆಗಲ್ಲ ಅವನಿಗೆ, ಯಾಕಂದ್ರೆ ಅವನು ಆ ಗುಣಗಳನ್ನ ದಾಟ್ಬಿಟ್ಟಿರ್ತಾನೆ. ಗುಣಾತೀತ ಅಂದ್ರೆ ಸತ್ವಗುಣ, ರಜೋಗುಣ, ತಮಗುಣನ 3 ದಾಟ್ಬಿಟ್ಟಿರ್ತಾನೆ ಅವನು. ಅವನೊಂದು ಬ್ರಹ್ಮನ್ ಸ್ಥಿತಿಯಲ್ಲಿ ಇರ್ತಾನೆ. ಬ್ರಹ್ಮನ್ ಸ್ಥಿತಿ ಅಂದ್ರೆ ನ ಶೋಚತಿ ನ ಕಾಂಕ್ಷತಿ. ಶೋಚ ಇಲ್ಲ, ಕಾಂಕ್ಷ ಇಲ್ಲ, ಅಂದ್ರೆ ನೋವು ಇಲ್ಲ, ಸಂತೋಷನೂ ಇಲ್ಲ. ನೋಡೋಡು ಕೃಷ್ಣ ಕಾನ್ಶಿಯಸ್ನೆಸ್ ಅಲ್ಲಿ ಸಂತೋಷನೇ ಜಾಸ್ತಿ ಇರುತ್ತೆ. ನಾನು ಹೇಳಿದೆ, ಬ್ರಹ್ಮ ಜೊತೆ ಇರೋ ವ್ಯಕ್ತಿಗಳಿಗೆ ಸಂತೋಷ ಜಾಸ್ತಿ ಇರಲ್ಲ, ಅವ್ರು ಜಸ್ಟ್ ಒಂದು ಸ್ಥಿರವಾಗಿರ್ತಾರಷ್ಟೆ. ಕೃಷ್ಣ ಕಾನ್ಶಿಯಸ್ ಜೀವನ ಅದಕ್ಕಿಂತ ಹೆಚ್ಚು ಅವರಿಗೆ ಮಜಾ ಬರ್ತಾ ಇರತ್ತೆ. ಅವ್ರಿಗೆ ಆಟ ಅಲ್ವಾ. ನಮ್ಗೆ ಎಷ್ಟು ಬಾಲ್ಯಲೀಲೆಗಳು ಎಷ್ಟಿಷ್ಟ ನಮ್ಗೆ ಅಲ್ವಾ. ಮದ್ವೆ ಮುಂಚೆ ದಿನಗಳು, ಕಾಲೇಜ್ ಡೇಸ್ ಎಷ್ಟಿಷ್ಟ, ನಮ್ಮ ಫ್ರೆಂಡ್ಸ್ ಜೊತೆ ಮಾತಾಡಿದ ಮಾತುಕತೆಗಳು ಎಷ್ಟಿಷ್ಟ. ಈ ಎಲ್ಲ ಸಂಬಂಧ, ಎಲ್ಲ ರಸಗಳು ನಾವೇನು ಇಷ್ಟಪಡ್ತೀವೋ ಇದೆಲ್ಲ ಕೃಷ್ಣನ ಜೊತೆನೂ ನಮ್ಗೆ ಸಿಗೋ ಸಾಧ್ಯತೆ ಇದೆ. ಕೃಷ್ಣನ್ ಭಕ್ತರು. ಕೃಷ್ಣ ಅಂದ್ರೆ ಕೃಷ್ಣ ಒಬ್ನೇ ಅಲ್ಲ, ಕೃಷ್ಣನ್ ಸಂಬಂಧಿಸಿರುವಂತ ಅವನ್ ಲೋಕ, ಅವನ್ ಧಾಮ, ಅವನ್ ಜನರು, ಅವನ್ ಭಕ್ತಾದಿಗಳು, ಅವನ್ ಸೇವೆದಲ್ಲಿ ಬಳಸುವಂತ ಸಾಮಗ್ರಿಗಳು, ಅವನ ಊರು, ಅವನ ಮನೆ ಎಲ್ಲ ಅವನು ಅಂದ್ರೆ ಅವನ್ ಒಬ್ನೇ ಅಲ್ಲ. ಸೊ ಅವನು ಕೃಷ್ಣನು ಅಷ್ಟೇ, ಯಾವಾಗ್ಲೂ ಅವ್ನ ಭಕ್ತರ ಸಂಘದಲ್ಲೇ ಇರ್ಸಕ್ಕೆ ಇಷ್ಟಪಡ್ತಾನೆ. ಅವನಿಗೂ ಯಾವಾಗ್ಲೂ ಫ್ರೆಂಡ್ಸ್ ಬೇಕು, ಒಳ್ಳೆ ಒಳ್ಳೆ ಮಾತುಕತೆ, ಒಳ್ಳೆ ಆಟ, ಒಳ್ಳೆ ಮಜಾ, ಜೋಕ್ಸು ಅಲ್ವಾ. ಅವನು ಸೊಪ್ಪೆ ಮನುಷ್ಯ ಅಲ್ಲ, ಸಪ್ಪೆಯಾಗಿ ಏನು ಮಾತಾಡ್ದೇನೆ ಬೋರ್ ಹೊಡ್ಸಲ್ಲ ಅವನು. ಎಷ್ಟು ಮಜಾ ಕೊಡ್ತಾನಂದ್ರೆ ಇಲ್ಲ, ಫ್ರೆಂಡ್ಸಿಗೆ ಬಿಟ್ಟೋಕೆ ಆಗಲ್ಲ, ಅವ್ರಗಳಿಗೆ ಬಿಟ್ಟೋಕೆ ಆಗಲ್ಲ. ಆ ತರ ಅವ್ರಿಗೆಲ್ರಿಗೂ ಆತುರಕ್ಕೆ ಅವನಂದ್ರೆ ಇಷ್ಟಿಷ್ಟ ಅವ್ರಗಳಿಗೆ. ಅವನ ಆ ಥರ ಇದ್ದಾನೆ. ಮತ್ತೆ ಅವ್ನ ವ್ಯಕ್ತಿನೇ ಆ ಥರ ಇದ್ದಾನೆ ಭಗವಂತ ಅಂದ್ರೆ. ಅವನಲ್ಲಿ ಎಷ್ಟು ರಸ ಇರತ್ತೆ ಅಲ್ವಾ, ಎಷ್ಟು ಅವನು ನಮಗ್ ಖುಷಿ ಕೊಡ್ಬೋದು ಅವನು. ಸೊ ಕೃಷ್ಣ ಭಕ್ತಿ ಅದೇ ಹೇಳ್ತಾರೆ ಇಲ್ಲಿ ಕೃಷ್ಣ. ಭರತ್ ಮಹಾರಾಜ ಹೆಂಗೆ ಒಂದು ಜಿಂಕೆ ಮೋಹಕ್ಕೆ ಒಳಗಾಗೋದು. ಜಿಂಕೆ ಏನಿದೆ, ಒಂದು ಮಾಯೆ ವಸ್ತು ಅದಲ್ವ, ಒಂದು ಮಾಯೆ ಪ್ರಾಣಿ ಅದು. ಅದರಿಂದ ಏನು ಜಾಸ್ತಿ ಸುಖ ಕೊಡಲ್ಲ ಅಲ್ವಾ. ಭೌತಿಕದಲ್ಲಿ ಯಾರೇ ವ್ಯಕ್ತಿ ಇರ್ಬೋದು, ಭೌತಿಕ ಪ್ರಪಂಚದಲ್ಲಿ ಅದು ಒಂದ್ ಲಿಮಿಟ್ರಿಗೂ ಮಾತ್ರ ಸಂತೋಷ ಕೊಡಕ್ ಸಾಧ್ಯ. ಅದಾದ್ಮೇಲೆ ಏನು ಜಾಸ್ತಿ ಕೊಡಕ್ಕಾಗಲ್ಲ ಅಲ್ವಾ. ಶುರುದಲ್ಲೆಲ್ಲ ಚೆನ್ನಾಗ್ ಅನ್ಸತ್ತೆ ಹೌದಾ, ಮಕ್ಳು ಹೊಸದಲ್ಲಿ ಚೆನ್ನಾಗ್ ಅನ್ಸತ್ತೆ, ಮದ್ವೆ ಹೊಸದಲ್ಲಿ ಚೆನ್ನಾಗ್ ಅನ್ಸತ್ತೆ, ಕೆಲ್ಸದ ಹೊಸದ್ರಲ್ಲಿ ಚೆನ್ನಾಗ್ ಅನ್ಸತ್ತೆ, ಹೊಸದ್ರಲ್ಲೇ ಚೆನ್ನಾಗ್ ಅನ್ಸತ್ತೆ. ಆಮೇಲೆಲ್ಲ ಹಳೇದಾಗತ್ತೆ. ಆಮೇಲೆ ಅದ್ರಲ್ಲಿರ ಒಂದು ಏನಂತಾರೆ, ಒಂದು ಇಂಟ್ರೆಸ್ಟ್ ಕಮ್ಮಿ ಆಗ್ತಾ ಹೋಗತ್ತೆ. ಅದು ಭೌತಿಕ ಪ್ರಪಂಚದ ಲಕ್ಷಣನೇ. ಅದು ಬೆಳೀತಾ ಹೋಗಲ್ಲ, ಕಮ್ಮಿ ಆಗ್ತಾ ಹೋಗತ್ತೆ, ಅದು ಕುಗ್ತಾ ಹೋಗತ್ತೆ ಅಲ್ವಾ, ಕ್ಷೀಣಿಸ್ತಾ ಹೋಗತ್ತೆ.
ಬಟ್ ನಮಗೆ ಇನ್ನೂ ಹಾತರಿಕೆ ಇರುತ್ತೆ, ಎಲ್ಲಿ ಸಿಗತ್ತೆ ನಮಗೆ? ಅದಕ್ಕೆ ನಾವು ಹೊಸ ವಸ್ತುವಿಂದ ಹೋಗ್ತೀವಿ, ಹೊಸ ವಿಷಯದಿಂದ ಹೋಗ್ತೀವಿ ಅಲ್ವಾ? ಬಟ್ ಹೊಸ ವಸ್ತು ಹೊಸ ವಿಷಯ ಕೂಡ ಅದು ಕೂಡ ಕೊನೆಗೊಳ್ಳುತ್ತೆ ಅಲ್ವಾ? ಸೊ ಬಟ್ ನಿರಂತರವಾಗಿ ಸುಖ ಕೊಡೋ ಅಂತ ವ್ಯಕ್ತಿಯಿಂದ ನಾವು ಹೋಗ್ಬೇಕು, ನಿಜನಾ? ಆ ವ್ಯಕ್ತಿ ಬಂದ್ಬಿಟ್ಟು ಸಾಕ್ಷಾತ್ ಭಗವಂತ, ಬೇರೆ ಯಾರು ಅಲ್ಲ, ಬೇರೆ ಯಾರು ಅಷ್ಟು ಕೊಡೋಕ್ಕಾಗಲ್ಲ ಅಲ್ವಾ? ಸೊ ಹಾಗಾಗಿ ಸಚ್ಚಿದಾನಂದ ವಿಗ್ರಹ ಅಲ್ವಾ, ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಸೊ ಇಲ್ಲಿ ಏನ್ ಮಾಡ್ತಿದ್ದಾರೆ, ಪ್ರಶ್ನೆ ಕೇಳ್ತಿದ್ದಾರೆ, ನಮಗೆ ನಮ್ಮ ಜೀವಿತಾವಧಿಯನ್ನು ಊಹಿಸಲು ಸಾಧ್ಯವೇ? ಅಥವಾ ನೀವೆಷ್ಟು ವರ್ಷಗಳ ಕಾಲ ಜೀವಿಸುವರೆಂದು ನೀವು ಆಲೋಚಿಸಿರುವಿರಿ? ನಮ್ಗೇನಾದ್ರು ಗೊತ್ತಿದ್ಯಾ? ಆಲೋಚನೆ ಇದೆಯಾ? ಊಹಿಸಕ್ಕಾಗತ್ತಾ ಜೀವಿತಾವಧಿ ಎಷ್ಟಿದೆ ಅನ್ನೋದು? ಮಾತೇಶ್ ಏನಂತೀರಾ? ಆಗಲ್ಲ ರೀ. ಆಗಲ್ಲ ಅಲ್ವಾ? ಯಾರೇ ಎಷ್ಟೇ ಚೆನ್ನಾಗಿದ್ರು, ಎಷ್ಟೇ ಬಲವಾಗಿದ್ರು, ಎಷ್ಟು ಚೆನ್ನಾಗಿ ಆರೋಗ್ಯ ನೋಡ್ಕೊಳಕಾದ್ರು ಆ ಸಮಯ ಯಾರು ನಿರ್ಣಯಿಸಕ್ಕಾಗಲ್ಲ, ಜನ. ಮರಣದ ಕಾಲ ಮಾತಾಜಿ ಮೈಕಲ್ ಜಾಕ್ಸನ್ ಮಾತಾಜಿ ಹಾ ಮೈಕಲ್ ಜಾಕ್ಸನ್ ಎಷ್ಟು ಮೆಡಿಸಿನ್ ತಗೋತಿದ್ರು, ನಾನು 100 ವರ್ಷ ಬದುಕ್ಬೇಕು ಅಂತ, ಆದ್ರೆ ಕೊಂಡ್ರು ಅವರು ಅಲ್ವಾ? ಎಷ್ಟು ವರ್ಷ ಇದ್ರು ಅವ್ರು? ಮಹಾ ಅಂದ್ರೆ 58 50s ಅಲ್ಲಿ ಏನೋ ಹೋದ್ರಲ್ವಾ ಅವರು? ಅಷ್ಟೇ, ತುಂಬಾ ಸಣ್ಣ ವಯಸ್ಸಲ್ಲಿ ಹೋದ್ರು. ಎಲ್ಲ ಡಾಕ್ಟರ್ಸ್ ನೆಲ್ಲ ಇಟ್ಟಿದ್ರು ಅವರು, ಡಾಕ್ಟರ್ಸ್ ನೆಲ್ಲ ಇಟ್ಟಿದ್ರು ಅಂತೆ ಅವ್ರು. ಅಂದ್ರೆ ಹೌದು, ಅವ್ರು ಎಷ್ಟೆಲ್ಲ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಕೊಂಡಿದ್ರು ಅವರು ತುಂಬಾ ಸರಿ. ಅದೇ ಅದೆಲ್ಲ ಮೆಡಿಸಿನ್ಸ್. ಏಜ್ ಆಗ್ಬಾರ್ದು, ಆಮೇಲೆ ನನ್ ಬೇಗ ಸಾಯ್ಬಾರ್ದು ಅಂತ ಎಲ್ಲ ಡಾಕ್ಟರ್ಸ್ ನೆಲ್ಲ ಇಟ್ಕೊಂಡಿದ್ರಂತೆ. ಆದ್ರೆ ಏನ್ ಮಾಡೋದು, ಭಗವಂತನ ಮುಂದೆ ಯಾರು ಇದಲ್ಲ, ಟೈಮ್ ಬಂದ್ರೆ ಹೋಗ್ಲೇಬೇಕು. ಜೊತೆಗೆ ಆ ಮೆಡಿಸಿನ್ ಇಫೆಕ್ಟ್ ತುಂಬಾ ಇರತ್ತೆ ಅಲ್ವಾ? ಅದೇನು ಒಳ್ಳೆ ಮೆಡಿಸಿನ್ಸ್ ಅಲ್ಲ, ಸೈಡ್ ಎಫೆಕ್ಟ್ ಜಾಸ್ತಿ ಇಷ್ಟೆಲ್ಲ ಇರತ್ತೆ. ಸೊ ಏನ್ ನಂಬಕ್ಕಾಗತ್ತೆ? ಭೌತಿಕ ಪ್ರಪಂಚದ ಅರೇಂಜ್ಮೆಂಟ್ಸ್ ನಂಬಕ್ಕಾಗಲ್ಲ. ಈ ಪ್ರಪಂಚ ನೆಚ್ಕೊಳಕ್ ಆಗಲ್ಲ, ಶರೀರ ನೆಚ್ಕೊಳಕ್ ಆಗಲ್ಲ. ಎಷ್ಟು ಬೇಜಾರಾಗತ್ತೆ. ಅಷ್ಟು ದೊಡ್ಡ ಟ್ಯಾಲೆಂಟೆಡ್ ಆರ್ಟಿಸ್ಟ್ಗೆ ಈ ತರ ಆಗೋದಲ್ವಾ? ಎಷ್ಟು ಜನ ನೋಡಿದೀವಿ ಆ ಥರ, ಎಷ್ಟು ಜನ ಸಿನಿಮಾ ಸ್ಟಾರ್ಸ್ಗಳು ಅಲ್ವಾ? ಎಷ್ಟು ಒಳ್ಳೆ ಸಣ್ಣ ವಯಸ್ಸಲ್ಲೇ ಹೋಗೋದು, ಪ್ರಾಣ ಬಿಡೋದು ಅಲ್ವಾ? ಆಕ್ಸಿಡೆಂಟ್ ಆಗೋದು, ಪ್ಲೇನ್ ಆಕ್ಸಿಡೆಂಟ್ಸು ಅಲ್ವಾ? ಸೊ ಭೌತಿಕ ಪ್ರಪಂಚದಲ್ಲಿ ಸುಖ ಸಂತೋಷ ಇಲ್ಲಿದೆ. ಎಷ್ಟೆಲ್ಲ ದುಡ್ಡು ಕಾಸು ಇರೋ ಅಂಥವ್ರಿಗೆ ಈ ಪರಿಸ್ಥಿತಿ ಇದೆ. ಸಾಧಾರಣ ವ್ಯಕ್ತಿಗಳ ಬಗ್ಗೆ ಏನ್ ಹೇಳಕ್ಕಾಗತ್ತೆ ಅಲ್ವಾ? ಸೊ ನೆಕ್ಸ್ಟ್ ಪ್ರಶ್ನೆ ಕೇಳ್ತಾನೆ ಕೃಷ್ಣ ಇಲ್ಲಿ ಅನ್ವೇಷಣೆಯಲ್ಲಿ, ಮರಣದ ಕಾಲದಲ್ಲೇನು ಸಂಭವಿಸುತ್ತದೆ? ಯಾರು ಹೇಳ್ತೀರಾ? ಮರಣದ ಕಾಲದಲ್ಲೇನು ಏನು ಸಂಭವಿಸುತ್ತದೆ? ಜ್ಞಾನೋದಯ ಮಾತಾಡಿ. ಜ್ಞಾನೋದಯ ಆಗತ್ತ ಆ ಸಮಯದಲ್ಲಿ? ಅಂದ್ರೆ ಇಷ್ಟೆಲ್ಲ ಮಾಡಿ ಎಲ್ಲ ಆದ್ನಲ್ಲ ಅಂತ ಜ್ಞಾನೋದಯ ನಿಜ, ಅದು ಒಂದ್ ಸಮಯನೇ ಎಚ್ಚರ್ಕೊಳ್ಳೋದು. ಇಷ್ಟು ವರ್ಷ ಇಷ್ಟು ಕಾಲ ಮುಗಿಸ್ಬಿಟ್ನಲ್ಲ ನಾನು, ಏನೋ ಮಾಡಿದೆ ಕಾಲದಲ್ಲಿ ಆಗ್ಬೇಕಾಗುತ್ತೆ ಇಷ್ಟೇ ಜೀವನ ಅಂತ. ಓಕೆ, ಒಳ್ಳೆ ಪಾಯಿಂಟ್ ಮಾತಾಜಿ ಹೇಳಿದ್ದು. ಮತ್ಯಾರು ಹೇಳ್ತೀರಾ ಈ ಪ್ರಶ್ನೆಗೆ ಉತ್ತರ? ಏನು ಗೊತ್ತಾಗ್ದೇನೂ ಇರ್ಬೋದಲ್ಲ ಮಾತಾಜಿ? ಏನು ಗೊತ್ತಾಗ್ದೇನೂ ಇರ್ಬೋದು, ನಿಜ ಗೊತ್ತಾಗ್ದೇನೂ ಇರ್ಬೋದು, ಹೇಳಕ್ ಆಗದೆ ಇರೋಂಥದ್ದು, ಎಕ್ಸ್ಪ್ರೆಸ್ ಮಾಡಕ್ ಆಗದೆ ಇರೋಂತ ಸಿಚುಯೇಷನ್ ಆಗ್ಬೋದು. ಹೌದು, ವ್ಯಕ್ತಿ ಯಾವ ಸಮಯದಲ್ಲಿ ಹೇಳ್ಬೇಕು ಯಾವ್ದು ನೆನಪು ಬರಲ್ಲ. ಜ್ಞಾಪಕ ಬರ್ದೇ ಇರ್ಬೋದು, ನಮ್ ಬಾಯಿಂದ ಏನು ಪದಗಳು ಬರ್ದೇ ಇರ್ಬೋದು, ಅನ್ಕಾನ್ಶಿಯಸ್ ಆಗಿರ್ಬೋದು ಅಲ್ವಾ? ಪ್ರಜ್ಞೆದಲ್ಲಿ ಇರ್ಬೇಕು ಅಂತ ಏನ್ ಗ್ಯಾರಂಟಿ ಇಲ್ಲ. ಅಥವಾ ಎಲ್ಲಾ ಶೂನ್ಯ ಆಗಿನೂ ಕಾಣ್ಬೋದು ಮಾತಾಜಿ. ಎಲ್ಲಾ ಶೂನ್ಯ, ಭಗವಂತನ ಅಷ್ಟೇ ಸತ್ಯ, ಎಲ್ಲಾ ಶೂನ್ಯ ಅಂತಾನು ಅನಿಸ್ಬೋದು ಮಾತಾಜಿ. ಎಲ್ಲ ಅಸತ್ಯ. ಏನು ಇಷ್ಟೆಲ್ಲ ನಾನು ನಂಬ್ಕೊಂಡೆ, ಲೈಫ್ ಅಲ್ಲ ಇಷ್ಟು ವಿಷಯದ ಮೇಲೆ ನಾನು ಖರ್ಚು ಮಾಡ್ದೆ, ಏನು ಇಲ್ಲ, ನಮ್ದು ಯಾವ್ದು ನನ್ ಕೈಗೆ ಬರ್ತಿಲ್ಲ, ಯಾವ್ದು ಇಲ್ಲ. ಬರುವಾಗ ಒಂಟಿಯಾಗಿ ಬಂದೆ, ಹೋಗುವಾಗ ಒಂಟಿಯಾಗಿ ಹೋಗ್ತೀನಿ, ಎಲ್ಲವೂ ಶೂನ್ಯ. ಯಾವ ಸಂಬಂಧಗಳು ಗಟ್ಟಿ ಅಲ್ಲ, ಒಂದೇ ಭಗವಂತ ಒಂದೇ ನಮಗ ಅಂತಾನು ಅನಿಸ್ಬೋದು ಮಾತಾಜಿ. ಎಸ್ ಮಾತಾಜಿ, ಟರ್ನಿಂಗ್ ಪಾಯಿಂಟ್, ಅದೊಂದು ಲೈಫ್ ಅಲ್ಲೇ ಟರ್ನಿಂಗ್ ಪಾಯಿಂಟ್. ಆ ಸಮಯದಲ್ಲಿ ಏನು ಎಲ್ಲವೂ ಶೂನ್ಯ ಅಲ್ಲ ಮಾತಾಜಿ, ಏನು ಇರಲ್ಲ ಅವಾಗ. ಯಾರಿದ್ರುನು ಏನು ಅನ್ಸಲ್ಲ, ಯಾವ ವೈದ್ಯರು ಇರಲ್ಲ, ಯಾವ ಸಂಬಂಧಿಕರು ಇರಲ್ಲ ಅಂತಾನು ಅನಿಸ್ಬೋದು.
ಯಾರು ಇರೋದಿಲ್ಲ. ಎಸ್, ಯಾರೇ ಇದ್ರು ಕೂಡ, ವೈದ್ಯರು ಇದ್ರು ಕೂಡ ಅವ್ರು ಏನು ಭರವಸೆ ಏ ಏನೂ ಇಲ್ಲ ಮಾತಾಜಿ. ಕೊಡ್ತಾರ ಎಲ್ಲವೂ ಕೊಡಲ್ಲ. ಶೂನ್ಯ. ಏನ್ ಹಾ. ಸಿರಿವಂತಿಕಿದ್ರು ಅಷ್ಟೇ, ಏನಿದ್ರು ಶೂನ್ಯ. ಹಾ, ಎಲ್ಲ ಅಸತ್ಯ ಅಲ್ವಾ, ಅಸತ್ಯ. ಏನು ಇಲ್ಲ, ಏನು ಏನು ನಮ್ ಇಲ್ಲ, ಜೊತೆ ಬರಲ್ಲ. ಬರಲ್ಲ. ಭಗವಂತ ನೀನಪ್ಪ ಅನ್ನೋದಷ್ಟೇ ಅವಾಗ ಮಾತು. ಆಯ್ತು. ಅವರು ಒಂದೊಂದ್ಸಲ ಹೇಳ್ತಾರೆ ಮಾತಾಜಿ, ನಾವು ಮಾಡೋ ಪ್ರಯತ್ನ ನಾವು ಮಾಡ್ತೀವಿ, ಅದು ಭಗವಂತನ ಇಚ್ಛೆ ಅಂತಾನು ಒಂದ್ ಪಾಯಿಂಟ್ ಹೇಳ್ತಾರೆ ಡಾಕ್ಟರ್. ಡಾಕ್ಟರ್ಗಳು, ಎಸ್ ಮಾತಾಜಿ. ಅವ್ರು ಹೇಳ್ತಾರ ಆ ಮಾತನ್ನ. ಹೌದು. ನಾವು ಮಾಡೋದ್ ಮಾಡ್ತೀವಿ, ನಾವು ಮಾಡೋ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡ್ತೀವಿ, ಎಲ್ಲ ಮೆಡಿಸಿನ್ಗಳು ನಾವು ಕೊಡ್ತೀವಪ್ಪ, ಏನೇನಿದೆಯೋ ಔಷಧಿಗಳೆಲ್ಲ ಹಾಕ್ತಿವಿ ನಾವು, ಆಮೇಲೆ ಕೊನೆಗೆ ನಮ್ಗೆ ಗೊತ್ತಿಲ್ಲ ಅಂತ ಅವ್ರು ಕೈ ಎತ್ತು ಬಿಡ್ತಾರೆ. ಯಾಕೋ BP ಕಮ್ಮಿ ಆಗ್ತಾ ಇದೆ, ಏರ್ತಾ ಇಲ್ಲ, ಯಾಕೆ ಕಂಟ್ರೋಲಿಗೆ ಬರ್ತಾ ಇಲ್ಲ ಗೊತ್ತಿಲ್ಲ, ನೀವು ಸೈನ್ ಮಾಡಿದಿರಲ್ಲ, ನಿಮ್ದು ಜವಾಬ್ದಾರಿ. ಇಷ್ಟೇ ಅವ್ರು ಹೇಳಕ್ ಇವಾಗ ಸಾಧ್ಯ. ಅವ್ರು ಏನು ಪ್ರತಿಯೊಬ್ರು ಡಾಕ್ಟ್ರು ಹೇಳೋದು ಅದೇ ಮಾತೆ ಬಿಡಿ ಮಾತಾಜಿ. ಇವಾಗಂತೂ ಚೆನ್ನಾಗಿರೋವಾಗ ಹೇಳ್ಬಿಡ್ತಾರೆ, ನಮ್ ಕೈಯಲ್ಲಿ ಏನೂ ಇಲ್ಲ, ಎಲ್ಲ ಭಗವಂತ ಕೈಲೈತೆ, ನಾವು ಆದಷ್ಟು ಪ್ರಯತ್ನ ಪಡ್ತೀವಿ ಅಂತ. ಅಷ್ಟೇ ಅವ್ರು ಮಾಡೋದು. ಎಸ್ ಮಾತಾಜಿ. ಓಕೆ. ಓಕೆ, ನಾವು ನಮ್ಮ ಚಿತ್ತವನ್ನು ಯಾವುದರಲ್ಲಿ ಏನದು ಸ್ಥಿರೀಕರಿಸಬೇಕಾಗಿದೆ. ಯಾವ್ದ್ರ ಮೇಲೆ ನಮ್ಮ ಮನಸ್ಸನ್ನ ಇಡ್ಬೇಕು? ಭಗವಂತನ ಮೇಲೆ ಇಡ್ಬೇಕಾಗುತ್ತೆ. ಹಾ, ಸತ್ಯದ ಮೇಲೆ ಇರ್ಬೇಕಲ್ವಾ. ಅಸತ್ಯದ ಮೇಲೆ ಇಟ್ರೆ ಏನ್ ಬರತ್ ನಮ್ಗೆ? ನಿರಾಸೆ ಬರುತ್ತೆ. ನಿರಾಸೆ ಅಲ್ವಾ? ಇದೆಲ್ಲ ನಿಜ ಅಲ್ಲ, ಇದ್ರ ಮೇಲೆ ಇಡ್ಬೇಕು ಅವಶ್ಯಕತೆ ಇಲ್ಲ, ಸುಮ್ನೆ ಖರ್ಚು, ವೇಸ್ಟ್ ಅದು ಅಲ್ವಾ. ಸತ್ಯದ ಮೇಲೆ ಇಟ್ರೆ ಅದು ಯಾವಾಗ್ಲೂ ಇರತ್ತೆ, ನಿರಂತರವಾಗಿರತ್ತೆ. ಭಗವಂತ ನಿರಂತರವಾಗಿ ನಮ್ಗೆ ಸ್ಪಂದಿಸ್ತಾನೆ. ಸೊ ಪರಮ ಸತ್ಯ ಭಗವಂತನ ಮೇಲೆ ನಾವು ನಮ್ಮ ಮನಸ್ಸನ್ನ ಕೇಂದ್ರೀಕರಿಸ್ಬೇಕು. ಎಸ್, ತಿಳುವಳಿಕೆ ಏನು? ನಾವು ನಮ್ಮ ಎಲ್ಲಾ ಭೌತಿಕ ಚಟುವಟಿಕೆಗಳಿಂದ ವಿಮುಖರಾಗಬೇಕೆಂದು ಭಗವಂತನು ಇಚ್ಛಿಸುತ್ತಾನೆಯೇ? ಹೌದು, ಹೌದು. ಭಗವದ್ಗೀತೆಯಲ್ಲಿ ಹೇಳೋದೇ ಅದಲ್ವಾ ಮಾತಾಜಿ, ಎಸ್, ಎಲ್ಲಾ ಡಿಟ್ಯಾಚ್ ಮಾಡ್ಕೊಳ್ಳಿ, ತುಂಬಾ ಅಟ್ಯಾಚ್ ಮಾಡ್ಕೋಬೇಡಿ ಅಂತ, ಭೌತಿಕ ಸುಖಕ್ಕೆ ಈಡಾಗಬೇಡಿ ಅಂತ. ಸಹಿತ ಕಮಲದ ಎಲೆ ನೀರಲ್ಲಿದ್ರು ಸಹಿತ ಕಮಲದ ಎಲೆ ಹೆಂಗೆ ನೀರ್ ಹತ್ತಿರದಲ್ಲೋ ಹಾಗೆ ನೀವು ಆ ಸಂಸಾರದೊಳಗಿದ್ರು ಸಹಿತ ಅಗ್ದಿ ನಿರ್ಲಿಪ್ತ ಆಗಿರ್ರಿ, ಯಾವ್ದು ಇದು ಅಲ್ಲ, ಸ್ಥಿರ ಅಲ್ಲ ಅಂತಾನು ಆತ ಹೇಳ್ತಾನ. ಅದೇನು ವಿಮುಖ ಅಂದ್ರ ಪೂರ್ತಿ ಬಿಟ್ಬಿಡು ಅಂತಾನು ಹೇಳಲ್ಲ ಮಾತಾಜಿ. ಅದ್ರೊಳಗೆ ಅಂಟ್ಕೋಬೇಡಿ. ಹೌದು, ವೆರಿ ಗುಡ್, ವೆರಿ ನೈಸ್ ಮಾತಾಜಿ, ವೆರಿ ಗುಡ್ ಪಾಯಿಂಟ್. ಕರ್ಮವನ್ನು ಮಾಡ್ತಾ ನನ್ನ ಧ್ಯಾನ ಮಾಡ್ರಿ. ಹೌದು, ತಸ್ಮಾತ್ ಸರ್ವೇಷು ಕಾಲೇಶು ಮಾಮನುಸ್ಮರ ಯುಧ್ಯಚ. ತುಂಬಾ ಇಂಪಾರ್ಟೆಂಟ್ ಶ್ಲೋಕ ಇದು, ಎಲ್ಲರೂ ಕಲ್ತ್ಕೋಬೇಕಿದು. ಓಕೆ, 8.7 ತುಂಬಾ ಮುಖ್ಯ ಇದು. ತಸ್ಮಾತ್ ಸರ್ವೇಷು ಕಾಲೇಶು ಮಾಮನುಸ್ಮರ ಯುಧ್ಯಚ. ಯುದ್ಧಚ ಯುದ್ಧ ಮಾಡು ಅಂತ ಅರ್ಜುನಂಗೆ ಹೇಳ್ತಾರೆ. ನಮಗೆಲ್ಲ ಕರ್ಮ ಮಾಡು ಅಂತ ಹೇಳ್ತಾರೆ ಕೃಷ್ಣ. ನಮ್ಗೆ ಯುದ್ಧ ಕರ್ಮ ಇಲ್ಲದೆ ಇರ್ಬೋದು, ನಾವು ಕ್ಷತ್ರಿಯರು ಅಲ್ಲದೆ ಇರ್ಬೋದು, ನಮ್ಮ ಡ್ಯೂಟೀಸ್ ಏನಿದೆ ಅದನ್ನ ಮಾಡ್ಕೊಂಡು ಹೋಗ್ಬೇಕು, ಬಟ್ ಕೃಷ್ಣನ ಸ್ಮರಿಸ್ತಾ. ತಸ್ಮಾತ್ ಸರ್ವೇಷು ಕಾಲೇಶು ಮಾಮನುಸ್ಮರ ಯುಧ್ಯಚ. ಆವಾಗಲೇ ಮೈ ಅರ್ಪಿತ ಮನೋಬುದ್ಧಿರ್ ಅಲ್ವಾ, ಆವಾಗಲೇ ನಮ್ಮ ಮನಸ್ಸು ಮೈ ಅರ್ಪಿತ ಮನೋಬುದ್ಧಿರ್ ಮಾಮೇ ವೈಶ್ಯಸ ಸಂಶಯ. ಆವಾಗಲೇ ನಾನು ಖಂಡಿತವಾಗ್ಲೂ ನನ್ನ ಹತ್ರ ಬರುವೆ, ಇಷ್ಟರ ಹತ್ರವಾಗಲೂ ನಾವು ಖಂಡಿತವಾಗಿ ಹೋಗ್ಬೋದು. ಎರಡನೇದು, ನಾವು ನಮ್ಮ ಮನಸ್ಸನ್ನು ಭಗವಂತನ ಚಿಂತನೆಯಲ್ಲಿ ಹೇಗೆ ದೃಢೀಕರಿಸಬಹುದೆಂದು ನೀವು ಆಲೋಚಿಸುವಿರಿ. ಹೇಗ್ ಸಾಧ್ಯ ಭಗವಂತನ ಮೇಲೆ ನಮ್ಮ ಮನಸ್ಸನ್ನ ಹಾಕೋದು? ಸುಲಭ ಅಲ್ಲ, ಬಟ್ ಅದಕ್ಕೇನ್ ನಾವು ತಗೋಬಹುದು, ಏನ್ ಮಾಡ್ಬೋದು ನಾವು? ಒಬ್ರೊಬ್ರು ಒಂದೊಂದು ಪಾಯಿಂಟ್ ಹೇಳಿ ಮಾತಾಜಿ. ಮಾಡೋ ಕಾರ್ಯಗಳೆಲ್ಲ ಭಗವಂತನಿಗೆ ಅರ್ಪಿತ ಅಂತ. ಆಯ್ತು, ಮಾಡೋ ಕಾರ್ಯ ಎಲ್ಲ ನಾವು ಭಗವಂತನಿಗೆ ಅರ್ಪಿಸಿ ಮಾಡೋದ್ರಿಂದ ಭಗವಂತನಿಗೆ ಕಾರ್ಯ ಮಾಡ್ದಂಗಾಗತ್ತೆ. ಪ್ರತಿಯೊಂದು ಕಾರ್ಯನು. ಓಕೆ, ಮತ್ತೆ ಇನ್ಯಾವ ರೀತಿ ನಮ್ಗೆ ಭಗವಂತ ಜ್ಞಾಪಕ ಬರಂಗೆ ನಾವು ಕಾರ್ಯಗಳನ್ನ ಮಾಡ್ಬೋದು? ಭಗವಂತ ನಮ್ಗೆ ಜ್ಞಾಪಕ ಮಾತಾಜಿ, ಮಾತಾಜಿ, ನಾವು 16 ರೌಂಡ್ ಜಪ ಏನ್ ಮಾಡ್ತೀವಲ್ಲ, ಅಂದ್ರೆ 16 ಅಂತಲ್ಲ, ಎಷ್ಟೇ ನಾವು ಅನ್ಕೊಂಡಿರ್ತೀವಿ ಅಷ್ಟ್ ಮಾಡ್ತೀವಲ್ಲ, ಅದು ಹೊರತುಪಡಿಸಿ ನಾವು 10 ನಿಮಿಷಕ್ಕೊಂದ್ಸಾರಿ 5 ನಿಮಿಷಕ್ಕೊಂದ್ಸಾರಿ ನಾವು ಹರೇ ಕೃಷ್ಣ ಮಹಾಮಂತ್ರನ ಹೇಳ್ತಾ ಇದ್ರೆ ಆಟೋಮೆಟಿಕ್ ಲಾಸ್ಟ್ ಮೂಮೆಂಟ್ ಅಲ್ಲಿ ದೇವ್ರದ್ದು ನಮ್ ನಾಮ ತಗೊಳೋಕೆ ಈಸಿ ಆಗುತ್ತೆ, ಸ್ಮರಿಸ್ಬೋದು ಅಂತ ನನ್ಗ ಅನ್ಸುತ್ತೆ. ಅಂದ್ರೆ ಅದು ರೂಢಿ ಮಾಡ್ತಾ ಹೋದ್ರೆ ರೂಢಿ ಮಾಡ್ಕೋಬೇಕು ಅದನ್ನ.
ವೆರಿ ನೈಸ್ ಪಾಯಿಂಟ್ ಶಿವಪ್ರಭು ಮಾತಾಜಿ. ಆದ್ರೆ ಹೇಳಿದ್ರಲ್ಲ ಮಾತಾಜಿ, ಯಾವಾಗ್ಲೂ ಸ್ಮರಿಸ್ತಾನೆ ಇರಿ, 24 hours ಸ್ಮರಿಸ್ತಾನೆ ಇರಿ ಅಂತ ಒಂದ್ ಸ್ಪೀಚ್ ಅಲ್ಲಿ ಹೇಳಿದಾರೆ ಅವ್ರ ಹತ್ರ. ಹಾ, ಕೀಪ್ ಆನ್ ಚಾಂಟಿಂಗ್ ಅಂತ ಹೇಳಿದಾರೆ ಅವ್ರು. ಕೀಪ್ ಆನ್ ಚಾಂಟಿಂಗ್. 10 ನಿಮಿಷಕ್ಕೂ ನಾವು ನೆನ್ಸ್ಕೊಡ್ದೆ, ಕೃಷ್ಣ ನಾಪ್ಕ ಬಂದೋ ಇಲ್ವೋ ನನಗೆ, 10 ನಿಮಿಷ ಆಗೋಯ್ತು, ಮಾಯದಲ್ಲಿ ಬಿದ್ದೋಗ್ಬಿಟ್ಟೆ, ಕೃಷ್ಣನ್ ಮರ್ತೇ ಬಿಟ್ಟೆ. 10 ನಿಮಿಷಕ್ಕೆ ಒಂದ್ಸರಿ ರಿಮೈಂಡ್ ಇಟ್ಕೊಂಡು ನಾಪ್ಸ್ಕೊಳ್ಳೋದು ಕೃಷ್ಣನ. ಹೆಂಗ್ ನಾಪ್ಸ್ಕೊಳ್ಳೋದು? ಚಾಂಟಿಂಗ್ ಇಂದ, ಜಪ ಮಾಡ್ಕೊಂಡು. ಒಬ್ರು ಡಿವೋಟಿ, ನಮ್ಮ ಸೀನಿಯರ್ ಡಿವೋಟಿ, ಒಬ್ರು ಶಿಕ್ಷಾ ಗುರುನೇ, ಅವ್ರಿಗೆ ನಾವು ಅದೇ ಕೇಳ್ತಾ ಇದ್ವಿ. ಆಫೀಸ್ ಕೆಲಸ ಮಾಡ್ಬೇಕಲ್ವಾ, ಆಫೀಸ್ ಕೆಲಸದಲ್ಲಿ ಎಷ್ಟು ಮಗ್ನಿ ಆಗ್ಬಿಡ್ತೀವಿ, ಏನೋ ನಡೀತಾನೆ ಇರುತ್ತೆ, ಒಂದಾದ್ಮೇಲೆ ಒಂದೊಂದು. ಮತ್ತೆ ಹೆಂಗೆ ನಾವು ಕೃಷ್ಣ ಕಾನ್ಶಿಯಸ್ ಆಗಿರೋದು ಪ್ರಭುಜಿ ಅಂದ್ರೆ, ಅವ್ರಂದ್ರು ನಾನೇನ್ ಮಾಡ್ತೀನಿ ನಮ್ಮ ಆಫೀಸಲ್ಲಿ, ಅವರು ಆಫೀಸ್ ಹೋಗ್ತಾರೆ, ಅವರು ಸ್ವಲ್ಪ ಸೀನಿಯರ್ ಸಿಟಿಸನ್ ಅವರು, ಬಟ್ ಅವ್ರು ಆರ್ಮಿ ರಿಟೈರ್ಡ್, ಅವರು ಒಂದು ಪ್ರೈವೇಟ್ ಕೆಲಸ ಮಾಡ್ತಿದ್ದಾರೆ. ಸೊ ಅವ್ರೇನಂದ್ರು, ನಾನು ಶುರುದಲ್ಲಿ ಏನು ಮಾಡ್ತಿದ್ದೆ, ಪ್ರತಿ 10 ನಿಮಿಷಕ್ಕೆ ಒಂದು ರಿಮೈಂಡರ್ ಇಟ್ಕೊಂಡಿದ್ದೆ. ಎವ್ರಿ 10 ಮಿನಿಟ್ಸ್ ಆದ್ಮೇಲೆ ಒಂದ್ಸರಿ, 10 ಮಿನಿಟ್ಸ್ 15 ನಿಮಿಷ 15 ಮಿನಿಟ್ಸ್ ಆದ್ಮೇಲೆ ನಿಂತ್ಬಿಟ್ಟು, ಹೆಂಗಿದ್ರು ನೋಡಿ ಸೀಟಿಂದ ಎದ್ದೇಳ್ಬೇಕು ಅಂತ ಹೇಳ್ತಾರಲ್ವ ಡಾಕ್ಟರ್ಸ್, ನೀರು ಕುಡಿಬೇಕು, ಏನೋ ಒಂದು ಓಡಾಡ್ತಾ ಇರಬೇಕು ಅಂತಾರೆ. ಒಂದೇ ಕಡೆ ಕೂತಿದ್ರೆ ಬೇರೆ ತರ ರೋಗಗಳು ಬರುತ್ತೆ ಅಲ್ವಾ. ಸೊ 15 ನಿಮಿಷಕ್ಕೆ ಒಂದ್ಸರಿ ಎದ್ಬಿಟ್ಟು ಒಂದು 5-10 ಸರಿನೋ 10 ಸರಿನೋ ಎಷ್ಟೋ ಒಂದು 5 ಟೈಮ್ಸೋ 10 ಟೈಮ್ಸೋ ಜಪ ಮಾಡ್ಕೊಂಡು ನಾ ಬಂದು ಮತ್ತೆ ನಾನು ಸೀಟಲ್ಲಿ ಕೂತ್ಕೋತಿದ್ದೆ ಅಂತ. ಎಷ್ಟು ಒಳ್ಳೆ ಐಡಿಯಾ ಅಲ್ವಾ ಅದು, ಪ್ರಾಕ್ಟಿಕಲ್ ಐಡಿಯಾ ಅದು. ನಮ್ಗಂತೂ ನ್ಯಾಚುರಲ್ ಆಗಿ ಬರಲ್ಲ ಅಲ್ವಾ, ಕ್ರಿಶ್ಚಿಯನ್ ಹಂಗ್ ಮಾಡೋದ್ರಿಂದ ಮಾಡೋದ್ರಿಂದ. ಮಾತಾಜಿ ನಾವು ಬೇರೆ ಯೋಚನೆಗಳು ಬರೋದನ್ನು ತಪ್ಪುತ್ತೆ. ನಾವೇನೇನೋ ಯೋಚನೆ ಮಾಡ್ತಿಲ್ಲ, ಅದು ತಪ್ಪುತ್ತೆ ಆತರ ಮಾಡೋದ್ರಿಂದ. ಹಾ ಅಲ್ವಾ, ಅದೊಂದು ಹ್ಯಾಬಿಟ್ ಮಾಡ್ಕೊಂಡ್ಬಿಟ್ರೆ ಪ್ರತಿ 15 ನಿಮಿಷಕ್ಕೂ ಒಂದ್ಸರಿ ಕೃಷ್ಣ ನಾಪ್ಕ ಬರ್ಬೇಕಪ್ಪ. ಮಾತಾಜಿ ನಾವು ಮಾಲೆ ಇಲ್ದಿರ ಮಾಡ್ಬೋದಾ ಕೈಯಲ್ಲಿ? ಮಾಲೆ ಇಲ್ದೇನು ಮಾಡ್ಬೋದು ಮಾತಾಜಿ, ಮಾಲೆ ಕೈಯಲ್ಲೂ ಇಲ್ದಿರ ಮಾಡ್ಬೋದು. ಮಾಡ್ತೀನಿ ಮಾತಾಜಿ. ಇವ್ರು ಹೇಳ್ದಂಗೆ ಎಲ್ಲೆಲ್ಲೋ ಮೈಂಡ್ ಹೋದಾಗ ಹೇಳ್ಕೊಂಬಂದಾರೆ ಕೃಷ್ಣ ಹೇಳ್ತಾ ಇರ್ತೀನಿ. ನಿಮ್ ಜಪ ರೌಂಡ್ಸ್ ಎಷ್ಟಿದೆಯಲ್ಲ, ಇವಾಗ ಕೃಷ್ಣ ಸೇವಕ ಇದ್ದೀರಾ, ಕೃಷ್ಣ ಸಾಧಕ ಇದ್ದೀರಾ, ಇವಾಗ 4 ರೌಂಡ್ ತಗೋಬೇಕು, 8 ರೌಂಡ್ ಅಂತ ಏನು ನೀವು ಕಮಿಟ್ಮೆಂಟ್ ತಗೊಂಡಿರ್ತೀರ, ಅಷ್ಟಂತೂ ನೀವು ಮಾಲೆದಲ್ಲಿ ಮಾಡ್ಬಿಡಿ. ಅಪಾರ್ಟ್ ಫ್ರಮ್ ದಟ್, ಅದನ್ನ ಬಿಟ್ಟು ನೀವ್ ಏನ್ ಮಾಡ್ಬೇಕು, ನೀವು ಲೆಕ್ಕ ಇಲ್ದೇನೆ ಮಾಡ್ತೀರಾ ಅಂದ್ರೆ ಅವಾಗ ಅದೇ ಮಾಡ್ಕೊಳ್ಳಿ. ಇಷ್ಟು ಲೆಕ್ಕ ಇದ್ದಂಗಿದು, ಇಷ್ಟು ಲೆಕ್ಕ ನಾನು ಮಾಡಾಗೋಯ್ತು ಕೃಷ್ಣ ಅಂತ ಲೆಕ್ಕ ಕೊಟ್ಟಂಗ ಅವನಿಗೆ. ಬಾಕಿ ಲೆಕ್ಕಕ್ಕಿಲ್ದೆ ಮಾಡಿರೋದು ಅದೆಲ್ಲ ನಮಗೆ ಬಂದಂಗೆ. ಅಫ್ಕೋರ್ಸ್ ಇದು ನಮಗೆ ಬರುತ್ತೆ. ನಾವು ಹರೇ ಕೃಷ್ಣ ಮಹಾಮಂತ್ರ ಹೇಳ್ದಾಗೂ ಅಷ್ಟೇ ಮಾತಾಜಿ, ತಲೆ ಎಲ್ಲೆಲ್ಲ ಓಡತ್ತೆ. ಅವಾಗ ಜೈ ಕೃಷ್ಣ ಅನ್ಕೊಳ್ತೀನಿ, ಏನೋ ಒಂದ್ ಮಾಡ್ಕೋತೀನಿ ಮೋಟಿವೇಟ್ ನಾನಷ್ಟಿಗೆ ನಾನೇ. ಮತ್ತೆ ಅಲ್ವಾ, ಅವಾಗ ನಮ್ಗೆ ಕೆಟ್ಟ ಆಲೋಚನೆಗಳು ಬರಲ್ಲ, ನಮ್ಮ ಮನಸ್ಸು ಕಂಟ್ರೋಲಿಗೆ ಬರುತ್ತೆ, ನಮ್ಮ ಕೋಪ ಕಂಟ್ರೋಲಿಗೆ ಬರುತ್ತೆ, ಒಳ್ಳೆ ಯೋಚನೆ ಮಾಡೋದಕ್ಕೆ ನಮ್ಗೆ ಮೈಂಡ್ ಕಾಮ್ ಆಗತ್ತೆ ಅಲ್ವಾ. ಇಲ್ಲಾಂದ್ರೆ ಎಷ್ಟು ಆಂಗ್ಸೈಟಿ ಇದೆ ಹೊರಗಡೆ, ಎಷ್ಟು ಅಜಿಟೇಷನ್, ನಮ್ ರೇಗ್ಸಕ್ಕೆ ಬೇಕಾದಷ್ಟಿದೆ ಮಾರ್ಗಗಳು ಅಲ್ವಾ. ಮಾತಾಜಿ ಮಧ್ಯಾಹ್ನದಲ್ಲಿ ಜಪ ಮಾಡೋವಾಗ ನಿದ್ದೆ ಎಳೆದ್ ಬಿಡತ್ತೆ ಮಾತಾಜಿ, ಅದು ತುಂಬಾ ಕೆಟ್ಟದ ಮಾತಾಜಿ? ನಿದ್ದೆ ಬಂದ್ರೆ ಕೆಟ್ಟದೇನಲ್ಲ ಮಾತಾಜಿ, ನಿದ್ದೆ ಬಂದ್ರೆ ನಿದ್ದೆ ಮಾಡಿ ಅದ್ಮೇಲೆ ಜಪ ಮಾಡೋವಾಗ್ಲೇ ನಿದ್ದೆ ಬಂದ್ಬಿಡ. ಹೌದು, ಜಪ ಮಾಡುವಾಗ ನಿದ್ದೆ ಬರುತ್ತೆ, ಸಾಮಾನ್ಯವಾಗಿ ಬರುತ್ತೆ. ಅದೇನ್ ಮಾಡ್ಬೇಕು? ಅವಾಗ ಏನ್ ಮಾಡ್ಬೋದು, ನೀವು ನಿಂತ್ಕೊಂಡು ಸ್ವಲ್ಪ ಹೊತ್ತು ನಡ್ಕೊಂಡು ಮಾಡ್ಬೋದು. ಸರಿ ಮಾತಾಜಿ. ವಾಕಿಂಗ್ ಮಾಡ್ಕೊಂಡು ಮಾಡಿದ್ರೆ ಮನಸ್ಸಿನಲ್ಲಿ ಜಪ ಮಾಡಿದ್ರೆ ಬರುತ್ತೆ, ಜೋರಾಗಿ ಆವಾಜ್ ಮಾಡಿದ್ರೆ ಹೌದು, ಅವಾಗ ನಿದ್ದೆ ಹೋಗತ್ತೆ. ನಿಜ, ಅದು ಒಂದು ಒಳ್ಳೆ ಪಾಯಿಂಟ್. ಎಸ್, ಥ್ಯಾಂಕ್ ಯು ಮಾತಾಜಿ. ಹೌದು, ನಿಧಾನಕ್ಕೆ ಹೇಳ್ತಿದ್ರೆ ಮರ್ತೋಗ್ಬಿಡ್ತೀವಿ ನಾವು, ನಿದ್ದೆ ಬಂದ್ಬಿಡುತ್ತೆ. ಸೈಲೆಂಟ್ ಆಗಿರ್ತಲ್ಲ ಮಾತಾಜಿ, ಅದು ತುಕಡಿಗೆ ಬರುತ್ತೆ ಮಾತಾಜಿ. ಸ್ವಲ್ಪ ಆವಾಜ್ ಮಾಡಿದ್ರೆ ಅದು ಇದ್ದದ್ದು ಹೋಗುತ್ತೆ ಮಾತಾಜಿ. ಆವಾಜ್ ಮಾಡ್ತೀನಿ ಮಾತಾಜಿ, ಅಂದ್ರೂ ಹೇಳ್ತಾ ಸ್ಲೋ ಆಗ್ಬಿಟ್ಟತ್ತೆ ಮಾತಾಜಿ, ಅವಾಗ ನಿದ್ದೆ ಎಳೆದ್ಬಿಡತ್ತೆ. ಹೌದೌದು, ಹೇಳ್ತಾ ಸುಸ್ತಾಗತ್ತೆ, ನಿಧಾನ ಆಗತ್ತೆ. 4 ಹೆಜ್ಜೆ ಮುಂದೆ 4 ಹೆಜ್ಜೆ ಹಿಂದೆ ಹಿಂಗ ಹೆಜ್ಜೆ ಹಾಕೋತ ಮಾಡಿದ್ರು ನಡೀತೈತಿ. ನಡ್ಕೊಂಡ್ ಮಾಡ್ಬೋದು, ಸರಿ ಮಾತಾಜಿ, ಜೋರಾಗಿ ಮಾಡ್ಬೋದು. ಸರಿ ಮಾತಾಜಿ. ಓಕೆ, ಸೊ ಜೀವಿತಾವಧಿಯ ಪ್ರತಿ ಕ್ಷಣದಲ್ಲಿಯೂ ಶ್ರೀಕೃಷ್ಣನನ್ನು ಸ್ಮರಿಸುವಂತೆ ನೀವು ಯಾವ ಯೋಜನೆಗಳನ್ನು ಮಾಡುವಿರಿ? ಇನ್ನೊಂದಿಷ್ಟು ಪಾಯಿಂಟ್ಸ್ ಹೇಳ್ತೀರಾ? ಇವಾಗ ಹೇಳಿದ್ದೆಲ್ಲ ಕರೆಕ್ಟೇ, ಇನ್ನೊಂದಿಷ್ಟು ಯಾರು ಇನ್ನೇನಾದ್ರು ನಿಮ್ಗೆ ಯೋಚನೆ ಬರ್ತಿದ್ರೆ ದಯವಿಟ್ಟು ತಿಳಿಸ್ಬೋದು. ಜೀವಿತಾವಧಿಯಲ್ಲಿ ಮಾತಾಜಿ ಕೀರ್ತನೆ ಕೀರ್ತನೆ, ಶ್ರವಣ ಮಾಡೋದು. ಕೀರ್ತನೆ ಮಾಡೋದು, ಆಮೇಲೆ ಆತನ ಬಗ್ಗೆ ಬೇರೆ ಜನರಲ್ಲಿ ಸಹಿತ ಜಾಗೃತಿ ಮೂಡಿಸೋದು, ಜಾಗೃತಿ ಹುಟ್ಟಿಸೋದು, ತಿಳಿಸೋದು. ಹೇಳಿದ್ರೆ ಯಾರಾದ್ರೂ ಮಾತಾಜಿ ಇದನ್ ಮಾಡ್ತಾರ ಮಾತಾಜಿ, ಸ್ವೀಕರಿಸ್ತಾರ ಮಾತಾಜಿ. ಸ್ವೀಕರಿಸಿ ಒಬ್ರಿದ್ದಾರೆ, ಇಬ್ರು ಇರ್ತಾರೆ, 4 ಮಂದಿ ಹಿಂಗ ಸಾಧ್ಯತೆಗಳು ಅದಾವ ಮಾತಾಜಿ. ಕರೆಕ್ಟ್, ನಾವ್ ಇನ್ನೊಬ್ರಿಗೆ ಹೇಳ್ಕೊಟ್ಟಾಗ ಇನ್ನು ಚೆನ್ನಾಗಿ ನಮ್ಗೆ ತಲೆಯಲ್ಲಿ ಕುತ್ಕೊಳತ್ತೆ. ಈ ರೀತಿ ಐತೆ, ನನಗ್ ಗೊತ್ತೈತಿಲ್ಲ ಅಂತಾನೆ ಹೇಳ್ತಾರೆ. ವೆರಿ ನೈಸ್. ಓಕೆ,
ಮತ್ತೆ ಇನ್ಯಾರು ಪಾಯಿಂಟ್ ಹೇಳಕ್ ಇಷ್ಟಪಡ್ತೀರಾ? ಮಕ್ಕಳಿಗೆ ನಮಗೆ ಶ್ಲೋಕ ಹೇಳಿಕೊಡು. ಕಾಣದಾರ ಕೃಷ್ಣನ್ ಫೋಟೋಸ್ ಕೃಷ್ಣನ್ ಲೀಲೆ ಫೋಟೋಸ್ ಹಾಕೋದ್ ಮಾತಾಜಿ. ಕೃಷ್ಣನ್ ಲೀಲೆ ಫೋಟೋಗಳು ಎಲ್ಲ ಹಾಕ್ತೀರಾ ಮಾತಾಜಿ ನೀವು? ಹಾಲ್ ಅಲ್ಲಿ ಹಾಲಲ್ಲಿ ಹಾಕೋತೀರಾ? ಓಕೆ, ಬಂದಿದೆ. ಎಸ್, ಅದು ಒಳ್ಳೆ ಐಡಿಯಾ. ಎಷ್ಟೊಂದು ಡಿವೋಟೀಸ್ ಅದ್ ಮಾಡ್ತಾರೆ. ಎಸ್ ಮಾತಾಜಿ, ನಾವ್ ಏನೇನೋ ಗಿಡ ಮರಗಳದ್ದು ಪ್ರಾಣಿ ಪಕ್ಷಿಗಳದೆಲ್ಲ ಇಟ್ಕೊಳ್ಳೋ ಬದಲು ಕೃಷ್ಣಂದು ಎಷ್ಟೊಂದೆಲ್ಲ ಕೃಷ್ಣನ್ ಲೀಲೆ ಮಿಸ್ಕಾನಲ್ಲಿ ನೋಡಿದ್ರೆ ನೀವು ನಮ್ಮ ದೇವಸ್ಥಾನದಲ್ಲಿ ಎಷ್ಟು ದೊಡ್ಡ ದೊಡ್ಡ ಫೋಟೋಗಳಿರತ್ತೆ. ದೊಡ್ಡ ದೊಡ್ಡ ಫೋಟೋಗಳು ಕೃಷ್ಣ ಬಲರಾಮಂದು, ವೃಂದಾವನ್ ಲೀಲೆಗಳದು, ಇಷ್ಟೆಲ್ಲ ಅಷ್ಟು ಬ್ಯೂಟಿಫುಲ್ ಆಗಿರತ್ತೆ. ದೊಡ್ಡ ದೊಡ್ಡ ಫೋಟೋಗಳಿರುತ್ತೆ. ಅದು ನೋಡಿದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಕೃಷ್ಣ ಏನಪ್ಪ ಇಷ್ಟು ಎಲ್ಲ ಲೀಲೆಗಳು ಮಾಡ್ತಾನೆ, ಇಷ್ಟು ಚೆನ್ನಾಗಿದೆ ನೋಡಕ್ಕೆ, ನೋಡ್ತಾ ಇರ್ಬೇಕು ಅನ್ಸುತ್ತೆ. ಚೈತನ್ಯ ಮಹಾಪ್ರಭುಗಳು ಇಷ್ಟೆಲ್ಲ ಲೀಲೆಗಳು. ಎಸ್, ದೊಡ್ಡ ದೊಡ್ಡ ಫೋಟೋಗಳು ಹಾಕೊಳ್ಳೋದು ತುಂಬಾ ಒಳ್ಳೆ ಐಡಿಯಾ. ಎಸ್ ಮಾಡಿ, ಗುಡ್ ಐಡಿಯಾ. ಮತ್ತೆ ಅವಕಾಶ ಸಿಕ್ಕಿದಾಗ ಟೆಂಪಲ್ಗೆ ಹೋಗಿ ಸೇವೆ ಮಾಡ್ಬೋದು ಮಾತಾಜಿ. ಅವಕಾಶ ಸಿಕ್ತಾಗ ಟೆಂಪಲ್ಗೆ ಹೋಗಿ ಸೇವೆ ಮಾಡೋದು, ಮಾತಾಜಿ ಇನ್ನೊಬ್ರಿಗೆ ಹೇಳ್ಕೊಡೋದು ಅಂದ್ರಿ, ಮಕ್ಳುಗಳಿಗೆ ಹೇಳ್ಕೊಡೋದು ಅಂದ್ರಿ. ಪಾರ್ಟಿಸಿಪೇಟ್ ಮಾಡೋದು. ನಿಮ್ಮ ಯಾವ್ದಾರ ಅಪಾರ್ಟ್ಮೆಂಟ್ ಅಲ್ಲಿ program ಮಕ್ಳುಗಳಿದ್ರೆ ಅವ್ರನ್ನ ಕರೆದ್ಬಿಟ್ಟು ನೀವು ಒಳ್ಳೆ ಶ್ಲೋಕಗಳು ಹೇಳ್ಕೊಡ್ಬೋದು, ಅವ್ರಿಗೆ ಕೃಷ್ಣ ಲೀಲೆ ಹೇಳ್ಕೊಡ್ಬೋದು ಅಲ್ವಾ? ಎಲ್ಲರೂ ಕಳ್ಸೋದೇ ತಯಾರಾಗ್ತಾರೆ. ನೀವೆಲ್ಲ ಅದೆಲ್ಲ ಸರ್ವಿಸಸ್ ಮಾಡ್ಬೋದು. ಒಳ್ಳೆ ನೀವೇ ಟೀಚರ್ ಆಗ್ಬೋದು ಅಲ್ವಾ? ಶ್ಲೋಕ ಹೇಳ್ಕೊಡೋದು, ಇನ್ನೇನು ಕತೆ ಹೇಳೋದು, ಮತ್ತೆ ಅವ್ರ ಕೈಲಿ ಡ್ರಾಯಿಂಗ್ ಮಾಡಿಸೋದು, ಕಲರಿಂಗ್ ಮಾಡಿಸೋದು ಅಲ್ವಾ? ಒಂದು ಡ್ರಾಮಾ ಮಾಡಿಸೋದು ಅವ್ರ ಕೈಲಿ ಅಲ್ವಾ? ಇವಾಗ ಹೆಂಗೆ ದಾಮೋದರ ಲೀಲಾ ಡ್ರಾಮಾ ಅಲ್ವಾ? ಒಂದು ನಾಟಕ ಮಾಡಿಸೋದು ಅವ್ರ ಕೈಲಿ, 4 ಮಕ್ಳ ಕೈಲಿ ಅಲ್ವಾ? ಈಗ ನರಸಿಂಹ ಲೀಲಾ ಇದೆ, ಹೆಂಗೆ ಪ್ರಹ್ಲಾದನ ನಾವು ಈ ಥರ ಒಂದು ಲಾಸ್ಟ್ 2 years ಬ್ಯಾಕ್, ಇವನು ಹುಟ್ಟಕ್ಕಿಂತ ಮುಂಚೆ ನಾವಿಲ್ಲ ಮನೆ ಹತ್ರ ಒಂದು ಸುವಿದ್ಯಾ ಸ್ಕೂಲಲ್ಲಿ ಸಮ್ಮರ್ ಕ್ಯಾಂಪ್ ಮಾಡಿದ್ವಿ. ಫಸ್ಟ್ ಟೈಮ್ ನನಗೂ ಏನು ಎಕ್ಸ್ಪೀರಿಯನ್ಸ್ ಇಲ್ಲ. ನಮ್ಮ ಸೀನಿಯರ್ಸ್ ಏನೇನು ಹೇಳಿದ್ರು, ಗೈಡ್ ಮಾಡಿದ್ರು, ಆ ಥರ ಮಾಡಿದ್ವಿ. ಕೊನೆಗೆ 5 ದಿವಸ 7 days ನಾವು ಮಾಡಿದ್ವಿ ಸಮ್ಮರ್ ಕ್ಯಾಂಪ್. ಲಾಸ್ಟ್ ಡೇ ಡ್ರಾಮಾ ಮಾಡಿಸಿದ್ವಿ, ನರಸಿಂಹ ಡ್ರಾಮಾ. ಅದರಲ್ಲಿ ಎಷ್ಟು ಜನ ಮಕ್ಕಳು ಬಂದಿದ್ರು, ಒಂದು 15 ಜನ 20 ಜನ ಇದ್ರು. ಒಬ್ನು ಮಾತ್ರ ತುಂಬಾ ಇಷ್ಟಪಟ್ಟ. ಅವ್ನು ಇವತ್ತಿಗೂ ಎಷ್ಟೊಂದು ಸರಿ ಬರ್ತಿರ್ತಾನೆ ನಮ್ಮ ಮನೆಗೆ. ಅಷ್ಟು ವರ್ಷದ ಕೆಳಗಡೆ ಮಾಡಿರೋ ಡ್ರಾಮಾ ನೆನೆಸ್ಕೊಂಡು ಮನೆಗೆ ಬರ್ತಿರ್ತಾನೆ. ಅವನು ನಮ್ಮ ಜೊತೆ ಎಲ್ಲರೂ ಹೋಗೋದಿದ್ರೆ ಬರ್ತಿರ್ತಾನೆ, ಟೆಂಪಲಿಗೆ ಬರ್ತಿರ್ತಾನೆ. ಸೊ ಆ ಥರ ಡ್ರಾಮಾ ಮಾಡಿಸ್ಬೋದು. ಸೊ ಒಳ್ಳೆ, ಎಸ್ಪೆಷಲಿ ಎಲ್ಲ ಮಾತಾಜೀಸ್ ಎಲ್ಲ ಆಲ್ರೆಡಿ ನ್ಯಾಚುರಲಿ ಟೀಚರೇ ಅವ್ರು ಅಲ್ವಾ? ಅವ್ರ ಮಕ್ಳುಗಳಿಗೆ ಪಾಠ ಹೇಳ್ಕೊಟ್ಟು ನ್ಯಾಚುರಲ್ ಯಾರಿಗೆ ಬೇಕಾದ್ರೂ ಹೇಳ್ಕೊಡ್ತಾರೆ ಇನ್ನೊಬ್ರು ಮಕ್ಳುಗಳಿಗೆ. ಸೊ ನಾವು ಸ್ಕೂಲ್ ಪಾಠ ಹೇಳಿ ಬೇಜಾರಾಗಿರುತ್ತೆ ನಮಗೆ. ಕೃಷ್ಣ ಭಕ್ತಿ ಹೇಳ್ಕೊಟ್ರೆ ಎಷ್ಟು ಫಲಿತ ಇದೆ ಅನ್ನೋದು ನಮ್ಗೆ ಗೊತ್ತಾಗ್ತದೆ ಅಲ್ವಾ? ಸೊ ಇದನ್ನೆಲ್ಲ ಹೇಳ್ಕೊಡ್ಬೋದು ನಾವು ಅಲ್ವಾ? ಈ ರೀತಿ ನಾವು ಕೃಷ್ಣ ನೆನ್ಸ್ಕೋಬಹುದು, ಅವ್ರಿಗೂ ಜ್ಞಾಪಕ ಮಾಡ್ಕೊಳಕ್ಕೆ ಅನುಕೂಲ ಆಗತ್ತೆ. ನನಗ್ ಹಾಗೆ ಆಗಿದೆ ಮಾತಾಜಿ. ಹೌದಾ? ಈಗ ಇಲ್ಲಿ ನನ್ನ ಪೇರೆಂಟ್ ಎಷ್ಟೋ ಜನ ಹರೇ ಕೃಷ್ಣ ಆಗ್ಯಾರ. ವಾವ್, ಸೂಪರ್ ಮಾತಾಜಿ ನೀವು. ಇಸ್ಕಾನದ್ದು ಇವನ್ ಕೊಟ್ಟೇನ್ರಿ, ಅವ್ರ ಮಕ್ಕಳಿಗೆ ಶ್ಲೋಕ ಹೇಳ್ಕೊಡಾಕತ್ತೇನಿ. ಹೌದಾ? ವಾವ್ ಮಾತಾಜಿ, ವೆರಿ ನೈಸ್. ಇದೆಲ್ಲ ತುಂಬಾ ಕೃಷ್ಣಂಗೆ ತುಂಬಾ ಇಷ್ಟ ಆಗತ್ತೆ. ಯಾಕಂದ್ರೆ ನೋಡಿದ್ನ ಇವನು ಪ್ರಹ್ಲಾದ ಏನ್ ಮಾಡ್ತಿದ್ದ, ಪ್ರಹ್ಲಾದ್ ಮಹಾರಾಜ ನೋಡಿದ್ರೆ ನರಸಿಂಹ ಅವತಾರ ನೋಡಿದ್ರ ಸಿನಿಮಾ ಯಾರು? ನರಸಿಂಹ ಅವತಾರ ಸಿನಿಮಾ ನೋಡಿದಿರಲ್ವಾ? ಹೆಂಗ್ ಮಾಡ್ತಿದ್ದ ಅವನು ಎಲ್ಲ ಬ್ರೇಕ್ ಅಲ್ಲಿ ಅಲ್ವಾ, ರೀಸಸ್ ಬ್ರೇಕ್ ಅಲ್ಲಿ ಅವ್ನ ಫ್ರೆಂಡ್ಸ್ ಎಲ್ಲ ಕರೆದ್ಬಿಟ್ಟು ಬಂದ್ರು ನಮ್ಮ ಕೃಷ್ಣ ಕಾನ್ಶಿಯಸ್ ಆಟ ಆಡೋಣ ಅಂತ ಅಲ್ವಾ? ಎಲ್ಲ ಆಟ ಆಡೋದೇನು, ಕೀರ್ತನೆ ಮಾಡೋದು, ಡ್ಯಾನ್ಸ್ ಮಾಡೋದು, ಹಿಡಿಯೋದು ಅಲ್ವಾ? ಒಬ್ರನ್ನೊಬ್ರನ್ನ ಎಳಿಯೋದು ಅಲ್ವಾ? ಕೃಷ್ಣ ಅಂತ ಹೇಳ್ಕೊಂಡು ಇದೆಲ್ಲ ಕೃಷ್ಣ ಆಟಗಳೇ ಇವೆಲ್ಲ. ನಾವ್ ಆಕ್ಚುಲಿ ನಮ್ಮ ಮಕ್ಳುಗಳು ಏನ್ ಆಟ ಆಡ್ತಾರೋ, ಜೂಟಾಟ ಅಲ್ವಾ? ಒಬ್ರು ಔಸ್ಕೊಂತಾರೆ, ಇನ್ನೊಬ್ರು ಬಂದು ಹುಡ್ಕೋದು, ಇದೆಲ್ಲ ಆಕ್ಚುಲಿ ಎಲ್ಲ ಕೃಷ್ಣ ಆಡಿರೋದೇ ಇವೆಲ್ಲ. ಅವ್ನ ನನಗೆ ಗೋಪಾಷ್ಟಮಿ ಆಯ್ತಲ್ವಾ, ಕೃಷ್ಣ ನನ್ನ ಫ್ರೆಂಡ್ಸ್ ಗಳೆಲ್ಲ ಆಟಾಡ್ತಾನೆ, ಅವ್ರೆಲ್ಲ ಇಂಥವೇ ಆಡೋದವರಲ್ಲ. ಅಲ್ಲಿಂದನೇ ನಮ್ಗೆ ಗೊತ್ತಾಗಿರೋದು. ಆಕ್ಚುಲಿ ನಮ್ಗೇನ್ ಗೊತ್ತು ಈ ಆಟಗಳೆಲ್ಲ, ಅಲ್ಲಿಂದ ಕೃಷ್ಣ ಲೋಕದಿಂದ ಬರ್ತಾ ಇರೋದು ಇವೆಲ್ಲ ಆಟಗಳು. ಒಬ್ರನ್ನ ಹಿಡಿಯೋದು, ಆಮೇಲೆ ಪ್ರಾಣಿಗಳ ತರ ಸುಮ್ನೆ ಸೌಂಡ್ ಮಾಡೋದು, ಕಪ್ಪೆ ತರ ಸೌಂಡು, ಪಕ್ಷಿ ತರ ಸೌಂಡು, ನವಿಲ್ ತರ ನೃತ್ಯ ಮಾಡೋದು, ಇದೆಲ್ಲ ಮಾಡ್ತಾನೆ ಕೃಷ್ಣ. ಬಲರಾಮ ಎಲ್ಲ ಅವ್ರ ಫ್ರೆಂಡ್ಸ್ ಎಲ್ಲ ಸಖಗಳೆಲ್ಲ ಮಾಡ್ತಾರೆ. ನೀನೇನು ಇಷ್ಟು ಚೆನ್ನಾಗಿ ಮಾಡ್ತೀನಿ, ನಾನು ನೋಡಿ ಹೆಂಗ್ ಮಾಡ್ತೀನಿ ಅಂತ ಅವ್ರ ಮೇಲೆ ಒಬ್ರಿಗೊಬ್ರು ಪೈಪೋಟಿ ಇರುತ್ತೆ. ನೀನ್ ಈ ತರ ಮಾಡ್ತೀಯ, ನಾನ್ ಮಾಡಿ ತೋರಿಸ್ತೀನಿ ನೋಡು ಅಂತ. ಆಮೇಲೆ ಒಬ್ರನ್ನೊಬ್ರು ಎಳಿಯೋದು, ಯಾರಾದ್ರು ಸೋತ್ರು ಅನ್ಕೊಳ್ಳಿ, ಸೋತ್ರೆ ಒಬ್ರನ್ನ ಎತ್ಕೊಂಡು ಹೋಗ್ಬೇಕು ಭುಜದ ಮೇಲೆ. ಸೊ ಎಷ್ಟೊಂದ್ ಸರಿ ಕೃಷ್ಣನ್ ಸೋಲಂಗ್ ಮಾಡ್ತಾರ ಅವರು, ಕೃಷ್ಣ ಎತ್ಕೊಂಡು ಹೋಗ್ಬೇಕಾಗತ್ತೆ. ಆ ತರ ಒಬ್ರನ್ನೊಬ್ರನ್ನ ಎಳ್ಕೊಂಡು ಆ ತರ ಎಷ್ಟೆಲ್ಲ ಆಟಗಳು ಅವ್ರು ಆಡೋದು, ನಾವು ಅದನ್ನೇ ಫಾಲೋ ಮಾಡ್ತಿರೋದು ಆಕ್ಚುಲಿ. ನಾವು ಚಿಕ್ಕವರಿದ್ದಾಗ ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದ್ವಿ. ಕಣ್ಣ ಮುಚ್ಚಲೆ ಆಟ. ಎಸ್ ಮಾತಾಜಿ,
ಎಲ್ಲ ಆಕ್ಚುಲಿ ಕೃಷ್ಣ ಕ್ರೀಡಾ ಅಂತ ಕರೀತಾರೆ ಇದಕ್ಕೆ. ಕೃಷ್ಣ ಕ್ರೀಡಾ ಅಂದ್ರೆ ಕೃಷ್ಣ ಇದೆಲ್ಲ ಆಡಿರೋದೆ, ಎಲ್ಲ ಅವನು ಆಡಿರೋದನ್ನ ನಾವು ಫಾಲೋ ಮಾಡ್ತಿರೋದು. ಅವ್ನು ಏನೇನ್ ಮಾಡ್ತಾನೆ ಎಲ್ಲ ನಾವು ಅವನದೇ ಫಾಲೋ ಮಾಡೋದು. ಆಕ್ಚುಲಿ ನಮ್ಗದು ಗೊತ್ತಿಲ್ಲ ಅಷ್ಟೇ. ಹರೇ ಕೃಷ್ಣ ಮಾತಾಜಿ. ಅದು ಶ್ರೀಲ ಪ್ರಭುಪಾದರದ್ದು ಪಿಕ್ಚರ್ ಇತ್ತಲ್ಲ, ಆ ತರ ಇದನ್ನು ಹಾಕ್ಬೋದಾ ಮಾತಾಜಿ? ನರಸಿಂಹ ನರಸಿಂಹಾವತಾರನ ನೋಡ್ತೀನಿ ಮಾತಾಜಿ, ಹುಡುಕ್ತೀನಿ ಡೆಫಿನೆಟ್ಲಿ. ಎಲ್ಲಾ ನಿಮ್ಮ ಹತ್ರ ಕೇಳ್ತಿದ್ದ ಇದೆಯಾ? ಕನ್ನಡದ ಇದೆಯಾ ನಿಮ್ಮ ಹತ್ರ? ನೋಡ್ತೀನಿ ಒಂದ್ಸರಿ. ಇದು ಮೊನ್ನೆ ಇದರದ್ದು ನೋಡಿದ್ವಿ ಮಾತಾಜಿ, ಶ್ರೀಲ ಪ್ರಭುಪಾದರದ್ದು. ಹೌದು, ನಾನೇ ಪ್ಲೇ ಮಾಡಿದ್ದು. ಹ್ಞೂನ್ರಿ. ಆ ತರ ಇದು ಪಿಕ್ಚರ್ ಮಾಡ್ಬೋದಾ ಅಂತ. ಶ್ಯೂರ್ ಮಾತಾಜಿ, ನಾನು ಸರ್ಚ್ ಮಾಡ್ಬಿಟ್ಟು ನನ್ನ ಪ್ರಭು ಒಂದ್ಸರಿ ಕನ್ಸಲ್ಟ್ ಮಾಡ್ಬಿಟ್ಟು ಪ್ಲೇ ಮಾಡ್ತೀನಿ ಮಾತಾಜಿ. ನಮ್ದು ಸಿಟಿ ಅಲ್ಲಲ್ಲ ಮಾತಾಜಿ, ಸಿಗಲ್ಲ. ನೆಟ್ವರ್ಕ್ ಸಿಗಲ್ಲ ಅಂತೀರಾ? ನೆಟ್ವರ್ಕ್ ಆಯ್ತು ಮಾತಾಜಿ, ಪಿಕ್ಚರ್ಗೆ ಹೋಗಕ್ಕೆ ಇದು ಇರಲ್ವಲ್ಲ. ಶ್ಯೂರ್ ಮಾತಾಜಿ, ಖಂಡಿತ ಪ್ಲೇ ಮಾಡ್ತೀನಿ. ನಾವು ಹೋಗಿಲ್ಲ ಆಯ್ತು. ಧನ್ಯವಾದಗಳು ಮಾತಾಜಿ. ಓಕೆ, ಯಾರ ನಾಮಾಮೃತ ಓದ್ತೀರಾ? ಹರೇ ಕೃಷ್ಣ. ಸುಧಾ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ. ಶ್ರೀನಾಮಾಮೃತ ಓದ್ತೀನಿ ಮಾತಾಜಿ. ಶ್ರೀನಾಮಾಮೃತ. ಭಗವಂತನ ಪವಿತ್ರ ನಾಮವನ್ನು ಸತತವಾಗಿ ಜಪಿಸುವವರು ಮರಣ ಕಾಲದಲ್ಲಿ ಹಿಂದಿರುಗಿ ತಮ್ಮ ನಿವಾಸವಾದ ಭಗವದ್ಧಾಮವನ್ನು ಸೇರುತ್ತಾರೆ. ಸುಖದೇವ ಗೋಸ್ವಾಮಿಗಳು ಪರೀಕ್ಷಿತ ಮಹಾರಾಜನಿಗೆ ಹೇಳುತ್ತಾರೆ, ಮರಣ ಕಾಲದಲ್ಲಿ ಬಳಲುತ್ತಿದ್ದ ಅಜಾಮಿಳನು ಭಗವಂತನ ಪುಣ್ಯನಾಮವನ್ನು ಉಚ್ಚರಿಸಿದನು. ಆ ಸಂಬೋಧನೆಯು ಅವನ ಮಗನನ್ನು ಕುರಿತದ್ದಾಗಿತ್ತು. ಆದರೂ ಅವನು ಭಗವದ್ಧಾಮಕ್ಕೆ ಹಿಂದಿರುಗಿದನು. ಆದ್ದರಿಂದ ಶ್ರದ್ಧೆಯೊಂದಿಗೆ ಮತ್ತು ಅಪರಾಧರಹಿತವಾಗಿ ಭಗವಂತನ ಪುಣ್ಯನಾಮವನ್ನು ಜಪಿಸುವವನು ಭಗವದ್ಧಾಮಕ್ಕೆ ಮರಳುವುದರಲ್ಲಿ ಯಾವ ಸಂದೇಹವಿದೆ? ಕಂಟಿನ್ಯೂ ಮಾಡ್ಲಾ ಮಾತಾಜಿ? ಕಂಟಿನ್ಯೂ ಮಾಡಿ ಮಾತಾಜಿ. ಮರಣದ ಸಮಯದಲ್ಲಿ ಅವನ ದೈಹಿಕ ಕ್ರಿಯೆಗಳು ಅವ್ಯವಸ್ಥಿತವಾಗಿರುವುದರಿಂದ ವ್ಯಕ್ತಿಯು ಖಂಡಿತವಾಗಿಯೂ ದಿಗ್ಭ್ರಮೆಗೊಳ್ಳುತ್ತಾನೆ. ಆ ಕಾಲದಲ್ಲಿ ಭಗವನ್ನಾಮವನ್ನು ಜೀವನ ಪರ್ಯಂತ ಅಭ್ಯಾಸ ಮಾಡಿದವನಿಗೂ ಕೂಡ ಹರೇ ಕೃಷ್ಣ ಮಂತ್ರವನ್ನು ಸ್ಪಷ್ಟವಾಗಿ ಉಚ್ಚರಿಸುವುದು ಸಾಧ್ಯವಾಗದಿರಬಹುದು. ಹಾಗಿದ್ದರೂ ಪುಣ್ಯನಾಮೋಚ್ಚಾರದ ಸಕಲ ಲಾಭಗಳನ್ನು ಅಂತಹ ವ್ಯಕ್ತಿಯು ಪಡೆಯುತ್ತಾನೆ. ಆದ್ದರಿಂದ ನಮ್ಮ ದೇಹವು ಸಮರ್ಥವಾಗಿರುವಾಗ ನಾವು ಭಗವಂತನ ಪುಣ್ಯನಾಮವನ್ನು ಉಚ್ಚಸ್ವರದಲ್ಲಿ ಮತ್ತು ಸ್ಪಷ್ಟವಾಗಿ ಏಕೆ ಜಪಿಸಬಾರದು? ಹಾಗೆ ಮಾಡಿದ್ದೇ ಆದರೆ ಮರಣ ಸಮಯದಲ್ಲಿಯೂ ಅವನು ಭಗವಂತನ ಪುಣ್ಯನಾಮವನ್ನು ಪ್ರೀತಿ ಮತ್ತು ಶ್ರದ್ಧೆಯೊಂದಿಗೆ ಸರಿಯಾಗಿ ಉಚ್ಚರಿಸಬಹುದು. ತಾತ್ಪರ್ಯವೇನೆಂದರೆ, ಭಗವಂತನ ಪುಣ್ಯನಾಮವನ್ನು ನಿರಂತರವಾಗಿ ಜಪಿಸುವವನು ತನ್ನ ನಿವಾಸವಾದ ಭಗವದ್ಧಾಮಕ್ಕೆ ನಿಶ್ಚಿತವಾಗಿ ಮರಳುತ್ತಾನೆ. ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಶ್ರೀಮದ್ ಭಾಗವತ 6ನೇ ಸ್ಕಂದ 2ನೇ ಅಧ್ಯಾಯ 49ನೇ ಶ್ಲೋಕದಲ್ಲಿ ಹೇಳಿದೆ. ತುಂಬಾ ಚೆನ್ನಾಗಿದೆ ಮಾತಾಜಿ ಇದು. ಅಲ್ವಾ? ಅಜಾಮಿಲ ಅವನ ಮಗನಿಗೆ ಮೊನ್ನೆ ಒಂದು ಭಾಗವತ ಕ್ಲಾಸಲ್ಲೂ ಕೇಳ್ತಾ ಇದ್ರು ಒಬ್ರು ಡಿವೋಟಿ, ಅದ್ರ ಹೆಂಗೆ ಅಜಾಮಿಲ ನಾರಾಯಣ ಹೆಸರು ನೆನ್ಸ್ಕೊಂಡು ಎಲ್ಲ ಪಾಪಗಳು ಹೆಂಗ ಒಂದು ಹೊಟ್ಟೋಯ್ತು, ಎಲ್ಲ ಪಾಪ ಒಂದು ನಾಮದಿಂದ ಹೆಂಗ್ ಹೊಟ್ಟೋಯ್ತು ಅಂತ. ಈಗ ಉತ್ತರ, ಅವನು ಆಕ್ಚುಲಿ ಅಜಾಮಿಲ ಅವನ ಮಗನ ಹೆಸರು ನಾರಾಯಣ ಇಟ್ಟಿದ್ದಲ್ವ, ಕೊನೆ ಮಗ. ಸೊ ನಾರಾಯಣ ಇಟ್ಟು ತುಂಬಾ ಒಳ್ಳೆ ಕೆಲಸ ಮಾಡಿದ್ದವನು ಅಜಾಮಿಲ. ಅವ್ನು ನಾರಾಯಣ ಬಾ, ನಾರಾಯಣ ಕೂತ್ಕೋ, ನಾರಾಯಣ ನೀರ್ ತಂದ್ಕೊಡು, ನಾರಾಯಣ ಇಲ್ಲಿ ಬಾ, ನಾರಾಯಣ ತಗೊಂಬಾ, ನಾರಾಯಣ ಏನ್ ಮಾಡ್ತಿದ್ಯಾ, ನಾರಾಯಣ ತಿಂದ್ಯಾ. ಸೊ ಪದೇ ಪದೇ ನಾರಾಯಣ ಹೆಸರು ತಗೊಂತಾ ಇದ್ದಾನೆ ಅವನು ಅಜಾಮಿಲ, ಅಲ್ವಾ? ನಾಮಸ್ಮರಣೆ ಮಾಡ್ತಾ ಇದ್ದಾನ ಅವನು. ಅದರಿಂದ ಒಂದೊಂದು ನಾಮ ತಗೊಳ್ಳೋದ್ರಿಂದನೂ ಅವನ್ನೆಲ್ಲ ಪಾಪಗಳು ಹೋಗ್ತಾ ಇದೆ. ನೋ ಡೌಟ್ ನಾರಾಯಣ ಅವನು ಭಗವಂತನ ಕರಿತಾ ಇಲ್ಲ, ಅವನ್ ಮಗನ್ನೇ ಕರಿತಾ ಇರೋದಿಲ್ಲಿ. ಅದೇ ಇಲ್ಲಿ ಹೇಳ್ತಾ ಇರೋದು ನೋಡಿ, ಭಗವಂತನ ಹೆಸರು ಕರೆದಿಲ್ಲ ಅವನು, ನಾರಾಯಣ ಅಂದ್ರೆ ಮಗನ್ ಕರಿತಾ ಇರೋದು. ಆದ್ರೂ ಕೂಡ ಅದು ಶ್ರದ್ಧೆಯೊಂದಿಗೆ ಮತ್ತು ಅಪರಾಧ ರಹಿತವಾಗಿರೋದ್ರಿಂದ, ಅಂದ್ರೆ ಅವನು ಅಪರಾಧ ಮಾಡ್ತಾ ಇಲ್ಲ. ಅಂದ್ರೆ ಈ ನಾರಾಯಣ ಹೆಸರಲ್ಲಿ ಏನಿದೆ ಆತರ ನಿಂದನೆ ಮಾಡ್ತಾ ಇಲ್ಲ. ಭಗವಂತನ ಹೆಸರಲ್ಲಿ ಏನಿದೆ, ಹರೇ ಕೃಷ್ಣ ಮಹಾಮಂತ್ರ ಅಂತ ಸುಮ್ನೆ ಇವರೆಲ್ಲ ಏನೋ ದೊಡ್ಡದಾಗ ಹೇಳ್ಕೊತಾರೆ ಇವ್ರ ಡಿವೋಟೀಸು, ಈ ಹರೇ ಕೃಷ್ಣದವರು. ಹಂಗೆ ಹರೇ ಕೃಷ್ಣ ಮಹಾಮಂತ್ರನ ನಾಮನ್ನ ನಾವು ಸಣ್ಣದಾಗಿ ನೋಡಬಾರ್ದು ಅಲ್ವಾ? 10 ಅಪರಾಧಗಳು ನಾವೇನು ಓದ್ತೀವಲ್ವಾ, ಆ ಅಪರಾಧನ ನಾವು ಮಾಡದೇ ಇರಂಗೆ ಕಾಪಾಡ್ಕೋಬೇಕು ನಮ್ಮ ಜಪದಲ್ಲಿ. ಸುಮ್ನೆ ಒಂದು ಒಳ್ಳೆ ಕಾರ್ಯ ಅಂತ ಮಾಡೋದು, ಇದರಿಂದ ಏನೋ ಫಲಿತ ಬರತ್ತೆ ಅಂತ ಮಾಡೋದು, ಅದು ಯಾವುದು ಇರಬಾರ್ದು. ಅಥವಾ ಇದ್ರಲ್ಲಿ ಏನಿದೆ ದೊಡ್ಡ ವಿಷಯ, ಇದಕ್ಕೇನಿದೆ ಶಕ್ತಿ ಅಂತ ಆ ಥರನೂ ಮಾಡಬಾರ್ದು. ಅಪರಾಧ ರಹಿತವಾಗಿ ನಾವು ನಾಮೋಚ್ಚಾರಣೆ ಮಾಡಿದ್ರೆ ಅದು ಪೂರ್ತಿ ಶಕ್ತಿ ಕೊಡತ್ತೆ, ಆಯ್ತಾ? ಯಾಕಂದ್ರೆ ಶಾಸ್ತ್ರದಲ್ಲಿ ಹೇಳ್ತಾರೆ, ಕೃಷ್ಣನ್ಕಿಂತ ಕೃಷ್ಣನ ನಾಮ ತುಂಬಾ ದಯಾಮಯಿ ಅಂತೆ. ಕೃಷ್ಣಕ್ಕಿಂತ ಕೃಷ್ಣನ ನಾಮ
ಎರಡಕ್ಕೂ ವ್ಯತ್ಯಾಸ ಇಲ್ಲ. ಕೃಷ್ಣನೇ ಕೃಷ್ಣನ ನಾಮ. ಅದೇ ಕೃಷ್ಣನ ನಾಮ ನಾವು ತಗೊಂಡ್ಬಿಡ್ಬೋದು ತಟ್ಟಂತ ಅಲ್ವಾ. ಶ್ರೀ ಪ್ರಭುಪಾದರು ಹೋಗೋ ಸಮಯದಲ್ಲಿ ಏನ್ ಹೇಳಿದ್ರು ಗೊತ್ತಾ ಅವ್ರು ಹೆಂಗ್ ಗೊತ್ತಾ ತ್ಯಾಗ ಮಾಡಿದ್ರು? ನಾನು ತೋರಿಸ್ತೀನಿ ನಿಮ್ಗೆ ಒಂದ್ಸರಿ ವಿಡಿಯೋ ತೋರಿಸ್ತೀನಿ ಅವ್ರದ್ದು. ಹರೇ ಕೃಷ್ಣ ಅಂತ ಹೇಳ್ಕೊಂಡು ಅವ್ರು ಹೋದ್ರು. ಹರೇ ಅಂದ್ರೆ ರಾಧಾರಾಣಿ, ಕೃಷ್ಣ ಕೃಷ್ಣ. ರಾಧಾರಾಣಿನೂ ಕೃಷ್ಣನೇ ಆಕ್ಚುಲಿ ಅಲ್ವಾ. ಅವಳು ಭಗವಂತ ಕೃಷ್ಣನ ಅರ್ಧ ಅವಳು. ಸೊ ಆ ಹೆಸರು ತಗೊಳ್ಳೋದ್ರಿಂದ ಅವರು ಬ್ಯಾಕ್ ಟು ಗಾಡ್ ಪ್ರಭುಪಾದ. ಸೊ ಆ ರೀತಿ ಅವರು ಸೊ ಅದೇ ಹೇಳ್ತಿರೋದು, ನಾವು ಜೀವನ ಪರ್ಯಂತ ಮಾಡಿರೋದೇ ನಮಗೆ ಬರುತ್ತೆ ವಾಪಸ್. ಸೊ ನಮ್ಮ ಸಾಧನನೇ ನಮ್ಮನ್ನ ಕಾಪಾಡುತ್ತೆ. ಅದಕ್ಕೆ ನಮ್ಮ ಚಾಂಟಿಂಗ್ ಚೆನ್ನಾಗಿ ಸ್ಟ್ರಾಂಗ್ ಮಾಡ್ಕೋಬೇಕು. ಓಕೆ, ನಾವು ಚೆನ್ನಾಗಿ ಮಾಡ್ತಿರ್ಬೋದು, 4 ರೌಂಡ್ ಮಾಡ್ತಿರ್ಬೋದು, 8 ರೌಂಡ್ ಮಾಡ್ತಿರ್ಬೋದು. ಇನ್ನೊಂದು ಸ್ವಲ್ಪ ಚೆನ್ನಾಗಿ ಅಪರಾಧ ಇಲ್ದೇನೆ ಕ್ವಾಲಿಟಿಯಾಗಿ ನಾವು ಉಚ್ಚಾರಣೆ ಮಾಡೋದು ನಮಗೆ ಕೇಳಿಸ್ಬೇಕು. ಮೆತ್ತಗೆ ಮನಸ್ಸಲ್ಲಿ ಅಲ್ದೇನೆ ಪ್ರಾಪರ್ ಆಗಿ ಕೇಳ್ಸಂಗೆ. ಪ್ರಚಾರವೇ ಮೂಲ ತತ್ವ ಯಾರು ಓದ್ತೀರಾ? ಹರೇ ಕೃಷ್ಣ, ತುಂಬಾ ಇಂಪಾರ್ಟೆಂಟ್ ಇದು. ನಾನು ಓದ್ಲ ಮಾತಾಜಿ. ಮಾತಾಜಿ ಓದಿ. ಕೃಷ್ಣನು ಪ್ರಚಾರಕರನ್ನು ಮುರುಳಿ ಭಗವದ್ಧಾಮಕ್ಕೆ ಕರೆದೊಯ್ಯುತ್ತಾನೆ. ಓದಿ ಮಾತಾಜಿ. ಈ ಪರಮ ರಹಸ್ಯವನ್ನು ಭಕ್ತರಿಗೆ ವಿವರಿಸುವವನಿಗೆ ಪರಿಶುದ್ಧ ಭಕ್ತಿಗೆ ಮಾಡುವ ಅವಕಾಶವು ನಿಶ್ಚಯವಾಗಿಯೂ ದೊರಕುತ್ತದೆ. ಕಡೆಗೆ ಅವನು ನನ್ನ ಬಳಿಗೆ ಹಿಂದಿರುಗಿ ಬರುತ್ತಾನೆ. ಪ್ರಪಂಚದಲ್ಲಿ ಇವನಿಗಿಂತ ನನಗೆ ಪ್ರಿಯನಾದ ಸೇವಕನಿಲ್ಲ, ಇವನಿಗಿಂತ ಪ್ರಿಯನಾದವನು ಮುಂದೆಯೂ ಇರುವುದಿಲ್ಲ. ಭಗವದ್ಗೀತೆಯನ್ನು ಯಥಾರ್ಥವಾಗಿ ಶ್ರದ್ಧೆಯಿಂದ ನಿರೂಪಿಸಲು ಪ್ರಯತ್ನಿಸುವವನು ಭಕ್ತಿಪೂರ್ವಕ ಚಟುವಟಿಕೆಗಳಲ್ಲಿ ಮುನ್ನಡೆಯುತ್ತಾನೆ ಮತ್ತು ಪರಿಶುದ್ಧ ಭಕ್ತಿ ಸೇವೆಯ ಸ್ಥಿತಿಯನ್ನು ಪಡೆಯುತ್ತಾನೆ. ಇಂತಹ ಪರಿಶುದ್ಧ ಭಕ್ತಿಯ ಪರಿಣಾಮವಾಗಿ ಅವನು ಭಗವದ್ಧಾಮಕ್ಕೆ ಖಂಡಿತವಾಗಿಯೂ ಹಿಂದಿರುಗುತ್ತಾನೆ. ಭಗವದ್ಗೀತಾ 18.68 ಮತ್ತೆ 69. ಕೃಷ್ಣ ಮಾತಾಜಿ, ಸಾರಿ ಗಲಾಟೆ ಮಾಡ್ತಾ ಇದ್ರಿ ಇವರು. ಸೊ ಏನಂತ ಭಗವಂತ ಇಲ್ಲಿ ಏನಂತ? ಕೃಷ್ಣನ ಪ್ರಚಾರದ ಪ್ರಜ್ಞೆಯನ್ನು ಪ್ರಚಾರಕನನ್ನು ಮರಳಿ ಭಗವದ್ಧಾಮಕ್ಕೆ ಕರೆದೊಯ್ಯುತ್ತಾನೆ. ಏನಂತೀಯಾರಲ್ಲಿ ಮಾತಾಜಿ? ಯಾರು ವಿವರಿಸ್ತೀರಾ? ಕೃಷ್ಣನ ಇದನ್ನ ಕುರಿತು ಯಾರು ಪ್ರಚಾರವನ್ನು ಮಾಡ್ತಾರೋ ಅವ್ರನ್ನ ಕೃಷ್ಣ ಭಗವದ್ಧಾಮಕ್ಕೆ ಕರ್ಕೋತಾನ ಅಂತ ಹೇಳ್ತಾನೆ. ಯಾರು ಇಲ್ಲಿ ಇದು ಇಲ್ಲ, ಎಲ್ಲರೂ ಭಗವಂತನಿಗೆ ಪ್ರಿಯರಾದವರೇ. ಆದ್ರೂ ಅದ್ರ ಜೊತೆಗೆ ಕೃಷ್ಣನ ಕೃಷ್ಣನ ಬಗ್ಗೆ ಅಥವಾ ಕೃಷ್ಣನನ್ನ ಕೊಂಡಾಡುತ್ತೆ ಜನರಿಗೆ ಹೇಳಿ ಜನರನ್ನ ಒಲಿಸ್ಕೊಂಡು ಪ್ರಚಾರ ಮಾಡ್ತಾರೋ ಅವ್ರನ್ನ ಕರ್ಕೋತಾನ ಕೃಷ್ಣ. ಎಸ್ ಮಾತಾಜಿ, ಪ್ರಚಾರ ಅನ್ನೋದು, ಧನ್ಯವಾದ ಮಾತಾಜಿ, ಪ್ರಚಾರ ಅನ್ನೋದು ತುಂಬಾ ಮುಖ್ಯ. ಕೃಷ್ಣನ್ ಬಗ್ಗೆ ಇನ್ನೊಬ್ರಿಗೆ ತಿಳಿಸೋದು ಅಂದ್ರೆ ಅದು ತುಂಬಾ ತುಂಬಾ ಮುಖ್ಯವಾದಂತ ಸೇವೆ. ಅದು ಕೃಷ್ಣನ್ ಸೇವೆ. ನಾವು ಯಾವ ಕೃಷ್ಣನ್ ಬಗ್ಗೆ ಇನ್ನೊಬ್ರು ಪ್ರಚಾರ ಮಾಡ್ತೀವೋ, ಇನ್ನೊಬ್ರನ್ನ ಭಕ್ತರು ಮಾಡೋದಿಕ್ಕೆ ನಾವು ಪ್ರೇರೇಪಣೆ ಮಾಡ್ತೀವೋ ಅಲ್ವಾ, ಅದರಷ್ಟು ಪ್ರಿಯವಾದಂತ ಸೇವೆ ಕೃಷ್ಣನ್ಗೆ ಇನ್ಯಾವುದೂ ಇಲ್ಲ. ಅದಕ್ಕೆ ಈ ಸಂಸ್ಥೆ, ಇಸ್ಕಾನ್ ಸಂಸ್ಥೆ, ಇದಕ್ಕೆ ಇದ್ರಲ್ಲಿರೋ ಭಕ್ತರನ್ನ ಗೋಷ್ಠ್ಯಾನಂದಿ ಅಂತ ಕರೀತಾರೆ. ಗೋಷ್ಠ್ಯಾನಂದಿ ಅಂದ್ರೆ ನಾವು ಭಕ್ತಿ ಒಬ್ಬರೇ ಮಾಡೋದಿಲ್ಲ. ನಾನ್ ಮಾಡ್ಕೊಂಡು ನಾವು ಒಂಟ್ರಿಯಾಗಿ ಮಾಡ್ಕೊಂಡು ನಾವು ಸೈಲೆಂಟ್ ಆಗಿರ್ತೀವಪ್ಪ, ಇನ್ನೊಬ್ರಿಗೆ ನಾವೇನೋ ಹೇಳಲ್ಲ, ಇನ್ನೊಬ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಅದೆಲ್ಲ ನಮ್ ಜೀವನದ ಗುರಿ. ಪ್ರಹ್ಲಾದ್ ಮಹಾರಾಜನು ಅಷ್ಟೇ ಅಲ್ವಾ, ಅವ್ರ ಭಕ್ತರು, ದೊಡ್ಡ ಭಕ್ತ ಪ್ರಹ್ಲಾದ. ಬಟ್ ಅದ್ರ ಅವ್ನ ಯಾಕೆ ತಲೆಗೆ ಹಚ್ಕೋಬೇಕು ಈ ಎಲ್ಲ ರಾಕ್ಷಸರ ಹುಡುಗರ ಬಗ್ಗೆ? ಅದೆಲ್ಲ ಒಂದ್ ಗುರಿ. ನಾನಂತೂ ಭಗವಂತ ಅದೇ ನರಸಿಂಹನಂತೂ ಅದೇ ಹೇಳ್ತೇನೆ, ನಾರಾಯಣ ಪ್ರಹ್ಲಾದ, ನಾನು ಭಗವಂತನ ಧಾಮಕ್ಕೆ ಬರ್ತೀನಿ, ಆದ್ರೆ ನನ್ನ ಫ್ರೆಂಡ್ಸ್ ಅಲ್ಲ, ನನ್ನ ಮಿತ್ರರೆಲ್ಲ ಇಲ್ಲೇ ಉಳ್ಕೊಂಡ್ಬಿಟ್ರೆ ಅದು ಏನ್ ಪ್ರಯೋಜನ? ಅದರಿಂದ ನನ್ಗೆ ಏನ್ ಸುಖ ಸಿಗತ್ತೆ?
ಅದೆಲ್ಲ ನನ್ನ ಜೀವನದ ಗುರಿ. ಅವ್ರೆಲ್ಲರೂ ಭಕ್ತರಾದ್ರೆ ನನ್ಗೆ ಸಂತೋಷ ಆಗತ್ತೆ. ಅವ್ರೆಲ್ರೂ ನನ್ನ ಜೊತೆ ಬರಂಗಾದ್ರೆ ಭಗವಂತನ ಧಾಮಕ್ಕೆ, ಅವಾಗ ನಂಗೆ ನಿಜವಾದ ತೃಪ್ತಿ ಸಿಗತ್ತೆ ಅಲ್ವಾ. ಪ್ರಭುಪಾದರು 69ನೇ ಇಸ್ವಿಗೆ 69 ವಯಸ್ಸಲ್ಲಿ ಯಾಕೆ ಹೋಗ್ಬೇಕು? ಅವರು ಅಮೆರಿಕಾಗ ಹೋಗೋ ಅವಶ್ಯಕತೆ ಏನಿದೆ? ಆ ಮ್ಲೇಚ್ಛಗಳ ಹಿಂದೆ ಹೋಗಿ ಅವ್ರಿಗೆಲ್ಲ ಉದ್ಧರಿಸುವಂತ ಅವಶ್ಯಕತೆನೇ ಇಲ್ಲ ಅವ್ರಿಗೆ. ಅವ್ರು ಆಲ್ರೆಡಿ ದೊಡ್ಡ ಡಿವೋಟಿ, ಅವರು ದೊಡ್ಡ ಭಕ್ತರವರು, ನಿತ್ಯ ಸಿದ್ಧ ಅವರು. ಅವ್ರು ಭಗವಂತನ ಧಾಮಕ್ಕೆ ಈಸಿಯಾಗಿ ಹೋಗ್ಬೋದು. ವೃಂದಾವನದಲ್ಲಿ ಇದ್ಕೊಂಡು ಸನ್ಯಾಸಿ ಅವರು ಯಾಕೆ ಪ್ರಚಾರ ಮಾಡ್ಬೇಕು? ಯಾಕೆ ಇಷ್ಟೆಲ್ಲ ಪುಸ್ತಕಗಳು ಬರಿಬೇಕು? ಇಷ್ಟು ದೊಡ್ಡ ಸಂಸ್ಥೆ ಯಾಕೆ ತೆಗಿಬೇಕು? ಇಸ್ಕಾನ್ ಯಾಕೆ ಬೇಕಿತ್ತು ನಮ್ಗೆ? ಅವ್ರಿಗೆ ತೆಗಿದೇ ಹೋದ್ರೆ ಏನಾಗ್ತಿತ್ತು? ನೀವ್ ಹೇಳಿ, ಯಾರು ಉತ್ತರ ಕೊಡಿ. ಇಸ್ಕಾನ್ ಇಲ್ದೆ ಹೋಗಿದ್ರೆ ನಾವೆಲ್ಲ ಇರ್ತಿದ್ವಾ ಇಲ್ಲಿ? ನಾವೆಲ್ಲ ಮೂರ್ಖರಾಗಿ ಇರ್ತಾ ಇದೀವಿ ಮಾತಾಜಿ. ಅಷ್ಟೇ ಅಲ್ವಾ. ಏನು ನಮಗ್ ಗೊತ್ತಿರೋ ಭಕ್ತಿ ಏನಪ್ಪಾ? 2 ನಿಮಿಷ ದೇವಸ್ಥಾನಕ್ ಹೋಗು, ಒಂದ್ ತೆಂಗಿನಕಾಯಿ ಹೊಡಿ, 10 ರೂಪಾಯಿ ಹುಂಡಿದಲ್ಲಿ ಹಾಕು, ಬಾ, ಸಾಕ? ಅದು ಭಕ್ತಿನೇ ಇರ್ಬೋದು, ಅದು ಏನೋ ಸೇವೆನೇ ಇರ್ಬೋದು, ಆದ್ರೆ ಅಷ್ಟು ಸಾಕಾಗಲ್ಲ. ನಮ್ತೆ ಹೋಗ್ತೀರಾ? ಅಷ್ಟು ಸಾಕಾಗಲ್ಲ. ನಮ್ಗೆ ಸಾಕಷ್ಟು ಜ್ಞಾನ ಬೇಕು, ಸಾಂಗತ್ಯ ಬೇಕು ಅಲ್ವಾ. ಜ್ಞಾನ ಬೇಕು, ಭಕ್ತರ ಸಾಂಗತ್ಯ ಬೇಕು, ಹರಿನಾಮ ಬೇಕು. ಯಾವ ಪುರೋಹಿತರು ಹೇಳ್ತಾರೆ ಈ ಮಾತನ್ನ? ಯಾವ ಪುರೋಹಿತರು ಯಾವ ವೇದ ಓದಿದ್ದಾರೆ? ಯಾವ ವೇದನೂ ಓದಿಲ್ಲ. 100 ರೂಪಾಯೋ 1000 ರೂಪಾಯೋ ಗಳಿಸಕ್ಕೆ ಏನ್ ಹೋಮ ಮಾಡ್ಬೇಕು, ಏನ್ ವ್ರತಗಳು ಮಾಡ್ಬೇಕು ಅದನ್ನ ಮಾಡಿಸ್ತಾರ ಅಷ್ಟೇ ಅವರು. ಅವ್ರಿಗೆ ಈ ಜ್ಞಾನ ಎಲ್ಲೂ ಗೊತ್ತಿಲ್ಲ ಅವ್ರಿಗಿದು, ಆಯ್ತಾ. ಸೊ ಪ್ರಭುಪಾದರು ಇಲ್ದೆ ಹೋಗಿದ್ರೆ, ಅವ್ರಿಗೆ ಪ್ರಚಾರ ಮಾಡದೆ ಹೋಗಿದ್ರೆ, ಈ ಸಂಸ್ಥೆ ತೆಗೆದೇ ಹೋಗಿದ್ರೆ ನಮ್ ಗತಿ ಎಲ್ಲ ಅದು ಗತಿ ಆಗೋದು. ಸೊ ಅದಕ್ಕೆ ಪ್ರಚಾರ ಅಂದ್ರೆ ಅದು ಮೋಸ್ಟ್ ಫೇವ್ರೇಟ್ ಕೃಷ್ಣನಿಗೆ. ನೋಡಿ, ಬಹುಪ್ರಿಯರು ಅಲ್ವಾ. ಪ್ರಪಂಚದಲ್ಲಿ ಇವನಿಗಿಂತ ನನಗೆ ಪ್ರಿಯನಾದ ಸೇವಕನಿಲ್ಲ, ಇವನಿಗಿಂತ ಪ್ರಿಯನಾದವನು ಮುಂದೆಯೂ ಇರುವುದಿಲ್ಲ. ಸೊ ಪ್ರೀಚರ್ಸ್ ಅಂದ್ರೆ ಪ್ರೀಚಿಂಗ್ ಮಾಡ್ತಾ ಇದ್ದಾರೆ ಯಾರು ಡಿವೋಟೀಸ್ ಅಂದ್ರೆ, ಅವರಿಗೆ ಜಾಸ್ತಿ ರೂಲ್ಸ್ ಹೇಳೋದಿಲ್ಲ ಗುರುಗಳು. ನೀವು ಜಸ್ಟ್ ನಿಮ್ 16 ರೌಂಡ್ಸ್ ಮಾಡಿ ನಿಮ್ ಪ್ರೀಚಿಂಗ್ ಮುಂದುವರ್ಸ್ಕೊಂಡು ಹೋಗಿ ಅಂತ. ನಿಮ್ 4 ರೆಗ್ಯುಲೇಟಿವ್ ಏನು ನಾವು ನಿಯಮಗಳು ಆಚರಿಸ್ತೀವಲ್ಲ ಅಷ್ಟೇ, ಜಾಸ್ತಿ ಏನು ನಮ್ಗೆ ರೂಲ್ಸ್ ಇಲ್ಲ ನಮ್ಗೆ. ಯಾಕಂದ್ರೆ ನಾವು ಆಲ್ರೆಡಿ ನೀವು ಪ್ರೀಚಿಂಗ್ ಮಾಡ್ತಾ ಇದ್ದೀರಾ. ಪ್ರೀಚಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತಾರೆ ನಮ್ ಗುರು ಮಹಾರಾಜ್ ಪ್ರಭುಪಾದ್. ಪ್ರೀಚಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಬುಕ್ ಡಿಸ್ಟ್ರಿಬ್ಯೂಷನ್ ವೆರಿ ಇಂಪಾರ್ಟೆಂಟ್. ನಾವ್ ಇನ್ನೊಬ್ರಿಗೆ ಬುಕ್ಸ್ ಕೊಡೋದು, ನಾವ್ ಇನ್ನೊಬ್ರಿಗೆ ಭಕ್ತಿಗೆ ಬರಂಗ್ ಮಾಡೋದು, ಇದು ಮೋಸ್ಟ್ ಇಂಪಾರ್ಟೆಂಟ್ ಸರ್ವಿಸ್. ಅದ್ರ ಜೊತೆ ಈ ಭಕ್ತಿ ಪ್ರಚಾರ ಮಾಡ್ತಾ ಇರೋರು ತುಂಬಾ ಚೆನ್ನಾಗಿ ಭಕ್ತಿ ಮಾಡಂಗ ಆಗ್ತಾರೆ. ಪ್ರಚಾರ ಮಾಡ್ತಾ ಮಾಡ್ತಾ ಡಿವೋಟೀಸ್ ನೋಡ್ತಾ ಡಿವೋಟೀಸ್ ಇನ್ಸ್ಪಿರೇಷನ್, ಬೇರೆ ಭಕ್ತರುಗಳ ಒಂದು ಸಮೂಹದಲ್ಲಿ ನಮ್ಗೆ ಭಕ್ತಿ ಮಾಡ್ಬೇಕು ಅಂತ ಒಂದು ಹುರುಪ್ ಬರುತ್ತೆ, ಒಂದು ಶಕ್ತಿ ಬರುತ್ತೆ ನಮ್ಗೆ ಒಬ್ಬರೇ ಮಾಡಕ್ಕೆ ಏನ್ ಅನ್ಸತ್ತೆ? ಆಮೇಲೆ ಮಾಡಿದ್ರೆ ಆಯ್ತು ಬಿಡು ಅಂತೀವಿ, ಪಕ್ಕಕ್ಕೆ ಇಡ್ತೀವಿ ಜಪಮಾಲನ. ಆಮೇಲೆ 8 ಗಂಟೆಗೆ ಮಾಡೋಣ, 9ಕ್ಕೆ ಮಾಡೋಣ, ತಿಂಡಿ ತಿಂದ್ಮೇಲೆ ಮಾಡೋಣ, ಊಟ ಆದ್ಮೇಲೆ ಮಾಡೋಣ, ಸಾಯಂಕಾಲ ಮಾಡೋಣ, ಸಾಯಂಕಾಲ ಆದ್ಮೇಲೆ ರಾತ್ರಿ ಆಗತ್ತೆ, ರಾತ್ರಿ ಬಂದು ನಿದ್ದೆ ಬರುತ್ತೆ. ಭಕ್ತರ ಸಂಘದಲ್ಲಿ ಮಾಡಿದ್ರೆ ಹುರುಪುನು ಬರುತ್ತೆ ಮಾತಾಜಿ. ಒಂದು ಅಲ್ವಾ? ಮಾಡಾರ 10 ಮಾಡ್ತೀವಿ ಮಾತಾಜಿ. ಹಾ, ಇನ್ನೂ ಮಾಡೋಣ ಅನ್ಸತ್ತೆ, ಇನ್ನು ಚೆನ್ನಾಗಿ ಮಾಡೋಣ. ನಮ್ಗಿಂತ ಚೆನ್ನಾಗಿ ಮಾಡೋರು ಇರ್ತಾರೆ ಭಕ್ತರು. ಬೆಳಿಗ್ಗೆ 4 ಗಂಟೆಗೆ ಹೇಳೋರು ಇರ್ತಾರೆ, 6:30ಗೆಲ್ಲ ಬೆಳಗಿನ ಮಾರ್ನಿಂಗ್ ಕ್ಲಾಸಲ್ಲಿ ಇರ್ತಾರವರೆಲ್ಲ. ಅದನ್ನ ನೋಡ್ರಪ್ಪ ಎಷ್ಟು ಚೆನ್ನಾಗಿ ಬರ್ತಾರೆ ಇವರು ಮಾತಾಜಿ, ಡೈಲಿ ಬರ್ತಾರೆ ಇವರು. ನಾನು ಮಾಡ್ಬೇಕಪ್ಪ, ನಾನು ಮಾಡ್ತೀನಿ, ನಾನು ಚೆನ್ನಾಗಿ ಮಾಡ್ತೀನಿ. ಕಾರ್ತಿಕ್ ಮಾಸ ಕೊನೆಗೊಳ್ತಾ ಇದೆ, 4 ದಿವಸ ಉಳ್ಕೊಂಡಿದೆ ಇನ್ನು. ಅದರಲ್ಲಿ ನಮ್ಮ ಸ್ವಾರ್ಥನೂ ಇರುತ್ತೆ ಮಾತಾಜಿ. ನಮ್ಮ ಆರೋಗ್ಯನೂ ಸುಧಾರಿಸುತ್ತೆ, ನಮ್ಮ ಹೆಚ್ಚಾಗುತ್ತೆ. ಜೊತೆಗೆ ನಾವು ಭಕ್ತರ ಸಂಘದೊಳಗೂ ಇದ್ದಂಗ ಆಗುತ್ತೆ. ಅಲ್ಲಿ ಸ್ವಾರ್ಥ ನಿಸ್ವಾರ್ಥ ಕೂಡ ಇರುತ್ತೆ ಮಾತಾಜಿ. ಇದು ಒಳ್ಳೆ ಸ್ವಾರ್ಥ. ಕೃಷ್ಣ ಭಕ್ತಿದಲ್ಲಿ ನೋಡಿ ಎಲ್ಲ ಸಿಗತ್ತೆ. ಆರೋಗ್ಯ ಸುಧಾರಣೆ ಆಗತ್ತೆ, ನಮ್ಮ ಮನಸ್ಸು ಕೂಡ ಸ್ಥಿರತೆಗೆ ಬರುತ್ತೆ, ನಮ್ಮಲ್ಲಿರೋ ಕೋಪ ತಾಪ ಎಲ್ಲ ಹೋಗತ್ತೆ, ನಾವೆಲ್ಲರ ಜೊತೆ ಚೆನ್ನಾಗಿ ನಡ್ಕೋತೀವಿ, ನಮ್ ಸಂಬಂಧಗಳು ಚೆನ್ನಾಗಾಗತ್ತೆ. ಬೇರೆ ವಿಷಯದೊಳಗೆ ತಲೆ ಹಾಕಕ್ ಸಮಯನ ಹಾ, ಸಿಗಲ್ಲ. ಸಮಯ ಇಲ್ಲ. ಕೃಷ್ಣನ ಇದ್ರೊಳಗೆ ಇರಕ್ಕಾಗತ್ತೆ. ಹಾ, ಅದನ್ನ ಎಷ್ಟು ಬೇಕೋ ಅಷ್ಟೇ ತಗೋತೀವಿ. ವಿಚಾರ ಮಾಡಕ್ ಆಗೋದೇ ಇಲ್ಲ. ಕೆಟ್ಟದನ್ನ ವಿಚಾರ ಮಾಡಕ್ ನಮ್ಗೆ ಮನ್ಸೇ ಬರಲ್ಲ. ಬಿಡು ಅಂತೀವಿ ನಾವು. ಏನ್ ನಡೀತಾನೆ ಇರುತ್ತೆ ಈಗ ಕೆಟ್ಟದೀಗ. ಹಂಸ ಒಂದ್ ಕ್ಲಾಸಲ್ಲಿ ಹೇಳ್ತಾ ಇದ್ರು ಪ್ರಭುಜಿ, ಹಂಸ ಪಕ್ಷಿ, ಹಂಸ ಏನ್ ಮಾಡತ್ತೆ ಗೊತ್ತಾ? ಹಂಸ ನೀರು ಮತ್ತೆ ಹಾಲು ಬೆರೆಸಿದ್ರೆ ಅದು ಬರೀ ಹಾಲೇ ತಗೊಳತ್ತಂತೆ. ಅದೇ ಹೆಂಗೋ ಫಿಲ್ಟರ್ ಮಾಡ್ಕೊಳತ್ತದು, ನೀರ್ನ ಬಿಟ್ಬಿಟ್ಟು ಹಾಲು ಮಾತ್ರ ಕುಡಿಯತ್ತಂತದ್ದು. ನೀರು ಹಾಲು ಬೆರೆಸಿ ಕೊಟ್ರು ಕೂಡ. ಹಂಗೆ ಕೆಟ್ಟದ್ದು ಒಳ್ಳೇದು ಒಂದ್ ವ್ಯಕ್ತಿದಲ್ಲಿ ಇರ್ಬೋದು, ನಾವು ಓನ್ಲಿ ಒಳ್ಳೇದೇ ತಗೋಬೇಕಂತ. ಓಕೆ, ಅವಾಗ ನಮ್ಗೆ ಸರಿಯಾಗಿ ಸಿಗತ್ತೆ. ಅಂದ್ರೆ ನಾವು ತಗೋಬೇಕಾಗಿರೋದನ್ನ ತಗೋಬೇಕು, ಆಯ್ತಾ. ಇಸ್ಕಾನಲ್ಲೂ ಅಷ್ಟೇ, ಎಷ್ಟೋ ಜನ ಭಕ್ತರು ಇರ್ಬೋದು, ಎಲ್ಲ ಎರಡೂ ಇರ್ಬೋದು ಗುಡುಗಳು, ಒಳ್ಳೇದು ಕೆಟ್ಟದ್ದು. ನಾವು ಒಳ್ಳೇದನ್ನ ಮಾತ್ರ ತಗೋಬೇಕು, ಅವ್ರನ್ನ ಆತರ ಸ್ವೀಕರಿಸ್ಬೇಕು. ಅವಾಗ ನಮ್ಮ ಭಕ್ತಿ ಇನ್ನು ಬೆಳೀತಾ ಹೋಗತ್ತೆ. ನೋಡು ಅವಳು ನೋಡು ಹೆಂಗಂದ್ಲು,
ಅವ್ನು ನೋಡಿ ಹೆಂಗ್ ಕೋಪ ಮಾಡ್ಕೊಂಡ, ಅವ್ನು ನೋಡಿ ನಾವು ಸೇವೆ ಮಾಡಕ್ ಬಂದಾಗ ಹಂಗಂದ್ರು, ಇವ್ರು ನೋಡಿ ಹಿಂಗಂದ್ರು ಅಂತಿದ್ರೆ ನಾವು ನಮ್ಮ ಭಕ್ತಿ ಬೆಳೆಯೋದೇ ಇಲ್ಲ ಅಲ್ವಾ. ನಾವು ಸುಮ್ಮನೆ ಸೇವಾ ಅಪರಾಧ ಮಾಡ್ತಾ ಹೋಗ್ತೀವಿ, ಇಲ್ಲ ವೈಷ್ಣವ್ರ ನಿಂದೆ ಮಾಡ್ತಾ ಹೋಗ್ತೀವಿ ಅಲ್ವಾ. ನಾವು ಇಲ್ಲೂ ಅದನ್ನೇ ಮಾಡ್ತಾ ಹೋಗ್ತೀವಿ. ನಾವು ಮಾಮೂಲು ಪ್ರಪಂಚ ಹೊರಗಡೆ ಪ್ರಪಂಚದಲ್ಲಿ ಹೆಂಗ್ ನಡ್ಕೊಂತೀವಿ ಇಲ್ಲೂ ಹಾಗೆ ಮಾಡಿದ್ರೆ ಭಕ್ತರ ಮಧ್ಯೆ ಏನ್ ವ್ಯತ್ಯಾಸ ಬಂದಂಗಾಯ್ತು ಅಲ್ವಾ. ಇಲ್ಲಿ ನಾವು ಹುಷಾರಾಗಿರ್ಬೇಕು. ಇಲ್ಲಿ ನಮಗೋಸ್ಕರ ಇರೋದಿದು ಈ ಸಾಂಗತ್ಯ ಅಲ್ವಾ. ನಾವೆಲ್ಲರೂ ಒಂದು ಒಗ್ಗಟ್ಟಾಗಿರ್ಬೇಕು. ಯಾಕಂದ್ರೆ ನಾವೆಲ್ಲ ಕೃಷ್ಣ ಭಕ್ತರು ಅಲ್ವಾ. ನಾವೆಲ್ಲ ಒಟ್ಟಿಗೆ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಭಕ್ತಿದಲ್ಲಿ ಬೆಳ್ಕೊಂಡು ಭಗವಂತನ ಧಾಮಕ್ಕೆ ಹೋಗೋದು ನಮ್ ಗುರಿ ಇರೋದಲ್ವಾ. ನಮ್ ಗುರಿ ಏನು? ಕೃಷ್ಣನ್ ಧಾಮಕ್ಕೆ ಹೋಗ್ಬೇಕು ಅಂತ ಅವ್ರು ಮಾತಾಜಿ ಹೇಳಿದ್ರಲ್ವಾ. ಕೃಷ್ಣನ್ನ ನೋಡ್ಬೇಕು, ಕೃಷ್ಣನ್ ಧಾಮಕ್ಕೆ ಹೋಗ್ಬೇಕು, ಕೃಷ್ಣನ್ ಸೇವೆ ಮಾಡ್ಬೇಕು. ನಮ್ಮೆಲ್ರದ್ದು ಗುರಿ ಅದೇ ಆಗಿದ್ರೆ ನಾವೆಲ್ಲ ಒಟ್ಟಿಗೆ ಅಲ್ಲೇ ಸೇರ್ಬೋದು ಅಲ್ವಾ. ಅವಾಗ ನಾವು ಝೂಮಲ್ಲಿ ಯಾಕೆ ಸೇರ್ತೀವಿ ಅಲ್ವಾ, ಮೊಬೈಲಲ್ಲಿ ಯಾಕೆ ಸೇರ್ಕೋತೀವಿ? ಡೈರೆಕ್ಟ್ ಆಗಿರ್ತೀವಿ ನಾವು ಅಲ್ವಾ. ಸಾದ ವಿಷಯ. ಸೊ ಇಲ್ಲಿ ಟೈಮ್ ಏನು 8:10 ಆಯ್ತಾ? ಓಕೆ, ಭಕ್ತಿ ಯೋಗದ ಬಗ್ಗೆ ಜಸ್ಟ್ ಓದ್ಕೊಂಡು ಹೋಗೋಣ. ನಿಮ್ಗೆಲ್ರಿಗೂ ಗೊತ್ತಿರೋದು ಇದು, ಜಾಸ್ತಿ ಏನು ಡಿಸ್ಕಷನ್ ಇರಲ್ಲ, ಜಸ್ಟ್ ಮಾಡ್ಬೋಣ. ಎಸ್, ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಇತಿ ಪುಂಸಾರ್ಪಿತ ವಿಷ್ಣು ಭಕ್ತಿ ಶ್ರೇನವಲಕ್ಷಣ ಕ್ರಿಯೇತ ಭಗವತ್ಯಾಧ್ಯ ತನ್ಮನ್ಯೇಧೀತ ಉತ್ತಮಂ. ಶ್ರೀಮದ್ ಭಾಗವತ 7:5-23-24 ಅನುವಾದ ಇರುತ್ತೀರಾ? ಪ್ರಹ್ಲಾದ ಮಹಾರಾಜನು ಹೇಳಿದನು, ಭಗವಾನ್ ವಿಷ್ಣುವಿನ ಅಲೌಕಿಕ ಪವಿತ್ರ ನಾಮ ರೂಪ ಗುಣ ಲೀಲೆ ಪ್ರಕರಣಗಳ ಕುರಿತು ಆಲಿಸುವುದು, ಸ್ತುತಿಸುವುದು ಹಾಗೂ ಸ್ಮರಿಸುವುದು, ಭಗವಂತನ ಶರಣಾರವಿಂದಗಳ ಸೇವೆಗೈಯುವುದು, ಭಗವಂತನಿಗೆ ಷೋಡೋಪಚಾರಗಳ ಭಕ್ತಿಪೂರ್ವಕ ಪೂಜೆಯನ್ನು ಅರ್ಪಿಸುವುದು, ಭಗವಂತನಿಗೆ ಪ್ರಾರ್ಥನೆಗಳನ್ನು ಸಲ್ಲಿಸುವುದು, ಅವನ ದಾಸನಾಗುವುದು, ಭಗವಂತನನ್ನೇ ಶ್ರೇಷ್ಠ ಸಖನನ್ನಾಗಿ ತಿಳಿಯುವುದು ಮತ್ತು ಸರ್ವಸ್ವವನ್ನು ಭಗವಂತನಿಗೆ ಸಮರ್ಪಿಸುವುದು. ಈ 9 ಪ್ರಕ್ರಿಯೆಗಳನ್ನು ಪರಿಶುದ್ಧ ಭಕ್ತಿ ಸೇವೆ ಎಂದು ಅಂಗೀಕರಿಸಲಾಗುತ್ತದೆ. ಈ 9 ವಿಧಗಳಲ್ಲಿ ಕೃಷ್ಣನ ಸೇವೆಗೈಯಲು ತನ್ನ ಜೀವನವನ್ನು ಮುಡುಪಾಗಿಟ್ಟಿರುವವನು ಅತಿ ಶ್ರೇಷ್ಠ ವಿದ್ಯಾವಂತನೆಂದು ತಿಳಿಯಬೇಕು, ಏಕೆಂದರೆ ಅವನು ಸಂಪೂರ್ಣ ಜ್ಞಾನವನ್ನು ಪಡೆದುಕೊಂಡಿರುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಭಾವಾರ್ಥಿ ನೆಕ್ಸ್ಟ್ ಯಾರು ಓದ್ತೀರಾ? ಥ್ಯಾಂಕ್ ಯು ಮಾತಾಜಿ. ಭಾವಾರ್ಥಿ ಇನ್ಯಾರು ಓದ್ತೀರಾ? ನಾನು ಓದ್ಲಾ ಮಾತಾಜಿ? ಮಾತಾಜಿ ಓದಿ. ಶ್ರೀಲಾಸ್ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ತಮ್ಮ ತತ್ಯದಲ್ಲಿ ಈ ಕೆಳಗಿನ ವಿವರಣೆಯನ್ನು ನೀಡುತ್ತಾರೆ. ಶ್ರವಣ ಎಂದರೆ ಪವಿತ್ರ ನಾಮವನ್ನು ಹಾಗೂ ಶ್ರೀಮದ್ ಭಾಗವತ, ಭಗವದ್ಗೀತಾ ಹಾಗೂ ಇತರ ಅಪೌರುಷೇಯ ಅಧಿಕೃತ ಗ್ರಂಥಗಳಲ್ಲಿ ವರ್ಣಿತವಾಗಿರುವ ಭಗವಂತನ ರೂಪ, ಗುಣ, ಪರಿವಾರ ಮತ್ತು ಲೀಲೆಗಳನ್ನು ಕುರಿತು ಆಲಿಸುವುದೇ ಆಗಿದೆ. ಅಂತಹ ಸಂದೇಶಗಳನ್ನು ಆಲಿಸಿದ ಬಳಿಕ ಒಬ್ಬಾತನು ಆ ಕಂಪನಗಳನ್ನು ಕಂಠಪಾಠ ಮಾಡಿ ಅವುಗಳನ್ನು ಪುನರುಚ್ಚಾರ ಮಾಡಬೇಕು. ಕೀರ್ತನ. ಸ್ಮರಣ ಎಂದರೆ ಸರ್ವೋತ್ತಮ ಪ್ರಭುವನ್ನು ಕುರಿತು ಹೆಚ್ಚು ಹೆಚ್ಚು ಅರಿಯಲು ಪ್ರಯತ್ನಿಸುವುದೇ ಆಗಿದೆ. ಪಾದ ಸೇವನಂ ಎಂದರೆ ಕಾಲ ಮತ್ತು ಸಂದರ್ಭಗಳಿಗೆ ಅನುಗುಣವಾಗಿ ಭಗವಂತ ಪಾದಾರವಿಂದಗಳ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವುದು. ಅರ್ಚನಂ ಎಂದರೆ ದೇವಾಲಯದಲ್ಲಿ ಪೂಜಿಸುವಂತೆ ಭಗವಾನ್ ವಿಷ್ಣುವನ್ನು ಆರಾಧಿಸುವುದು. ವಂದನಂ ಎಂದರೆ ಗೌರವಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುವುದು. ಮನ್ಮನಾಭವ ಮದ್ಭಕ್ತೋ ಮಧ್ಯಾದಿಭಾಂ ನಮಸ್ಕುರು. ಭಗವದ್ಗೀತಾ 18.65. ವಂದನಂ ಎಂದರೆ ನಮಸ್ಕುರು, ಪ್ರಣಾಮಗಳನ್ನು ಅಥವಾ ಪ್ರಾರ್ಥನೆಗಳನ್ನು ಅರ್ಪಿಸುವುದು. ತನ್ನನ್ನು ತಾನು ನಿತ್ಯ ಕೃಷ್ಣದಾಸ ಎಂದು ಭಾವಿಸುವುದು ಎಂದರೆ ಶಾಶ್ವತವಾಗಿ ಕೃಷ್ಣನ ಸೇವಕನೆಂದು ಪರಿಗಣಿಸಿಕೊಳ್ಳುವುದು. ಸಖ್ಯ ಎಂದರೆ ಶ್ರೀಕೃಷ್ಣನ ಹಿತೈಷಿಯಾಗಿರುವುದು. ಮೂಲ ಸ್ವರೂಪದಲ್ಲಿ ಪ್ರತಿಯೊಬ್ಬರೂ ಭಗವಂತನ ಸೇವಕರೇ ಆಗಿರುವುದರಿಂದ ಎಲ್ಲರೂ ಅವರಿಗೆ ಶರಣಾಗಬೇಕೆಂದು ಕೃಷ್ಣನು ಬಯಸುತ್ತಾನೆ. ಆದ್ದರಿಂದ ಕೃಷ್ಣನ ಪ್ರಾಮಾಣಿಕ ಸ್ನೇಹಿತನಾಗಿ ಎಲ್ಲರೂ ಕೃಷ್ಣನಿಗೆ ಶರಣಾಗಬೇಕೆಂದು ಕೋರುತ್ತಾ ಈ ತತ್ವಜ್ಞಾನವನ್ನು ಪ್ರಚಾರ ಮಾಡಬೇಕಾಗಿದೆ. ಆತ್ಮನಿವೇದನಂ ಎಂದರೆ ಒಬ್ಬಾತನ ದೇಹ, ಮನಸ್ಸು, ಬುದ್ಧಿ ಹಾಗೂ ಸ್ವತ್ತುಗಳನ್ನೊಳಗೊಂಡಂತೆ ಸರ್ವಸ್ವವನ್ನು ಕೃಷ್ಣನಿಗೆ ಅರ್ಪಿಸುವುದೇ ಆಗಿದೆ. ಭಕ್ತಿ ಸೇವೆ ಈ 9 ಪ್ರಕ್ರಿಯೆಗಳನ್ನು ಆಚರಿಸಲು ಒಬ್ಬಾತನು ಮಾಡುವ ಪ್ರಾಮಾಣಿಕ ಪ್ರಯತ್ನವನ್ನು ಪಾರಿಭಾಷಿಕವಾಗಿ ಭಕ್ತಿ ಎನ್ನುತ್ತಾರೆ. ಆದ್ದ ಎಂದರೆ ನೇರವಾಗಿ ಎಂದರ್ಥ. ಒಬ್ಬಾತನು ಕರ್ಮಿಯಂತೆ ಇರಬಾರದು, ಅಂದರೆ ಧಾರ್ಮಿಕ ಕರ್ಮಗಳನ್ನು ಆಚರಿಸಿ ಅದರ ಫಲಗಳನ್ನು ಕೇವಲ ಸಾಂಪ್ರದಾಯಿಕವಾಗಿ ಕೃಷ್ಣನಿಗೆ ಅರ್ಪಿಸಬಾರದು.
ಇದು ಕರ್ಮಕಾಂಡವಾಗಿದೆ. ಒಬ್ಬಾತನು ತನ್ನ ಧಾರ್ಮಿಕ ಚಟುವಟಿಕೆಗಳ ಫಲಗಳಿಗಾಗಿ ಅಪೇಕ್ಷಿಸಬಾರದು. ಬದಲಿಗೆ ತನ್ನನ್ನು ತಾನು ಸಂಪೂರ್ಣವಾಗಿ ಮುಡಿಪಾಗಿಟ್ಟುಕೊಂಡು ಧರ್ಮಶ್ರದ್ಧೆಯಿಂದ ವರ್ತಿಸಬೇಕು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಒಬ್ಬಾತನು ತನ್ನ ಇಂದ್ರಿಯಗಳ ತೃಪ್ತಿಗಾಗಿ ಕರ್ಮವನ್ನಾಚರಿಸದೆ ಭಗವಾನ್ ವಿಷ್ಣುವಿನ ತೃಪ್ತಿಗಾಗಿ ಮಾತ್ರ ಕಾರ್ಯವೆಸಗಬೇಕು. ಅದೇ ಆದ್ದ ನೇರವಾಗಿ ಎಂಬ ಪದದ ಅರ್ಥವಾಗಿದೆ. ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನಕರ್ಮಾದ್ಯ ನಾವರತಂ ಅನುಕೂಲೈನ ಕೃಷ್ಣಾನುಶೀಲನಂ ಭಕ್ತಿರುತ್ತಮ. ಚೈತನ್ಯ ಚರಿತಾಮೃತ ಮಧ್ಯ 19.160. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಮತ್ಯಾರು ಓದ್ತೀರಾ? ಧನ್ಯವಾದ ಮಾತಾಜಿ. ಹರೇ ಧನ್ಯವಾದ ಕೃಷ್ಣ. ಮಾತಾಜಿ. ಹರೇ ಕೃಷ್ಣ. ಮತ್ಯಾರು ಓದ್ತೀರಾ? ಮಾತಾಜಿ ಯಾರು ಓದ್ತೀರಾ? ಓದ್ಲಿ ಮಾತಾಜಿ. ಹೌದ್ರಿ ಮಾತಾಜಿ. ಓದ್ಲಿ ಮಾತಾಜಿ. ಹಾ, ಓದಿ ಮಾತಾಜಿ. ಒಬ್ಬಾತನು ಕರ್ಮ ಕಾಮ್ಯ ಕರ್ಮ. ಗಳಿಸಬೇಕೆಂದು ಆಶಿಸಿದ ಅಥವಾ ತಾತ್ವಿಕ ಊಹಾಪೋಹಗಳನ್ನು ಬದಿಗಿರಿಸಿ ಪರಮಪ್ರಭು ಕೃಷ್ಣನಿಗೆ ಮೆಚ್ಚುಗೆಯಾಗುವಂತಹ ಅಲೌಕಿಕ ಪ್ರೇಮಭರಿತ ಸೇವೆಯನ್ನು ಸಲ್ಲಿಸಬೇಕು. ಇದನ್ನು ಶ್ರದ್ಧೆ ಭಕ್ತಿ ಸೇವೆ ಎನ್ನುತ್ತಾರೆ. ಶುದ್ಧ ಭಕ್ತಿ ಫಲಾಪೇಕ್ಷಿತ ಸೇವೆ. ಶುದ್ಧ ಭಕ್ತಿ ಸೇವೆ. ಶುದ್ಧ ಭಕ್ತಿ ಸೇವೆ ಎನ್ನುತ್ತಾರೆ. ಫಲಾಪೇಕ್ಷಿತ ಜ್ಞಾನದಿಂದಾಗಲಿ ಕರ್ಮದಿಂದಾಗಲಿ ಪ್ರಭಾವಿತನಾಗದೆ ವ್ಯಕ್ತಿಯು ಕೃಷ್ಣನನ್ನು ಮಾತ್ರವೇ ತೃಪ್ತಿಪಡಿಸಬೇಕು. ಭಕ್ತಿ ಎಂದರೆ ದೇವೋತ್ತಮ ಪರಮಪುರುಷನ ಭಕ್ತಿಯಲ್ಲಿ ತೊಡಗುವುದೇ ಹೊರತು ಬೇರೆ ಯಾರೊಬ್ಬರ ಸೇವೆ ಮಾಡುವುದಲ್ಲ ಎಂದು ಉಪನಿಷತ್ತು ಹೇಳುತ್ತದೆ. ಭಕ್ತಿ ಎಂದರೆ ದೇವೋತ್ತಮ ಪರಮಪುರುಷನಿಗೆ ಅರ್ಪಿತವಾಗುವ ಭಕ್ತಿ ಸೇವೆ ಎಂದು ಈ ಉಪನಿಷತ್ತು ವರ್ಣಿಸುತ್ತದೆ. ಭಕ್ತಿ ಸೇವೆಯನ್ನು ನಿರ್ವಹಿಸಲೋಸುಗ ವ್ಯಕ್ತಿಯು ದೇಹಾತ್ಮ ಭಾವನೆಯಿಂದಲೂ ಹಾಗೂ ಉನ್ನತ ಲೋಕಗಳಿಗೆ ಏರಿ ಸುಖಪಡಬೇಕೆಂಬ ಹಂಬಲಗಳಿಂದಲೂ ಮುಕ್ತನಾಗಿರಬೇಕು. ಬೇರೆ ಮಾತುಗಳಲ್ಲಿ ಹೇಳಬೇಕೆಂದರೆ, ಯಾವ ಲೌಕಿಕ ಲಾಭಕ್ಕೂ ಆಸೆ ಪಡದೆ ಕೇವಲ ಪರಮಪ್ರಭುವಿನ ತೃಪ್ತಿಗಾಗಿ ಮಾತ್ರ ಮಾಡಲಾಗುವ ಕೆಲಸವೇ ಭಕ್ತಿ ಎಂದು ಕರೆಯಲ್ಪಡುತ್ತದೆ. ಭಕ್ತಿಯನ್ನು ನಿಷ್ಕರ್ಮ ಅಥವಾ ಕಾಮ್ಯ ಕರ್ಮಗಳ ಫಲದಿಂದ ಮುಕ್ತವಾಗಿರುವುದೆಂದು ಕರೆಯುತ್ತಾರೆ. ಭಕ್ತಿ ಸೇವೆಯು ಕಾಮ್ಯ ಕರ್ಮವು ಹೆಚ್ಚು ಕಡಿಮೆ ಸಮಾನವಾಗಿ ಕಂಡುಬರಬಹುದು. ಭಕ್ತಿ ಮತ್ತು ನಿಷ್ಕರ್ಮಗಳು ಒಂದೇ ನೆಲೆಯದ್ದಾಗಿವೆ. ಓದ್ಲಿರಿ ಮಾತಾಜಿ ಇದಿಷ್ಟ. ಇನ್ನೊಂದು ಪ್ಯಾರ ಓದ್ಬಿಡಿ ಮಾತಾಜಿ. ನಾರದ ಮುನಿಗಳಿಂದ ಕಲಿತ ಪ್ರಹ್ಲಾದ ಮಹಾರಾಜನು ಸಾರಿ ಹೇಳುವ ನವವಿಧ ಪ್ರಕ್ರಿಯೆಗಳೆಲ್ಲವನ್ನು ಆಚರಿಸಬೇಕಿಲ್ಲ. ಈ 9ರಲ್ಲಿ ಯಾವುದಾದರೊಂದನ್ನಾದರೂ ವಿಫತಗೊಳ್ಳದೆ ಆಚರಿಸುವವನು ದೇವೋತ್ತಮ ಪರಮಪುರುಷನ ಕರುಣೆಯನ್ನು ಪಡೆಯಬಲ್ಲನು. ಒಂದು ವಿಧದ ಭಕ್ತಿಯನ್ನು ಆಚರಿಸುವಾಗ ಇತರ ಪ್ರಕ್ರಿಯೆಗಳು ಅದರೊಡನೆ ಬೆರೆತಿರುವುದನ್ನು ನಾವು ಕೆಲವೇಳೆ ಕಾಣಬಹುದು. ಇದು ಅನುಚಿತವೇನಲ್ಲ. ಈ ನವ ಲಕ್ಷಣ ಪ್ರಕ್ರಿಯೆಯಲ್ಲಿ ಭಕ್ತನು ಯಾವುದಾದರೊಂದನ್ನು ಆಚರಿಸಿದರೂ ಸಾಕು, ಇತರ 8 ಪ್ರಕ್ರಿಯೆಗಳು ಅದರೊಳಗೆ ಅಂತರ್ಗತವಾಗಿರುತ್ತವೆ. ಹರೇ ಕೃಷ್ಣ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ವೆರಿ ನೈಸ್. ಸೊ ಇದು ನವವಿಧ ಭಕ್ತಿ. ಓಕೆನಾ? 9 ನವವಿಧ ಭಕ್ತಿ ತುಂಬಾ ಚೆನ್ನಾಗಿ ಎಲ್ಲರೂ ಬೈ ಹಾರ್ಟ್ ಹೊಡಿಬೇಕಿದು, ಜ್ಞಾಪಕ ಇಟ್ಕೊಳ್ಳೇಬೇಕು. ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನ. ಓಕೆನಾ? ಈ 9 ಬಂದ್ಬಿಟ್ಟು ನವವಿಧ ಭಕ್ತಿ. ಸೊ ಭಕ್ತಿ ಯೋಗ ಅಂದ್ರೆ ಏನು? ಈ ನವವಿಧ ಭಕ್ತಿ ಅಂದ್ರೆ ಏನು? ಈ 9ರಲ್ಲಿ ಒಂದು ಮಾಡ್ತಾ ಇದೀವಾ, ಅದು ಭಕ್ತಿ. ಇದನ್ ಬಿಟ್ಟು ಹೊರಗಡೆ ನಾವೇನೇ ಮಾಡಿದ್ರು ಅದು ಭಕ್ತಿ ಅಲ್ಲ. ಓಕೆನಾ? ಸೊ ನಾವ್ ಇವಾಗ ಮಾಡ್ತಾ ಇರೋದು ಯಾವ ಭಕ್ತಿ ಯೋಗ ಇದು? ನಾವ್ ಇವಾಗ ಕ್ಲಾಸ್ ಮಾಡ್ತಾ ಇರೋದು ಯಾರು ಹೇಳ್ತೀರಾ? ಶ್ರವಣ ಕೀರ್ತನ 2 ಇದೆ ಇದ್ರಲ್ಲಿ ಅಲ್ವಾ? ಕೇಳಿಸ್ಕೊತಾ ಇದೀವಿ, ಮಾತಾಡ್ತಾ ಇದೀವಿ ಅಲ್ವಾ? ನಾನ್ ಮಾತಾಡ್ತಾ ನೀವ್ ಕೇಳಿಸ್ಕೊತೀರ, ನೀವ್ ಹೇಳ್ಬೇಕಾದ್ರೆ ನಾ ಕೇಳಿಸ್ಕೊತೀನಿ ಅಲ್ವಾ? ಸೊ ಇದು ಶ್ರವಣ ಕೀರ್ತನ. ಓಕೆನಾ? ಈ 9ರಲ್ಲಿ ತುಂಬಾ ಇಂಪಾರ್ಟೆಂಟ್ ಏನಪ್ಪ? ಶ್ರವಣ ಕೀರ್ತನ. ಫಸ್ಟ್ 2
ನಾವು ಜಪ ಮಾಡ್ಬೇಕಾದ್ರೆ ಅವಾಗ್ಲೂ ಶ್ರವಣ ಕೀರ್ತನ ಆಗತ್ತೆ ಅಲ್ವಾ. ನಾವು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ನಾವು ಉಚ್ಚರಿಸ್ತಾ ಇದೀವಿ ಅಂದ್ರೆ ಕೀರ್ತನ, ಕೇಳಿಸ್ಕೊತಾ ಇದೀವಿ ಶ್ರವಣ, ಅಲ್ಲೂ ಶ್ರವಣ ಕೀರ್ತನ ಆಗತ್ತೆ. ಓಕೆ, ಕೀರ್ತನೆ ಮಾಡ್ಬೇಕಾದ್ರೆ ಅವಾಗ್ಲೂ ಶ್ರವಣ ಕೀರ್ತನ, ಭಗವಂತನ ಬಗ್ಗೆ ಮಾತಾಡ್ಬೇಕಾದ್ರೆ ಅವಾಗ್ಲೂ ಶ್ರವಣ ಕೀರ್ತನ. ಓಕೆನಾ? ಸೊ ನಾವ್ ಯಾವಾಗ್ಲೂ ಶ್ರವಣ ಕೀರ್ತನದಲ್ಲಿ ಬ್ಯುಸಿಯಾಗಿರ್ಬೇಕು. ಸೊ ಇದು ನವವಿಧ ಭಕ್ತಿ. ಇಲ್ಲಿ ಅದೇ ಹೇಳ್ತಾರೆ, ಶುದ್ಧ ಭಕ್ತಿ ಅಂದ್ರೆ ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದ್ಯನಾವೃತಂ ಅನುಕೂಲೇನ ಕೃಷ್ಣಾನುಶೀಲನಂ ಭಕ್ತಿ ಇರುತ್ತಮ್ಮ. ಭಗವಂತನ ಭಕ್ತಿ ಮಾಡೋದಕ್ಕೆ ಅನುಕೂಲಕರವಾಗಿರ್ಬೇಕು. ನಮ್ಮ ಪರಿಸ್ಥಿತಿಗಳನ್ನ ಮಾಡ್ಕೋಬೇಕು ನಾವು. ಅನುಕೂಲಕರವಾಗಿರತ್ತೆ ಅಂತ ಹೇಳಕ್ಕಾಗಲ್ಲ, ಅನುಕೂಲ ಮಾಡ್ಕೋಬೇಕು. ಅನುಕೂಲೇನ ಕೃಷ್ಣಾನುಶೀಲನಂ, ಭಗವಂತನ ಭಕ್ತಿಗೆ ಅನುಗುಣವಾಗಿರ್ಬೇಕು, ಅನುಕೂಲವಾಗಿರ್ಬೇಕು ನಮ್ಮ ಪರಿಸ್ಥಿತಿಗಳು. ಓಕೆನಾ? ನೋಡಿ, ಒಬ್ಬಾತನು ಕಾಮ್ಯ ಕರ್ಮಗಳ ಮುಖೇನ ಭೌತಿಕ ಲಾಭವನ್ನು ಗಳಿಸಬೇಕೆಂದು ಆಶಿಸದೆ ತಾತ್ವಿಕ ಊಹಾಪೋಹಗಳನ್ನು ಬದಿಗಿಡಿಸಿ, ಊಹಾಪೋಹ ಅಂದ್ರೆ ಊಹಿಸ್ಕೊಳ್ಳೋದು, ಊಹೆಯಿಂದ ನಾವು ಭಗವಂತನ ಬಗ್ಗೆ ಭಗವಂತ ಈ ತರ ಏನು ಆ ತರ ಏನು ಅಂತ ಗೆಸ್ ಮಾಡೋದು. ಓಕೆ, ಇದನ್ನ ಪಕ್ಕಕ್ಕಿಡಕ್ ಹೇಳ್ತಾರೆ. ಪರಮಪ್ರಭು ಕೃಷ್ಣನಿಗೆ ಮೆಚ್ಚುಗೆಯಾಗುವಂತ ಅಲೌಕಿಕ ಪ್ರೇಮ ಭರಿತ ಸೇವೆಯನ್ನು ಸಲ್ಲಿಸುವುದು. ಸೊ ಭಗವಂತನಿಗೆ ಏನ್ ಮೆಚ್ಚುಗೆ ಆಗತ್ತೆ? ಭಗವಂತನ ಪ್ರತಿನಿಧಿಗಳಂತ ಗುರುಗಳು ಏನ್ ಮಾರ್ಗದರ್ಶನ ಕೊಟ್ಟಿದ್ದಾರೋ ಆ ರೀತಿಯಲ್ಲಿ ನಡ್ಕೊಂಡ್ರೆ ಭಗವಂತನಿಗೆ ಮೆಚ್ಚುಗೆ ಆಗತ್ತೆ. ಓಕೆನಾ? ಸೊ ಅದು ಭಗವಂತನಿಗೆ ಮೆಚ್ಚುಗೆ ಆಗೋ ರೀತಿ. ಇದನ್ನು ಶುದ್ಧ ಭಕ್ತಿ ಸೇವೆ ಎನ್ನುತ್ತಾರೆ. ಫಲಾಪೇಕ್ಷಿತ ಜ್ಞಾನದಿಂದಾಗಲಿ ಕರ್ಮದಿಂದಾಗಲಿ ಪ್ರಭಾವಿತನಾಗದೆ ವ್ಯಕ್ತಿಯು ಶ್ರೀಕೃಷ್ಣನನ್ನು ಮಾತ್ರವೇ ತೃಪ್ತಿಪಡಿಸಬೇಕು. ಯಾಕಂದ್ರೆ ಭಗವಂತ ಕೃಷ್ಣನೇ ಎಲ್ಲದಕ್ಕೂ ಮೂಲ. ನಮ್ಮ ಹೃದಯದಲ್ಲಿ ಕೂತಿರೋದು ಕೃಷ್ಣನೇ. ಪ್ರತಿಯೊಂದು ಜೀವಿದಲ್ಲಿ ಕೂತಿರೋದು, ಹೃದಯದಲ್ಲಿ ಕೂತಿರೋದು ಓನ್ಲಿ ಕೃಷ್ಣ ಪರಮಾತ್ಮನೇ. ಹಾಗಾಗಿ ಕೃಷ್ಣನೇ ಭಗವಂತ, ಬೇರೆ ಯಾರು ಅಲ್ಲ. ಬೇರೆ ಎಲ್ಲರೂ ಕೃಷ್ಣನ ಸೇವಕರು. ಸೊ ನಾವು ಸೇವಕರ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ. ಕೃಷ್ಣನ್ ಪೂಜಿಸಿದ್ಮೇಲೆ ಎಲ್ರದ್ದು ಸೇವೆ ಮಾಡ್ದಂಗೆ ಅರ್ಥ, ಎಲ್ರೂ ತೃಪ್ತಿಸಿದಂಗೆ ಅರ್ಥ. ಸಪ್ರೇಟ್ ಆಗಿ ಅವರ ಆರಾಧನೆ ಅವಶ್ಯಕತೆ ಇಲ್ಲ. ಕೇವಲ ಕೃಷ್ಣನ ಭಕ್ತಿ ಮಾಡಿದ್ರೆ ಇಡೀ ಪ್ರಪಂಚಕ್ಕೆ ನಾವು ಒಂದು ಒಳಿತ ಸಲ್ಲಿಸ್ದಂಗೆ. ಒಂದು ದೊಡ್ಡ ಏನಂತಾರೆ, ದ ಟಾಪ್ ಮೋಸ್ಟ್ ಏನಂತಾರೆ ಪ್ರಭುಪಾದ್, ದ ಬೆಸ್ಟ್ ಕಂಪ್ಯಾಷನೇಟ್ ವರ್ಕ್, ದ ಮೋಸ್ಟ್ ಹ್ಯುಮ್ಯಾನಿಟೇರಿಯನ್ ವರ್ಕ್. ಅಂದ್ರೆ ಎಷ್ಟು ಸೇವೆ ಸಲ್ಲಿಸ್ಬೋದು ಅಂತ ನಮ್ಗೆ ಇಚ್ಛೆ ಇದೆ ಅಲ್ವಾ. ಎಲ್ಲ ಕಷ್ಟಗಳು ದೂರ ಮಾಡ್ಬೇಕು, ಎಲ್ರಿಗೂ ನಾನು ಏನಾದ್ರು ಸಹಾಯ ಮಾಡ್ಬೇಕು, ಎಲ್ಲಾನು ನಾವು ಜಸ್ಟ್ ಕೃಷ್ಣ ಭಕ್ತಿ ಮಾಡೋದ್ರಿಂದ ಅದು ಸುಲಭ ಆಗತ್ತೆ. ಬಿಕಾಸ್ ಕೃಷ್ಣ ಬಂದ್ಬಿಟ್ಟು ಮೂಲ, ಬುಡ ಇದ್ದಂಗೆ, ಗಿಡದ ಬುಡ ಅಲ್ವಾ. ಅದಕ್ಕೆ ಕೃಷ್ಣನ್ ಭಕ್ತಿ ಅಷ್ಟು ಮುಖ್ಯ. ಭಕ್ತಿ ಯೋಗದಲ್ಲಿ ತೊಡಗಲಿರುವ ಕಾರ್ಯವಿಧಾನಗಳಾವುವು? ಯಾರು ಉತ್ತರ ಕೊಡ್ತೀರ ಅದಕ್ಕೆ? ಮಾತಾಜಿ, ಸುಧಾ ಮಾತಾಜಿ. ಪ್ರತಿದಿನ ದೇವರ ನಾಮಸ್ಮರಣೆ, ಪೂಜೆ, ಪ್ರಸಾದ, ಕೀರ್ತನೆ, ನಾಮಸ್ಮರಣೆ ಬಗ್ಗೆ ಇನ್ನೊಬ್ಬರಿಗೆ ತಿಳುವಳಿಕೆ ಹೇಳುವುದು. ಇದೆಲ್ಲ ಭಕ್ತಿ ಸೇವೆಯಲ್ಲಿ ಬರುತ್ತೆ. ವೆರಿ ಗುಡ್. ಇವುಗಳನ್ನು ಅನುಸರಿಸುವ ಅವಶ್ಯಕತೆ ಇದೆಯೇ? ಏಕೆ? ಯಾಕೆ ಇದೆಲ್ಲ ಫಾಲೋ ಮಾಡ್ಬೇಕು ನಾವು? ಯಾಕೆ ಅನುಸರಿಸ್ಬೇಕು? ಯಾಕೆ ನೀವೆಲ್ಲ ಟೈಮ್ ತೆಗೆದು ಬರ್ಬೇಕು ಕ್ಲಾಸ್ಗೆ? ಭೌತಿಕನ ಇದರಿಂದ ಆಚೆ ಬರೋದಿಕ್ಕೆ. ಭೌತಿಕ ಪ್ರಪಂಚದಿಂದ ಆಚೆ ಬರೋದಿಕ್ಕೆ, ನಮ್ ಕಾಯಿಲೆನ ಗುಣಪಡಿಸ್ಕೊಳಕ್ಕೆ ಅಲ್ವಾ. ಕಾಯಿಲೆ ಇರೋ ವ್ಯಕ್ತಿ ಗುಣಪಡಿಸ್ಕೋಬೇಕಲ್ವಾ, ಸರಿ ಹೋಗ್ಬೇಕು ಅವನು. ಸರಿ ಹೋಗ್ಲಂದ್ರೆ ಕಾಯಿಲೆದಲ್ಲಿ ಅವ್ನು ಬಳಲ್ತಾ ಇರ್ತಾನ ಅವನು ಅಲ್ವಾ. ನಮ್ಗೆಲ್ಲ ಏನ್ ಕಾಯಿಲೆ ಇದೆ? ನಮ್ಗೆಲ್ಲ ಭವರೋಗ ಕಾಯಿಲೆ ಇದೆ ಅಲ್ವಾ. ಈ ಶರೀರ ಎಲ್ಲ ಧರಿಸಿದೀವಿ ನಾವು, ನಾವೆಲ್ಲ ದೇಹಧಾರಿ ನಾವು ಅಲ್ವಾ. ನಾವು ಶರೀರದ ಒಂದು ಪ್ರಜ್ಞೆದಲ್ಲಿ ಇರ್ತೀವಿ ಯಾವಾಗ್ಲೂ. ಅದೇ ಮಾಯೆ ಅಂದ್ರೆ. ಅದರಿಂದ ಹೊರಗೆ ಬರ್ಬೇಕು ನಾವು. ಯಾಕಂದ್ರೆ ನಾವು ಈ ಶರೀರ ಅಲ್ಲ ಅಲ್ವಾ, ನಾವೆಲ್ಲರೂ ಜೀವಾತ್ಮ. ಆ ಅರಿವಾಗೋದಿಕ್ಕೆ ನಮ್ಗೆ ಕೃಷ್ಣನ ಸಹಾಯ ಬೇಕು, ಅವನ ನಾಮದ ಸಹಾಯ ಬೇಕು, ಅವನ ಭಕ್ತಿಯ ಸಹಾಯ ಬೇಕು, ಭಕ್ತಿ ಯೋಗ ಮಾಡೋ ಸಹಾಯ ಬೇಕು. ಹಾಗಾಗಿ ಇದು ಮಾಡಿಸೋದು ಅವಶ್ಯಕತೆ. ಇದು ಅರ್ಜೆಂಟ್ ಅಂತಾರೆ ಪ್ರಭುಪಾದ. ಆಮೇಲೆ ಮಾಡೋಣ, ನಿಧಾನಕ್ಕೆ ಮಾಡೋಣ, ನಾನು 50 ಆದ್ಮೇಲೆ ಮಾಡ್ತೀನಿ, 60 ಆದ್ಮೇಲೆ ಮಾಡ್ತೀನಿ. ಕಂಪಲ್ಸರಿ. ಇವತ್ತು ನಾವು ಯಾವ ಏಜ್ ಎಲ್ಲಾರು ಇರ್ಬೋದು. ನಾವು ಇವಾಗ ನಮಗೆ ಗೊತ್ತಾಯ್ತಾ, ತಿಳುವಳಿಕೆ ಬಂತ, ತಕ್ಷಣ ಮಾಡಕ್ ಶುರು ಮಾಡ್ಬೇಕಷ್ಟೆ. ಇನ್ನಿದು ನಿಧಾನ ಮಾಡೋಂಗೇ ಇಲ್ಲ. ಗೊತ್ತಾಗಿರ್ದೆ ನಮ್ಗೆ ನಿಧಾನ ಅಲ್ಲ. ಪ್ರಹ್ಲಾದ್ ಮಹಾರಾಜ್ ಯಾವಾಗ ಶುರು ಮಾಡಿದ್ದು? 5ನೇ ವಯಸ್ಸಿಗೆ ಶುರು ಮಾಡಿದ್ದು ಅಲ್ವಾ. 5ನೇ ವಯಸ್ಸಿಗೆ ಶುರು ಮಾಡಿದ್ರೆ ಎಷ್ಟು ಲೈಫ್ ಇರತ್ತೆ ಫಾಲೋ ಮಾಡೋದಿಕ್ಕೆ. ಸಣ್ಣ ವಯಸ್ಸಲ್ಲಿ ಫಾಲೋ ಮಾಡಕ್ ಶುರು ಮಾಡಿದ್ರೆ ನಮ್ಗೆ ಎಷ್ಟು ಲೈಫ್ ಲಾಂಗ್ ಟೈಮ್ ಇದೆ ಓದಕ್ಕೆ, ತಿಳ್ಕೊಳಕ್ಕೆ, ಅರ್ಥ ಮಾಡ್ಕೊಳಕ್ಕೆ, ಜಪಿಸಕ್ಕೆ, ಪ್ರಚಾರ ಮಾಡಕ್ಕೆ,
ಇದ್ರ ಬಗ್ಗೆ ಏನಾರು ಮಾಡೋದಿಕ್ಕೆ ಅಲ್ವಾ? ಅದಕ್ಕೋಸ್ಕರನೇ ನಾವು ಡಿಲೇ ಮಾಡಬಾರ್ದು, ಅರ್ಜೆಂಟಾಗಿ ಮಾಡ್ಕೊಂಡು ಹೋಗ್ಬೇಕು, ಅರ್ಜೆಂಟಾಗಿ ಪ್ರತಿಯೊಂದು ಹೆಜ್ಜೆಗಳು ತಗೊಂತಾ ಹೋಗ್ಬೇಕು. ಭಕ್ತಿ ಹಂತಗಳನ್ನ ಏನ್ ನಾವು ಮಾಡ್ತಿದೀವಲ್ವಾ ಶಿಕ್ಷಾ, ನೆಕ್ಸ್ಟ್ ಸ್ಟೆಪ್ ತಗೋತಾ ಹೋಗ್ಬೇಕು. ಸುಮ್ಮನೆ ಅದನ್ನ ಮುಂದುವರ್ಸಂಗೆ ಇಲ್ಲ. ಏನೋ ತುಂಬಾ ದೊಡ್ಡ ಎಮರ್ಜೆನ್ಸಿ ಇದೆ, ಆಗೋದೇ ಇಲ್ಲ ಅಂದ್ರೆ ಅವಾಗ ಒಂದು ನೆಕ್ಸ್ಟ್ ಸ್ಟೆಪ್ ತಗೋಬೋದು, ನೆಕ್ಸ್ಟ್ ಮುಂದಿನ ಸರಿ ತಗೋತೀನಿ ಮಾತಾಜಿ ಅನ್ಬೋದು. ಸುಮ್ಮನೆ ಅದನ್ನ ಮುಂದೆ ಹಾಕ್ಬಾರ್ದು. ಯಾಕಂದ್ರೆ ದೀಕ್ಷೆ 7ನೇ ಹೆಜ್ಜೆ, ದೀಕ್ಷೆ ಅನ್ನೋದೇನಿದೆ ಅದು ಅದೇ ಫಸ್ಟ್ ಸ್ಟೆಪ್. ಇನಿಷಿಯೇಷನ್ ಅಂದ್ರೆ ಫಸ್ಟ್ ಸ್ಟೆಪ್ ಇದ್ದಂಗೆ ಅದು ಆಧ್ಯಾತ್ಮಿಕ ಜೀವನದಲ್ಲಿ. ಅಲ್ಲಿವರೆಗೂ ನಾವು ಸುಮ್ಮನೆ ಅದೊಂದು ಆಟ ಆಡ್ದಂಗೆ, ಮಕ್ಕಳ ಆಟ, ಮನೆ ಆಟ, ಅಡಿಗೆ ಮನೆ ಆಟ ಆಡ್ದಂಗೆ. ಅದು ಸೀರಿಯಸ್ ಅಲ್ಲ. ಅದು ಸೀರಿಯಸ್ ಅಂದ್ರೆ ಗುರು ಸ್ವೀಕರಿಸಿದ ಮೇಲೆನೆ ಸೀರಿಯಸ್. ಅದು ಅವಾಗಲೇ ಕೃಷ್ಣ ಸ್ವೀಕರಿಸೋದು ನಮ್ಮ ಸೇವೆನ. ಸೊ ಅವಾಗಿಂದ ಸ್ಟಾರ್ಟ್ ಅಂದ್ರೆ ಅವಾಗಿಂದ ಎಷ್ಟೆಲ್ಲ ನಾವು ನಮ್ಮ ಅನರ್ಥಗಳನ್ನ ಕಳ್ಕೋಬೇಕು ಅಲ್ವಾ? ಇನ್ನೂ ಎಷ್ಟು ಸುಧಾರಣೆಗಳು ಮಾಡ್ಕೊಳ್ಳೋದಿರುತ್ತೆ, ಇನ್ನೂ ನಾವು ಪ್ರಚಾರ ಮಾಡೋದಕ್ಕೆ ಎಷ್ಟೆಲ್ಲ ಪ್ರಿಪ್ರೇಷನ್, ತಯಾರಿ ಅಲ್ವಾ? ನಾವಿರೋ ಮನೆ ವಾತಾವರಣದಲ್ಲಿ ಅದು ಹೊಂದಾಣಿಕೆ ಆಗ್ಬೇಕಲ್ವಾ? ಆ ಭಕ್ತಿ ಜೀವನ ಹೊಂದಾಣಿಕೆ ಆಗ್ಬೇಕು. ಅವಾಗ್ಲೇ ನಾವು ಮರಣ ಕಾಲದಲ್ಲಿ ನಾವು ಕೃಷ್ಣ ನೆನ್ಸ್ಕೊಳ್ಳೋದಕ್ಕೆ ಸಾಧ್ಯ ಅಲ್ವಾ? ಎಲ್ಲಾನು ಅನ್ಸೆಟಲ್ ಆಗಿದೆ, ಎಲ್ಲ ಡಿಸ್ಟರ್ಬ್ ಆಗಿದ್ರೆ ನಮ್ಗೆ ಮನ್ಸು ಬರೋದೇ ಇಲ್ಲ ಅಲ್ವಾ? ಮೈಂಡ್ ಕಾಮ್ ಆಗಿರ್ಬೇಕಲ್ವಾ? ಮನ್ಸು ಸ್ಥಿರವಾಗಿರ್ಬೇಕು. ಸೊ ಅದಕ್ಕೆ ನಾವು ಇದೆಲ್ಲ ಹೊಂದಾಣಿಕೆ ಮಾಡ್ಕೋಬೇಕು. ನಮ್ಮ ಪರಿವಾರದಲ್ಲಿ ನಮ್ಮ ವಾತಾವರಣ ಬೆರೆತು ಬಿಡ್ಬೇಕಿದು. ನಮ್ಮ ಭೌತಿಕ ಜೀವನ, ಕೃಷ್ಣ ಭಕ್ತಿ ಅನ್ನೋದು ಬೆರೆತು ಬಿಡ್ಬೇಕು. ನಾವು ಉಪ್ಪು ಹಾಕಿದ ತಕ್ಷಣ ಹುಳಿದಲ್ಲಿ ಬೆರೆತು ಬಿಡುತ್ತಲ್ವಾ? ಸಾರಲ್ಲಿ ಉಪ್ಪೇ ನಮ್ಮ ಕೈಗೆ ಸಿಗಲ್ಲ, ಎಲ್ಲ ರುಚಿ ಬೆರೆತಿರುತ್ತೆ. ಅದಕ್ಕೆ ನಾವು ಚೆನ್ನಾಗಿ ಕುದಿಸ್ತೀವಲ್ವಾ? ಅದರಲ್ಲೇನೋ ನಾವು ಬಿಡ್ಸಕ್ಕಾಗಲ್ಲ, ತೆಗಿಯಕ್ಕಾಗಲ್ಲ. ಉಪ್ಪು ಖಾರ ಹುಳಿ ತೆಗಿಯಕ್ಕಾಗಲ್ಲ, ಆ ರುಚಿ ಇರಲ್ಲ. ಅದು ಇದು ಬೆರೆತು ಬಿಡ್ಬೇಕು ನಮ್ಮ ಜೀವನ, ಕೃಷ್ಣ ಭಕ್ತಿ ಅನ್ನೋದು. ನಾವು ಕೃಷ್ಣ ಭಕ್ತರೆ, ನೋ ಡೌಟ್. ಬಟ್ ಕ್ಲಾಸ್ ಆದ್ಮೇಲೆ ನಾವು ಕೃಷ್ಣ ಭಕ್ತರೆ. ನಾವು ಅಡ್ಗೆ ಮಾಡ್ಬೇಕಾದ್ರೂ ಕೃಷ್ಣ ಭಕ್ತರೆ. ನಾವು ಯಾವಾಗ್ಲೂ ಕೃಷ್ಣ ಭಕ್ತರೆ. ನಾವು ಯಾವಾಗ್ಲೂ ಕೃಷ್ಣ ನೆನ್ಸ್ಕೊತಾನೆ ಇರ್ತೀವಿ. ಅದೇ ನಮ್ ಗುರಿ, ರೈಟಾ? ಭಕ್ತಿ ಯೋಗವನ್ನು ಆಚರಿಸಲು ಯಾರು ಯೋಗ್ಯರು? ಕೃಷ್ಣನಲ್ಲಿ ನಂಬಿಕೆ ಇರೋರು ಮಾತ್ರ ಮಾತಾಡಿ. ಆಡ್ಕೊಳ್ಳೋರ್ಗೆಲ್ಲ ಆಗಲ್ಲ ಇದೆಲ್ಲ ಮಾಡಕ್. ಉಡಾಫೆ ಮಾಡೋರ್ಗ ಆಗಲ್ಲ. ಸಾಕಷ್ಟು ಪುಣ್ಯ ಮಾತ್ರ ಬರ್ತಾರಷ್ಟೇ ಅವರು. ಓಕೆ. ಭಕ್ತಿ ಯೋಗದ ಒಂದೊಂದು ಪ್ರಕ್ರಿಯೆಯನ್ನು ಅನುಸರಿಸುವ ಮುಖಾಂತರವೇ ಪರಿಪೂರ್ಣತೆಯನ್ನು ಸಾಧಿಸಿರುವ ಭಕ್ತರನ್ನು ಹೆಸರಿಸಿ. ಸೊ ಶ್ರವಣಮಲ್ಲಿ ಯಾರು ತುಂಬಾ ಫೇಮಸ್ಸು ನಮ್ಮ ಶಾಸ್ತ್ರದಲ್ಲಿ? ಉದಾಹರಣೆ, ಶ್ರವಣಮಲ್ಲಿ ಪರೀಕ್ಷಿತ್ ಮಹಾರಾಜ್ ಅಲ್ವಾ? ಅವ್ರ ಮರಣಾಂತರ ಕಾಲದಲ್ಲಿ ನಾವು ಭಾಗವತ ಕೂಡ ಶುರು ಮಾಡ್ತೀವಿ. ಭಗವದ್ಗೀತೆ ಮುಗಿಸಿದ ತಕ್ಷಣ ವಿಲ್ ಸ್ಟಾರ್ಟ್ ಭಾಗವತ ಡಿಸ್ಕಷನ್ ಆಲ್ಸೋ. ಅವಾಗ ನಿಮ್ಗೆ ಗೊತ್ತಾಗತ್ತೆ ಇನ್ನು ಚೆನ್ನಾಗಿ. ಸೊ ಪರೀಕ್ಷಿತ್ ಮಹಾರಾಜ್ಗೆ 7 ದಿವಸನೇ ಸಮಯ ಇತ್ತು ಸಾಯೋದಿಕ್ಕೆ. ಅವಾಗ ಅವರು ಸುಖದೇವ್ ಗೋಸ್ವಾಮಿ ಇಂದ ಈ ಭಾಗವತನ ಕೇಳಿಸ್ಕೊತಾರೆ, ಕೃಷ್ಣ ಕಥೆಗಳನ್ನ ಕೇಳಿಸ್ಕೊತಾರೆ. ಸೊ 7 ದಿವಸ ಬಿಡದೆ ಬೆಳಿಗ್ಗೆ ರಾತ್ರಿ ಊಟ ತಿಂಡಿ ಏನೂ ಇಲ್ಲದೆ, ನೀರು ಏನೂ ಇಲ್ಲದೆ ಬರೀ ಶ್ರವಣನೇ ಮಾಡಿರೋದು. ಶ್ರವಣಕ್ಕೆ ಅವ್ರು ಫೇಮಸ್. ಕೀರ್ತನಗೆ ಯಾರು? ಅವ್ರ ಗುರುಗಳು ಸುಖದೇವ್ ಗೋಸ್ವಾಮಿ. ಶ್ರವಣಂ ಕೀರ್ತನ. ವಿಷ್ಣು ಸ್ಮರಣಂ ಯಾರು ಯಾವಾಗ್ಲೂ ನೆನ್ಸ್ಕೊತಾ ಇರ್ತಾರೆ ಕೃಷ್ಣನ? ಪ್ರಹ್ಲಾದ್ ಮಹಾರಾಜ್. ಪ್ರಹ್ಲಾದಂಗೆ ಯಾವಾಗ್ಲೂ ಜ್ಞಾಪಕ ಬರ್ತಾನೆ ಕೃಷ್ಣ. ಅವ್ನು ಮರೆಯೋದೇ ಇಲ್ಲ, ಜ್ಞಾಪಿಸ್ಕೊತಾ ಇರ್ತಾನೆ. ಅವನು ಜ್ಞಾಪಿಸ್ಕೊಂಡು ಇವ್ನು ನಗ್ತಾನೆ, ಜ್ಞಾಪಿಸ್ಕೊಂಡು ಅಳ್ತಾನೆ, ಜ್ಞಾಪಿಸ್ಕೊಂಡು ಕುಣಿತಾನೆ, ಜ್ಞಾಪಿಸ್ಕೊಂಡು ಏನೋ ನೃತ್ಯ ಮಾಡೋಕೆ ಶುರು ಮಾಡ್ತಾನೆ, ಜ್ಞಾಪಿಸ್ಕೊಂಡು ಏನೋ ಮಾತಾಡಕ್ಕೆ ಶುರು ಮಾಡ್ತಾನೆ. ಹಂಗೆ ಅದ್ರಲ್ಲೇ ಮಜಾ ಅವನಿಗೆ. ಅವನೇ ಒಂದು ಲೋಕದಲ್ಲಿ ಇರ್ತಾನೆ, ಕೃಷ್ಣನ ಲೋಕದಲ್ಲಿ ಯಾವಾಗ್ಲೂ ಇರ್ತಾನೆ. ಅವನು ಈ ಲೋಕದಲ್ಲಿ ಇರೋದೇ ಇಲ್ಲ ಅವನು. ಓಕೆ. ಸೊ ಶ್ರವಣಮು, ಕೀರ್ತನಮು, ವಿಷ್ಣು ಸ್ಮರಣಂ. ಪಾದಸೇವನಂ ಯಾರು ತುಂಬಾ ಹೆಸರುವಾಸಿ? ಪಾದಸೇವನಮಲ್ಲಿ ಲಕ್ಷ್ಮೀದೇವಿ. ಭಗವಂತನ ಪಾದ ಸೇವನೆ ಯಾರು ಮಾಡ್ತಿರ್ತಾರೆ? ಕಾಲನ್ನ ಯಾವಾಗ್ಲೂ ಒತ್ತಾ ಇರ್ತಾಳೆ ಲಕ್ಷ್ಮೀದೇವಿ ಅಲ್ವಾ? ಪಾದ ಸೇವನೇ ಅದು ಅಲ್ವಾ? ಭಗವಂತನ ಕಾಲನ್ನ ಸ್ಪರ್ಶಿಸಿ ಅದಕ್ಕೆ ಮಸಾಜ್ ಮಾಡ್ತಿದ್ದಾಳೆ, ಪಾದ ಸೇವನ. ಅರ್ಚನಂ ಅಕ್ರೂರ ಮಾತಾಜಿ, ಋತು ಮಹಾರಾಜ್. ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪಾದ ಸೇವನಂ, ಅರ್ಚನಂ ಋತು ಮಹಾರಾಜ್. ಅರ್ಚನಂ ವಂದನಂ ಬಂದ್ಬಿಟ್ಟು ಅಕ್ರೂರ ಯಾತಕ್ಕೆ ಅಂದ್ರೆ ಕೃಷ್ಣನ ಕರ್ಕೊಬರಕ್ ಹೋದಾಗ ಕೃಷ್ಣನ್ ಪಾದದ ಹೆಜ್ಜೆಗಳನ್ನ ನೋಡ್ಬಿಟ್ಟು, ಅಬ್ಬಾ ದೇವೋತ್ತಮ ಪರಮಪುರುಷ ನಡೆದಿರುವಂತ ಜಾಗನ ಇದು, ನನ್ ಕಣ್ಣು ಇದನ್ನ ನೋಡ್ತಾ ಇದೆಯಾ ಇವತ್ತು,
ಅಂತ ಅವನು ರಥದಿಂದ ಕೆಳಗಡೆ ಇಳಿದು ಆ ನೆಲದ ಮೇಲೆ ಅವನು ಉರ್ಲಾಡ್ಕೊಂಡು ಹೋಗ್ತಾನೆ, ಉರ್ಲಾಡ್ಕೊಂಡು ಆ ಧೂಳೆಲ್ಲ ಅವನ ಮೇಲೆ ಹಾಕೊಂಡು ಆ ತರ ನಮಸ್ಕಾರ ಮಾಡ್ತಾನೆ. ಅಷ್ಟು ಭಕ್ತಿ ಅಕ್ರೂರಂಗೆ. ಓಕೆ, ಸೊ ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ. ದಾಸ್ಯಂ ಯಾರು? ಹನುಮಂತ. ಹನುಮಂತ. ದಾಸ್ಯಂ. ಸಖ್ಯಂ ಯಾರು? ಅರ್ಜುನ. ಅರ್ಜುನ. ಸಖ್ಯಂ. ಆತ್ಮನಿವೇದನ ಯಾರು? ಅಂಬರೀಷ್ ಮಹಾರಾಜ್. ಆತ್ಮನಿವೇದನ ಬಲಿ ಮಹಾರಾಜ್. ಬಲಿ ಅಲ್ವಾ? ಅವರನ್ನವರೇ ಅರ್ಪಿಸ್ಕೊಂಡ್ಬಿಡ್ತಾರಲ್ವಾ. ವಾಮನ್ ದೇವ್ ಬಂದಾಗ ಏನಾಗತ್ತೆ? 3 ಹೆಜ್ಜೆ ಕೇಳ್ತಾರೆ, ಒಂದು ಕೆಳಗಡೆ ಒಂದು ಮೇಲ್ಗಡೆ ಹೆಜ್ಜೆ ಅಲ್ವಾ? ಭೂಲೋಕ ಆಯ್ತು, ಮೇಲ್ಗಡೆ ಎಲ್ಲಾ ಲೋಕಗಳು ಆಗೋಯ್ತು, ಮಹಾಲೋಕಗಳಾಗೋಯ್ತು. 3ನೇ ಹೆಜ್ಜೆ ಎಲ್ಲಿಡ್ಬೇಕು ಅಂದ್ರೆ ಬಲಿ ಮಹಾರಾಜ್ ಅವರನ್ನವರೇ ಅರ್ಪಿಸ್ಕೋತಾರೆ. ಆತ್ಮನಿವೇದನ. ಓಕೆ, ಸೊ ಅದು ಓಕೆ. ನಾಮಾಮೃತ ಓದ್ತೀರಾ ಮಾತಾಜಿ? ಓದ್ತೆ 2 ನಿಮಿಷ ಕ್ಲೋಸ್ ಮಾಡೋಣ. ಶ್ರೀನಾಮಾಮೃತ ಯಾರು ಓದ್ತೀರಾ? ಸುಧಾ ಮಾತಾಜಿ ಓದ್ತೀರಾ? ಹಾ ಮಾತಾಜಿ ಓದಿ. ಹರೇ ಕೃಷ್ಣ. ಶ್ರೀನಾಮಾಮೃತ. ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆ ಉಳ್ಳವರಾಗಲು ಅಗತ್ಯವಿರುವ ಎಲ್ಲಾ ಸಾಧನಗಳು ಈ ಜನ್ಮದಲ್ಲಿ ನಮಗೆ ದೊರಕಿರುವುದರಿಂದ ಭಕ್ತಿಯೋಗದ ಪ್ರಕ್ರಿಯೆಯನ್ನು ಈ ಪ್ರಸ್ತುತ ಜೀವಿತಾವಧಿಯಲ್ಲೇ ಪೂರ್ಣಗೊಳಿಸಬೇಕು. ಮೃದಂಗಗಳಿವೆ, ತಾಳಗಳಿವೆ ಹಾಗೂ ಹರೇ ಕೃಷ್ಣ ಎಂದು ಹಾಡಲು ನಾಲಿಗೆ ಇದೆ. ಮೃದಂಗ ತಾಳಗಳಿಲ್ಲದಿದ್ದರೂ ಅಗತ್ಯವಾಗಿರುವ ಅಲ್ಲ, ಸಾಧನಗಳ ನಾಲಿಗೆ ಅಂತದ್ದು, ನಾಲಿಗೆಯಂತೂ ಇದ್ದೇ ಇದೆ. ಇದ್ದೇ ಇದೆ. ನಾಲಿಗೆಯನ್ನು ಯಾರು ಖರೀದಿ ಮಾಡಬೇಕಾಗಿಲ್ಲ. ನಾಲಿಗೆ ಉಚ್ಚರಿಸುವ ಶಬ್ದವನ್ನು ಆಲಿಸಲು ಕಿವಿಗಳು ಇವೆ. ಆದ್ದರಿಂದ ನಮಗೆ ಅಗತ್ಯವಾಗಿರುವ ಸಾಧನಗಳಾದ ನಾಲಿಗೆ ಮತ್ತು ಕಿವಿಗಳು ನಮ್ಮ ಬಳಿ ಇವೆ. ನಾವು ಕೇವಲ ಹರೇ ಕೃಷ್ಣ ಮಂತ್ರವನ್ನು ಜಪಿಸಬೇಕು ಮತ್ತು ಆ ಕಂಪನವನ್ನಾಲಿಸುವಲ್ಲಿ ಕಿವಿಗಳನ್ನು ತೊಡಗಿಸಬೇಕು. ಹಾಗೆ ಮಾಡಿದರೆ ಸಾಕು, ಎಲ್ಲ ಪರಿಪೂರ್ಣತೆಯು ನಮ್ಮದಾಗುತ್ತದೆ. ನಾವು ಉನ್ನತ ಶಿಕ್ಷಣ ಹೊಂದಿರುವ ವಿಜ್ಞಾನಿಗಳಾಗಲಿ ದಾರ್ಶನಿಕರಾಗಲಿ ಆಗಿರಬೇಕಿಲ್ಲ. ನಾವು ಕೇವಲ ಜಪಿಸಬೇಕು ಮತ್ತು ಆಲಿಸಬೇಕು ಅಷ್ಟೇ. ಸಾರ್ವಜನಿಕ ಕೀರ್ತನೆಯಲ್ಲಿ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಎಂಬ ಮಂತ್ರವನ್ನು ಒಬ್ಬಾತನು ಜಪಿಸುವಾಗ ಇತರರು ಅದನ್ನು ಆಲಿಸಬೇಕು. ಬಳಿಕ ಎಲ್ಲರೂ ಅದನ್ನು ಪುನರುಚ್ಚರಿಸಬೇಕು. ಈ ರೀತಿಯಲ್ಲಿ ಶ್ರವಣ ಮತ್ತು ಕೀರ್ತನೆಗಳ ಪರಸ್ಪರ ವಿನಿಮಯವಾಗುತ್ತದೆ. ಈ ಪ್ರಕ್ರಿಯೆಯನ್ನು ಒಬ್ಬಾತನು ತನ್ನ ಮನೆಯಲ್ಲಿ ಸ್ನೇಹಿತರ ಸಣ್ಣ ಸಮೂಹದೊಂದಿಗೆ ಸುಲಭವಾಗಿ ಆಚರಿಸಬಹುದು, ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ದೊಡ್ಡ ಜನಸಮುದಾಯದೊಂದಿಗೂ ಸಹ ನೆರವೇರಿಸಬಹುದು. ಒಂದು ದೊಡ್ಡ ನಗರದಲ್ಲಿ ಅಥವಾ ಸಮೂಹದಲ್ಲಿ ಒಬ್ಬಾತನು ಧ್ಯಾನ ಯೋಗವನ್ನು ಅಭ್ಯಾಸಿಸಲು ಪ್ರಯತ್ನಿಸಬಹುದು, ಆದರೆ ಇದು ತಾನು ಸೃಷ್ಟಿಸಿರುವ ಸ್ವಂತ ಕಲಬೆರಕೆಯೆಂದು ಹಾಗೂ ಭಗವದ್ಗೀತೆಯಲ್ಲಿ ಸೂಚಿಸಲಾಗಿರುವ ವಿಧಾನವಲ್ಲವೆಂದು ವರವನ್ನು ಅರ್ಥ ಮಾಡಿಕೊಳ್ಳಬೇಕು. ಯೋಗದಲ್ಲಿ ವಿಫಲತೆ ಮತ್ತು ಯಶಸ್ಸು, ಆತ್ಮಾನ್ವೇಷಣೆಯ ಪಯಣ. ಅಧ್ಯಾಯ 8. ಎಸ್ ಮಾತಾಜಿ, ಥ್ಯಾಂಕ್ ಯು. ಸೊ ನೋಡಿದ್ರೆ ನಾವು ಪ್ರಭುಪಾದರು ಕೂಡ ಅವ್ರ ಲೈಫ್ ಯಾವಾಗ ಅಮೆರಿಕಾಗ್ ಹೋದ್ರು, ಅಲ್ಲೊಂದು ಪಾರ್ಕ್, ಟಾಮ್ಸನ್ ಸ್ಕ್ವೇರ್ ಅಲ್ವಾ, ಟಾಮ್ಸ್ಕಿನ್ ಸ್ಕ್ವೇರ್ ಅಂತ ಒಂದು ಪಾರ್ಕಲ್ಲಿ ಕುತ್ಕೊಂಡು ಅವರು ಮೃದಂಗ ಇಟ್ಕೊಂಡು ಮೃದಂಗನೂ ಅಲ್ಲ, ಕರ್ತಾಲ್ ಅಷ್ಟೇ ಇದ್ದಿದ್ದು ಅವ್ರ ಕೈಯಲ್ಲಿ. ಕರ್ತಾಲ್ ಹಿಡ್ಕೊಂಡು ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಅಂದ್ರೆ ಎಲ್ಲರೂ ಅವ್ರು ರಿಪೀಟ್ ಮಾಡೋರು. ಹರೇ ಕೃಷ್ಣ, ಕೆಲವರು ಡ್ಯಾನ್ಸ್ ಮಾಡೋರು ಅಲ್ವಾ, ಕೀರ್ತನ್ನು ಅಲ್ವಾ, ನೃತ್ಯ ಮಾಡೋರು. ಸೊ ಆ ಥರ ಅದೇ ಎಲ್ಲ ಹೇಳ್ತಾರೆ. ನಾವು ಜಸ್ಟು ನಮ್ಮ ನಾಲಿಗೆಯಿಂದ ಹರೇ ಕೃಷ್ಣ ಮಹಾಮಂತ್ರ ಉಚ್ಚರಿಸೋಂಗಾದ್ರೆ ನಮ್ಮ ಜೀವನ ಉನ್ನತ ಸ್ಥಾಯಿ, ಪರಿಪೂರ್ಣತೆ ಸಾಧಿಸಬಹುದು ಜಸ್ಟ್ ಒಂದು ನಾಮದಿಂದ. ಪ್ರಚಾರವೇ ಮೂಲ ತತ್ವ ಓದ್ಬೋಗ್ಸೋಣ. ಯಾರು ಓದ್ತೀರಾ? ಹರೇ ಕೃಷ್ಣ ಯಾರು ಓದ್ತೀರಾ ಮಾತಾಜೀಸ್? ಓದ್ಲಾ ಮಾತಾಜಿ? ಮಾತಾಜಿ ಓದಿ. ಪ್ರಚಾರವೇ ಮೂಲ ತತ್ವ. ಕೃಷ್ಣ ಪ್ರಜ್ಞೆಯನ್ನು ಸಕ್ರಿಯವಾಗಿ ಪ್ರಚಾರ ಮಾಡುವುದೇ ಭಕ್ತನ ಆಸಕ್ತಿಯಾಗಿದೆ. ಭಕ್ತನಿಗೆ ಹಿಮಾಲಯದಲ್ಲಾಗಲಿ ದಟ್ಟವಾದ ಕಾಡಿನಲ್ಲಾಗಲಿ ಕುಳಿತು ಧ್ಯಾನಿಸಲು ಆಸಕ್ತಿ ಇರುವುದಿಲ್ಲ. ಬದಲಿಗೆ ಜಗತ್ತಿನ ಅತ್ಯಂತ ಜನನಿಬಿಡ ಪ್ರದೇಶದಲ್ಲಿಯೇ
ಎಲ್ಲಿ ಅವನು ಕೃಷ್ಣ ಪ್ರಜ್ಞೆಯನ್ನು ಬೋಧಿಸುವನು ಅಂತಹ ಜಾಗದಲ್ಲಿಯೇ ಅವನು ಆಸಕ್ತನಾಗಿರುತ್ತಾನೆ. ಕೃಷ್ಣ ಪ್ರಜ್ಞಾ ಆಂದೋಲನವನ್ನು ಪ್ರಾರಂಭಿಸುವ ಉದ್ದೇಶವೇ ಇದಾಗಿದೆ. ಕೃಷ್ಣ ಪ್ರಜ್ಞಾ ಆಂದೋಲನದ ಸದಸ್ಯರು ಹಿಮಾಲಯ ಪರ್ವತಕ್ಕಾಗಲಿ ಕಾಡಿಗಾಗಲಿ ಹೋಗಿ ತಪಸ್ಸು ಮಾಡುವುದರಲ್ಲಿ ಆಸಕ್ತರಾಗಿರುವುದಿಲ್ಲ. ಅಂತಹ ಧ್ಯಾನವು ತೋರಿಕೆಯಷ್ಟೇ ಆಗಿರುತ್ತದೆ. ನಗರಗಳಲ್ಲಿ ಯೋಗ ಮತ್ತು ಧ್ಯಾನಗಳ ಶಾಲೆಗಳನ್ನು ತೊರೆಯುವುದರಲ್ಲಿಯೂ ಅವರಿಗೆ ಆಸಕ್ತಿ ಇರುವುದಿಲ್ಲ. ಬದಲಿಗೆ ಕೃಷ್ಣ ಪ್ರಜ್ಞಾ ಪಂಥದ ಪ್ರತಿಯೊಬ್ಬ ಸದಸ್ಯರು ಮನೆಯಿಂದ ಮನೆಗೆ ಹೋಗಿ ಭಗವದ್ಗೀತಾ ಯಥಾರೂಪದ ಬೋಧನೆಗಳನ್ನು ಕುರಿತು ಚೈತನ್ಯ ಮಹಾಪ್ರಭುಗಳ ಉಪದೇಶಗಳನ್ನು ಕುರಿತು ಚೈತನ್ಯ ಮಹಾಪ್ರಭುಗಳ ಉಪದೇಶಗಳನ್ನು ಕುರಿತು ಜನರಿಗೆ ತಿಳುವಳಿಕೆ ನೀಡಿ ಅವರ ಮನವೊಲಿಸಲು ಆಸಕ್ತರಾಗಿರುತ್ತಾರೆ. ಹರೇ ಕೃಷ್ಣ ಆಂದೋಲನದ ಉದ್ದೇಶವೇ ಇದಾಗಿದೆ. ಕೃಷ್ಣನಿಲ್ಲದೆ ವ್ಯಕ್ತಿಯು ಸಂತೋಷವಾಗಿರಲು ಸಾಧ್ಯವೇ ಇಲ್ಲ ಎಂಬುದನ್ನು ಕೃಷ್ಣ ಪ್ರಜ್ಞಾ ಆಂದೋಲನದ ಸದಸ್ಯರು ಸಂಪೂರ್ಣವಾಗಿ ಮನಗಾಣಬೇಕು. ಭಾಗವತ ಶ್ರೀಮದ್ ಭಾಗವತ 7.9.44. ಹರೇ ಕೃಷ್ಣ. ಎಸ್, ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಓಕೆ, ಸೊ ಕೃಷ್ಣ ಇಲ್ದೇ ನಮಗೆ ಜೀವನದಲ್ಲಿ ಸಂತೋಷ ಇಲ್ಲ, ಇರಕ್ ಸಾಧ್ಯನೇ ಇಲ್ಲ. ಕೃಷ್ಣ ಇರೋದ್ರಿಂದನೇ ನಮ್ಗೆ ಹ್ಯಾಪಿನೆಸ್ ಇರೋದು ಅಲ್ವಾ? ಸೊ ಹಾಗಾಗಿ ಕೃಷ್ಣ ಪ್ರಜ್ಞೆಯನ್ನು ನಾವು ಬೋಧನೆ ಎಲ್ಲಿ ಮಾಡ್ಬೋದು, ಯಾರಿಗೆ ಹೇಳ್ಬೋದು? ಜನರು ಇರೋ ಕಡೆನೇ ಹೇಳಕ್ ಸಾಧ್ಯ. ಜನರಿಲ್ಲರ ಜಾಗದಲ್ಲಿ ಹೇಳಕ್ ಆಗತ್ತಾ? ಸಾಧ್ಯ ಇಲ್ಲ. ಸೊ ನಮ್ಮ ಕಾಲೋನಿದಲ್ಲಿ ನಮ್ಮ ಮನೆಗಳಲ್ಲಿ ನಾವ್ ಎಲ್ಲಿದ್ದೀವೋ, ನಮ್ಮ ಒಂದು ಸೊಸೈಟಿದಲ್ಲಿ ಏನಿದೀವೋ ಅಲ್ಲೇ ನಾವು ಪ್ರಚಾರ ಮಾಡೋದಕ್ಕೆ ಪ್ರಯತ್ನ ಮಾಡ್ಬೇಕು. ಅಲ್ಲೇ ನಾವು ನಮ್ಮ ಮನೆಗೆ ಭಕ್ತರನ್ನ ಕರೆಸಿ, ನಮ್ಮ ಮನೆ ಸುತ್ತೂ ಇರೋಂಥ ವ್ಯಕ್ತಿಗಳನ್ನ ಕರೆಸಿ, ಇವತ್ತು ಸಾಯಂಕಾಲ ಒಂದು ಕೀರ್ತನೆ ಪ್ರೋಗ್ರಾಮ್ ಇದೆ ಬನ್ನಿ, ಆರತಿ ಪ್ರೋಗ್ರಾಮ್ ಇದೆ ಬನ್ನಿ, ಅವ್ರಿಗೆಲ್ಲರೂ ಕೈಲಿ ದಾಮೋದರಂಗೆ ತುಪ್ಪ ದೀಪ ತೋರ್ಸಿಸೋದು, ಅವ್ರ ಕೈಯಲ್ಲಿ ಒಂದು ಕೀರ್ತನೆ ಮಾಡಿಸೋದು, ಇದೆಲ್ಲ ಮಾಡೋದ್ರಿಂದ ಇದು ಪ್ರಚಾರ ಆಗತ್ತೆ. ಅವ್ರ ಮನ್ಸಲ್ಲಿ ಒಂದು ಗುರುತು ಉಳ್ಕೊಳತ್ತೆ, ಒಂದು ಇಂಪ್ರೆಷನ್ ಅಲ್ವಾ, ಕೃಷ್ಣನ್ ಬಗ್ಗೆ ಒಂದು ಉಳ್ಕೊಳತ್ತೆ. ಆ ಆಸೆ ಮತ್ತೆ ಅವ್ರಿಗೆ ಆ ರುಚಿ ಮತ್ತೆ ಬೇಕು ಅನ್ಸ್ತಿರತ್ತೆ. ಸೊ ಮತ್ತೆ ಅವ್ರ ಭಕ್ತಿ ಮಾರ್ಗಕ್ಕೆ ಬರೋದಿಕ್ಕೆ ಸಹಾಯ ಆಗತ್ತೆ. ಸೊ ಅದು ನಾವು ಮಾಡ್ಬೇಕಾಗಿರುತ್ತೆ, ಆಯ್ತಾ? ಅಂದ್ರೆ ಹೆಂಗಂದ್ರೆ ಎಲೆಕ್ಟ್ರಿಸಿಟಿ, ಕರೆಂಟ್ ಪವರ್ ಹೌಸ್ ಇರುತ್ತೆ ಅಲ್ವಾ? ಪವರ್ ಹೌಸ್ ಅಲ್ಲಿ ತುಂಬಾ ಟ್ರಾನ್ಸ್ಫಾರ್ಮರ್ ತುಂಬಾ ದೊಡ್ಡದಾಗಿರುತ್ತೆ, ತುಂಬಾ ಜಾಸ್ತಿ ಕ್ವಾಂಟಿಟಿದಲ್ಲಿ ಇರುತ್ತೆ. ಬಟ್ ಎಲೆಕ್ಟ್ರಿಕಲ್ ವೈರಲ್ಲೂ ಇರುತ್ತಲ್ವಾ, ಎಲೆಕ್ಟ್ರಿಸಿಟಿ ಇರುತ್ತೆ, ಕರೆಂಟ್ ಇರುತ್ತೆ, ಅದರಲ್ಲೂ ಕರೆಂಟ್ ಇರುತ್ತೆ. ಹಂಗೆ ಕೃಷ್ಣ ಮತ್ತೆ ಗುರು ಒಂದು ಪವರ್ ಹೌಸ್ ಇದ್ದಂಗೆ, ಅವ್ರ ಹತ್ರ ತುಂಬಾ ಇರುತ್ತೆ ಕೃಷ್ಣ ಭಕ್ತಿ. ನಾವೆಲ್ಲ ಚಿಕ್ಕ ವೈರ್ಗಳಿದ್ದಂಗೆ, ನಮ್ಮ ವೈರಿಂದ ಇನ್ನೊಂದು ವೈರ್ ಟಚ್ ಮಾಡ್ಬೇಕು, ಅವಾಗ ಕೃಷ್ಣ ಭಕ್ತಿ ಪಾಸ್ ಆನ್ ಆಗತ್ತೆ, ಆಯ್ತಾ? ಇನ್ನೊಬ್ರ ಕೈಲಿ ಹರೇ ಕೃಷ್ಣ ಅಂತ ಉಚ್ಚರಿಸೋದು, ಅವ್ರ ಕೈಲಿ ಒಂದ್ ರೌಂಡ್ ಜಪ ಮಾಡಕ್ ಹೇಳೋದು, ನಮ್ಮ ಮನೆಗ್ ಕರ್ಸೋದು, ಪ್ರಸಾದ ಕೊಡೋದು, ಅವ್ರ ಡಿವೋಟೀಸ್ನ ನೋಡೋದು, ತಿಲಕ ಇಟ್ಕೊಂಡಿರೋದನ್ನ ನೋಡೋದು, ಕಂಟಿಮಾಲ ಹಾಕೊಂಡಿರೋದನ್ನ ನೋಡೋದು, ಜಪ ಮಾಡೋದು ನೋಡೋದು, ಆರತಿ ಮಾಡೋದು ನೋಡೋದು ಕೃಷ್ಣನ್ಗೆ, ಇದೆಲ್ಲ ನೋಡಿದ್ರೆ ಮನ್ಸೆಲ್ಲ ಕರ್ಗೋಗ್ಬಿಡುತ್ತೆ, ಆಯ್ತಾ? ಎಸ್ಪೆಷಲಿ ಸಿಂಪಲ್ ಅಂಡ್ ಸ್ಟ್ರೇಟ್ ಫಾರ್ವರ್ಡ್ ಅಂಡ್ ಏನಂತಾರೆ ಇನ್ನಸೆಂಟ್ ಪೀಪಲ್ ಅಲ್ವಾ? ಯಾರು ಈರ್ಷ್ಯೆ ಪಡುವಂತ ವ್ಯಕ್ತಿಗಳ ಬಗ್ಗೆ ಹೇಳ್ತಿದ್ದ ನಾವು ಅಲ್ವಾ? ಯಾರು ಕೃಷ್ಣನ ಹುಡುಕ್ತಿದಾರೋ, ಯಾರು ಸಂತೋಷ ಹುಡುಕ್ತಾ ಇದಾರೋ, ಅವ್ರಿಗೆಲ್ರಿಗೂ ಕೃಷ್ಣ ಕೊಡೋದಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ಪ್ರತಿಯೊಬ್ಬರಿಗೂ ನಾವು ಕೃಷ್ಣ ಕೊಡೋಕ್ಕೆ ಪ್ರಯತ್ನ ಮಾಡ್ಬೇಕು. ಅದೇ ನಮ್ಮ ಡ್ಯೂಟಿನೇ ಅದು. ನಾವು ಒಬ್ಬರೇ ಭಕ್ತಿ ಮಾಡಿದ್ರೆ ಅದು ಒಂದು ಹಂತ ಅಷ್ಟೇ, ಆಯ್ತಾ? ಬೆಸ್ಟ್ ಏನಪ್ಪ, ಇನ್ನೊಬ್ರಿಗೂ ಕೊಡೋದು, ಇನ್ನೊಬ್ರು ಭಕ್ತಿ ಮಾಡೋದು. ನಮ್ಗಿಂತ ಚೆನ್ನಾಗಿ ಭಕ್ತಿ ಮಾಡಿದ್ರೆ ನಮಗೂ ಖುಷಿ ಆಗತ್ತಲ್ವಾ? ನಮ್ಮಿಂದ ಇವ್ರು ಭಕ್ತರಾದ್ರಪ್ಪ ಎಷ್ಟು ಚೆನ್ನಾಗಿ ಮಾಡ್ತಾ ಇದಾರೆ ಇವರು ಅನ್ಸತ್ತವ. ನಾವೇನು ಬೇಜಾರು ಮಾಡ್ಕೊಳ್ಳೋದ, ಇವ್ಳು ನೋಡು 16 ಮಾಲೆ ಮಾಡಕ್ ಶುರು ಮಾಡಿದ್ಲು, ನಾನು ಇನ್ನೂ 16ಕ್ಕೆ ಬಂದಿಲ್ಲ ಅಂತ ಹಂಗಂತೀವ? ಆಗ್ಲೇ 16ಕ್ಕೆ ಬಂದ್ಬಿಟ್ಲಪ್ಪ ಇವಳು, ನಾನು ಇನ್ನೂ 4ರಲ್ಲಿದ್ದೀನಿ, ಇನ್ನೂ 8ರಲ್ಲಿದ್ದೀನಿ, ನಾನು ಮಾಡ್ಬೇಕು ಅಂತೀವಿ ಅಲ್ವಾ? ನಮ್ಗೆ ಖುಷಿ ಆಗತ್ತೆ ನಮ್ಗಿಂತ ಮುಂದಕ್ಕೆ ಹೋದ್ರೆ. ಸೊ ಭಕ್ತಿನ ನಾವ್ ಇನ್ನೊಬ್ರಿಗೆ ಕೊಡ್ಬೇಕು, ಅವಾಗ್ಲೇ ಸಂತೋಷ ಸಿಗತ್ತೆ. ಶೇರ್ ಮಾಡಿದಾಗ ನಮ್ಗೆ ಖುಷಿ ಬರುತ್ತಲ್ವ? ಸದೇ ಕೃಷ್ಣ ಹೇಳ್ತಾರೆ, ಹಂಚ್ಕೊಳ್ಬೇಕು, ನಾವು ಕೃಷ್ಣನ್ನ ಎಲ್ರಿಗೂ ಕೊಡ್ಬೇಕು. ಓಕೆನಾ? ಚೆನ್ನಾಗಿತ್ತು ಪ್ರೋಗ್ರಾಮು, ಸ್ಟಾಪ್ ಮಾಡೋಣ. ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು ಮಾತಾಜಿ, ಥ್ಯಾಂಕ್ ಯು. ಥ್ಯಾಂಕ್ ಯು ಮಾತಾಜಿ. ಸೊ ಡಿವೋಟೀಸ್, ಇವಾಗ 2ನೇ ತಾರೀಕಿಂದ ಭೀಷ್ಮ ಪಂಚಕ ಇರ್ತದೆ. ನಾಳೆ ಫಸ್ಟ್ ಆಫ್ ಆಲ್ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ಸ್ ಮುಗಿಸ್ತೀನಿ ನಾನು. ನಾಳೆ ಮಾರ್ನಿಂಗು ಭಾಗವತ ಕ್ಲಾಸ್ ಇರುತ್ತೆ ನಂದೆ. ಓಕೆ, 6:45ಗೆ. ನಾಳೆ ಮಾರ್ನಿಂಗ್ 6:45 ಇದೇ ಝೂಮ್ ಅಲ್ಲಿ ಇರುತ್ತೆ. ಸೊ ಎಲ್ಲರೂ ದಯವಿಟ್ಟು ಜಾಯ್ನ್ ಆಗಿ ಟ್ರೈ ಮಾಡಿ. ಭಾಗವತ ಭೀಷ್ಮ ಪಂಚಕ ಬಂದ್ಬಿಟ್ಟು 2ನೇ ತಾರೀಕಿಂದ ಇರುತ್ತೆ, 2ರಿಂದ 4, 2, 3, 4, 5. ಭೀಷ್ಮ ಪಂಚಕ ಏನು ಅಂದ್ರೆ, ಮಾತಾಜಿ ಹೇಳ್ತೀನಿ. ಕೊನೆ 5 ದಿವಸ, ಈ ಸಾರಿ 4 ದಿವಸ ಬಂದಿರೋದು, ಕೊನೆ 5 ದಿವಸಕ್ಕೆ ಭೀಷ್ಮ ಪಂಚಕ ಅಂತ ಹೇಳ್ತಾರೆ. ಈ ಸಮಯದಲ್ಲಿ ಭೀಷ್ಮ ಪಿತಾಮಹ ಏನಿದ್ದಾರೋ,
ಭೀಷ್ಮ ಪಿತಾಮಹ ಕೂಡ ಈ ಭೀಷ್ಮ ಪಂಚಕನ ಆಚರಿಸಿದ್ದಾರೆ. ಅಂದ್ರೆ ಈ 5 ದಿವಸ, ಕೊನೆ 5 ದಿವಸ ಏನಿದೆಯೋ ಭೀಷ್ಮ ಪಂಚಕ ಮಾಡೋದ್ರಿಂದ ನಮ್ಗೆ ಭಗವತ್ ಪ್ರಾಪ್ತಿ ಆಗತ್ತೆ, ಭಗವಂತನ ಪ್ರೇಮ ಅನ್ನೋದು ಸಿಗತ್ತೆ ಅಲ್ವಾ. ಉನ್ನತ ಸ್ಥಾಯಿ ಏನಪ್ಪಾ ಅಂದ್ರೆ ಭಗವಂತನ ಪ್ರೇಮ ಸಿಗೋದು. ಮುಕ್ತಿ ಅನ್ನೋದು ಅದೆಲ್ಲ ಆಟೋಮೆಟಿಕ್ ಬಂದ್ಬಿಡತ್ತೆ, ಅದು ದೊಡ್ಡ ವಿಷಯ ಅಲ್ಲ ಆಯ್ತಾ. ನಮ್ಗೆ ಗೊತ್ತಿರೋದೇನಪ್ಪಾ, ಧರ್ಮ ಅರ್ಥ ಕಾಮ ಮೋಕ್ಷ. ಮೋಕ್ಷನೇ ಕೊನೆಯದು ಅನ್ಕೋತೀವಿ, ಮೋಕ್ಷ ಕೊನೆ ಅಲ್ಲ. ಮೋಕ್ಷಕ್ಕಿಂತ ಮೇಲಿರೋದು ಪ್ರೇಮ, ಕೃಷ್ಣನ್ ಪ್ರೇಮ ಸಿಗೋದು. ಕೃಷ್ಣನ್ ಪ್ರೇಮದಲ್ಲಿ ಮೋಕ್ಷ ಕೂಡ ಇದೆ. ಓಕೆ, ಮತ್ತೆ ಪುನರ್ಜನ್ಮ ಅನ್ನೋದೇನೂ ಇಲ್ಲ ಕೃಷ್ಣನ ಲೋಕಕ್ಕೆ ಒಂದ್ಸರಿ ಹೋದ್ಮೇಲೆ. ಬಟ್ ಹ್ಯಾಪಿನೆಸ್ ತುಂಬಾ ಇರುತ್ತೆ, ಆನಂದಮಯೋಭ್ಯಾಸ. ಸೊ ಹಾಗಾಗಿ ಈ ಭೀಷ್ಮ ಪಂಚಕ ಆಚರಿಸ್ತಾರೆ. ಯಾರು ಆಚರಿಸ್ತಾರೆ, ಎಸ್ಪೆಷಲಿ ನಮ್ಮ ಗುರು ಮಹಾರಾಜರು, ಅವ್ರು ಯಾವ್ದಕ್ಕೂ ನಿರ್ಜಲ್ ಮಾಡು ಅಂತ ಹೇಳಲ್ಲ. ನಮ್ಮ ಗುರು ಮಹಾರಾಜ್ ಯಾವತ್ತೂ ಏಕಾದಶಿನ ನಿರ್ಜಲ್ ಮಾಡಿ ಕಷ್ಟಪಡಿ ಯಾವುದು ಹೇಳಲ್ಲ ಅವ್ರು. ನೀವು ಪ್ರೀಚಿಂಗ್ ಮಾಡ್ತಿದ್ದೀರಾ, ನಿಮ್ ಚಾಂಟಿಂಗ್ ಮಾಡ್ತಾ ಇದ್ದೀರಾ, ನಿಮ್ 4 ನಿಯಮಗಳು ಆಚರಿಸ್ತಾ ಇದ್ದೀರಾ, ಸಾಕು. ಜನ್ಮಾಷ್ಟಮಿ ದಿವಸ ಮಾತ್ರ ಒಂದ್ ನಿರ್ಜಲ್ ಹೇಳ್ತಾರೆ ಅವರು ಅಷ್ಟೇ. ಅದು ರಾತ್ರಿ ಮಧ್ಯರಾತ್ರಿಗೂ ಅಷ್ಟೇ ಅಲ್ವಾ. ಬಟ್ ಇದು ಭೀಷ್ಮ ಪಂಚಕ ಕಂಪಲ್ಸರಿ. ಇದ್ರಲ್ಲಿ ನಿರ್ಜಲ ಅಲ್ಲ, ಇದ್ರಲ್ಲಿ ಕೆಲವೊಂದು ನಿಯಮಗಳಿದೆ. ಏನಪ್ಪಾ ಅಂದ್ರೆ ಇದ್ರಲ್ಲಿ ಮೊದಲನೇ ಲೆವೆಲ್, ಇದ್ರಲ್ಲಿ ಲೆವೆಲ್ಸ್ ಆಫ್ ಫಾಸ್ಟಿಂಗ್ ಇದೆ. ಒಂದೇ ಒಂದು ಲೆವೆಲ್ ಹೇಳ್ತೀನಿ, ನಿಮ್ಗೆ ಕ್ಲಾರಿಟಿ ಇರತ್ತೆ ಅವಾಗ. ಒಂದು ಲೆವೆಲ್ ಫಾಸ್ಟಿಂಗ್ ಏನಪ್ಪಾ ಅಂದ್ರೆ ಈ 4 ದಿವಸ ಬರೀ ಬೇಯಿಸಿರೋ ಇದು ಗೆಡ್ಡೆಗಳು ಮಾತ್ರ ಸ್ವೀಕರಿಸ್ಬೇಕು. ಆಲೂಗಡ್ಡೆ ಇರ್ಬೋದು, ಗೆಣಸಿರ್ಬೋದು, ಹಣ್ಣುಗಳಿರ್ಬೋದು, ಹಾಲಿರ್ಬೋದು. ಓಕೆ, ಹಾಲು ಮೊಸರು ತಗೊಳಂಗಿಲ್ಲ, ಹಾಲು ಮಿಲ್ಕ್ ಪ್ರಾಡಕ್ಟ್ಸ್ ತಗೊಳಂಗಿಲ್ಲ, ಓನ್ಲಿ ಫ್ರೂಟ್ಸ್ ಅಲೌಡ್. ಓಕೆ, ಆಮೇಲೆ ಡ್ರೈ ಫ್ರೂಟ್ಸ್ ಅಲೌಡ್, ಗೋಡಂಬಿ, ದ್ರಾಕ್ಷಿ ಆಯ್ತಾ. ಉತ್ತುತ್ತೆ ತಗೋಬಹುದು, ಒಣ ಉತ್ತುತ್ತೆ ತಗೋಬಹುದು. ಈ ಒದ್ದೆ ಇರತ್ತೆ ನೋಡಿ, ಒದ್ದೆ ಇರೋಂಥದ್ದು ಎಣ್ಣೆ ಹಾಕಿರ್ತಾರೆ ಕೆಲವು ಅಂಗಡಿಗಳಲ್ಲಿ ಅಲ್ವಾ, ಶೈನಿಂಗ್ ಇರುತ್ತೆ ಅಂತ ತಗೋಬಾರದು. ಯಾಕಂದ್ರೆ ಎಣ್ಣೆ ತುಪ್ಪ ಏನೋ ಸ್ವೀಕರಿಸಂಗಿಲ್ಲ ಈ 4 ದಿವಸ. ಓಕೆ, ಸೊ ಆ ಥರ ಕೆಲವಷ್ಟು ನಿಯಮಗಳಿದೆ. ಯಾರು ಮಾಡ್ತಿದ್ದೀರಾ ಅಂದ್ರೆ ಅವಾಗ ನನ್ನ ಕೇಳಿ ನಾನು ಗೈಡ್ ಮಾಡ್ತೀನಿ. ಓಕೆ, ಹೇಗೆ ಫಾಲೋ ಮಾಡೋದು. ಓಕೆ, ಒಂದು ನಾನ್ ಸ್ಟಿಕ್ ಇಟ್ಕೊಂಡು ಮನೆಯಲ್ಲಿ ಈ ಆಲೂಗಡ್ಡೆನ ಬೇಯಿಸ್ಕೊಂಡು, ಆಲೂಗಡ್ಡೆ ಆಮೇಲೆ ಕಡಲೆಕಾಯಿ ಬೀಜ ಪುಡಿ ಇಟ್ಕೊಂಡು ಒಂಚೂರು ಉಪ್ಪು ಹಾಕ್ಕೊಂಡು ಅದನ್ನೇ ಒಂದು ಸ್ವಲ್ಪ ಒಂಥರ ಪೆಟ್ಟಿಸ್ ಥರ ಹಿಂಗೆ ಕಟ್ಲೆಟ್ ಥರ ಹಿಂಗೆ ತಟ್ಬಿಟ್ಟು ತಿನ್ಬೋದು. ಕೊಬ್ಬರಿ ತಗೋಬೋದು, ಕೊಬ್ಬರಿ ಚಟ್ನಿ ಮಾಡ್ಕೋಬೋದು, ಕಾಯಿ ಚಟ್ನಿ ಆಯ್ತಾ. ಕಾಯಲ್ಲಿ ಮತ್ತೆ ಇನ್ನೇನು ಬೆರೆಸಂಗಿಲ್ಲ, ಹುಳಿ ಬೆಲ್ಲ ಏನೂ ಇಲ್ಲ, ಬರೀ ಕಾಯಿ ಉಪ್ಪು ಅಂತೆ ಅಷ್ಟೇ. ಓಕೆ, ಸೊ ಈ ತರ ಕೆಲವೊಂದು ಮಾತ್ರ ಪದಾರ್ಥಗಳನ್ನ ಸ್ವೀಕರಿಸೋದು ಈ 4 ದಿವಸ. ಇದೊಂದು ಸ್ವಲ್ಪ ಕಟ್ನಿಟ್ಟು ಈ 4 ದಿವಸ. ಬಾಕಿ ಇದೇ ನಮ್ಮ ಇಸ್ಕಾದಲ್ಲಿ ಫಾಲೋ ಮಾಡಿ ಇದೇ ಟಾಪ್ ಮೋಸ್ಟ್ ವ್ರತ ನಾವು ಮಾಡೋದು. ಇದಕ್ಕಿಂತ ಕಷ್ಟ ನಾವು ಯಾವುದು ಮಾಡೋದಿಲ್ಲ. ಅಂದ್ರೆ ಇದು ನೋಡೋದು ಕಷ್ಟವಾಗಿರುತ್ತೆ, ಬಟ್ 4 ದಿವಸ. ಓಕೆ, ನಾವು ಮಾಡ್ಕೋಬೇಕು, ನಾವು ಮನೆಯವ್ರಿಗೂ ಮಾಡ್ಕೊಡ್ಬೇಕು. ಸೊ ಅದೇ ಒಂದು ಚಾಲೆಂಜ್. 4 days ಎಣ್ಣೆ ತುಪ್ಪ ತಗೊಳಂಗಿಲ್ಲ. ಈ 4 ದಿವಸ ಚೆನ್ನಾಗಿ ನಾವು ಭಕ್ತಿ ಮಾಡ್ಬೇಕು. ಹೆಚ್ಚು ಮಾಲೆ, ಹೆಚ್ಚು ಜಪ ಮಾಡೋದು, ಹೆಚ್ಚು ಶ್ರವಣ ಮಾಡೋದು. ಓಕೆ, ಭೀಷ್ಮ ಪ್ರಾರ್ಥನೆಗಳು ಓದಬಹುದು ಈ ಟೈಮಲ್ಲಿ. ಭೀಷ್ಮಾಚಾರ್ಯರು ಏನೋ ಕೊನೆ ಅವರು ಪ್ರಾರ್ಥನೆಗಳಿದೆಯೋ ಭಾಗವತದಲ್ಲಿದೆ, ಆ ಪ್ರಾರ್ಥನೆಗಳನ್ನ ಓದಬಹುದು ನಾವು 4 ದಿವಸ. ಅದನ್ನ ಮಾಡೋಣ, ಭೀಷ್ಮ ಪ್ರೇಯಸೋದನ್ನ, ಭೀಷ್ಮ ಸ್ತುತಿ ಓದೋಣ. ಸೊ ಇದು ಮಾಡೋದ್ರಿಂದ ನಮ್ಗೆ ಕೃಷ್ಣ ಪ್ರೇಮ ಸಿಗತ್ತೆ. ಅದಕ್ಕೋಸ್ಕರ ಇದನ್ನ ಮಾಡೋದಕ್ಕೆ ರೆಕಮೆಂಡ್ ಮಾಡ್ತಾರೆ ಶಾಸ್ತ್ರದಲ್ಲಿ. ಓಕೆ, ಇದು ಓನ್ಲಿ ವೈಷ್ಣವರು ಮಾತ್ರ ಮಾಡೋದು, ಹೊರಗಡೆ ಪ್ರಪಂಚಕ್ಕೆ ಯಾರಿಗೂ ಏನೋ ಗೊತ್ತಿಲ್ಲ. ಓಕೆ, ಅವ್ರನ್ನ ಕೇಳಿದ್ರು ನಿಮ್ಗೆ ಉತ್ತರ ಸಿಗಲ್ಲ, ಇದೇನೋ ನಮ್ಗೆ ಗೊತ್ತಿಲ್ಲ ಅಂತಾರೆ ಅವ್ರು. ಇದು ಓನ್ಲಿ ವೆರಿ ಪರಂಪರೆಯಲ್ಲಿ ಬಂದಿರೋ ವ್ಯಕ್ತಿಗಳು ಮಾತ್ರ ಫಾಲೋ ಮಾಡ್ತಾರೆ ಇದು. ಸೊ ಅವ್ರು ಮಾತ್ರ ರೆಕಮೆಂಡ್ ಮಾಡ್ತಾರೆ. ಓಕೆನಾ, ಅದು ಭೀಷ್ಮ ಪಂಚಕ 2ನೇ ತಾರೀಕಿಂದ 5ನೇ ತಾರೀಕಿವರೆಗೂ ಇರುತ್ತೆ. ಓಕೆ, ಯಾರಾದ್ರೂ ಮಾಡೋರಿದ್ರೆ ನಂಗೆ ಮೆಸೇಜ್ ಮಾಡಿ, ನಾವು ಕಾಲ್ ಮಾಡಿ, ನಾನು ನಿಮ್ಗೆ ಇನ್ನೂ ಡೀಟೇಲ್ ಆಗಿ ಹೆಲ್ಪ್ ಮಾಡ್ತೀನಿ ಹಿಂಗೆ ಮಾಡೋದಂತ. ಮಾಡೋದು ಸಾಧ್ಯ, ತುಂಬ ಈಸಿ ಇದೆ, ತುಂಬ ಈಸಿ, ಏನು ಕಷ್ಟ ಏನೂ ಇಲ್ಲ. ಬಟ್ ಮಾಡಿದ್ರೆ ತುಂಬ ಫಲಿತ ಬರುತ್ತೆ. ಓಕೆ, ಈ 4 ದಿವಸ ಮಾಡಿದ್ರೆ ಇಡೀ ಚತುರ್ಮಾಸ ಮಾಡಿರೋ ಫಲಿತ ಬರುತ್ತೆ. ಇಡೀ 4 ತಿಂಗಳು ವ್ರತ ಮಾಡಿದಷ್ಟು ಫಲಿತ ಬರುತ್ತೆ. ಓಕೆ, ಸೊ ತುಂಬಾ ಫಲಿತ ಬರುತ್ತೆ ಚತುರ್ಮಾಸಕ್ಕೆ. ಚತುರ್ಮಾಸ ತುಂಬಾ ಶ್ರೇಷ್ಠ, ಅದರಲ್ಲಿ ಕಾರ್ತಿಕ ಮಾಸ ಇನ್ನೂ ಶ್ರೇಷ್ಠ. ಕಾರ್ತಿಕ ಮಾಸದಲ್ಲಿ ಭೀಷ್ಮ ಪಂಚಕ ಸರ್ವಶ್ರೇಷ್ಠ. ಓಕೆ, ಸೊ ಈ 4 days ಮಾತ್ರ ಡಿವೋಟೀಸ್ ಬಿಟ್ಕೊಳ್ಳಲ್ಲ. ಎಸ್ಪೆಷಲಿ ನಮ್ಮ ಗುರು ಮಹಾರಾಜ್ ಡಿಸೈಪಲ್ಸ್ ಎಲ್ಲ ಈ 4 days ಅಲ್ಲಿ ಮಾಡ್ತಾರೆ 100%. ಸೊ ಆದಷ್ಟು ಪ್ರಯತ್ನ ಮಾಡಿ, ನಿಮ್ಗೆಲ್ಲ ಆಗತ್ತೆ ಅಂದ್ರೆ ಮಾಡಿ. ಮೆಡಿಸಿನ್ಸ್ ಎಲ್ಲ ಏನಾರು ತಗೊಳ್ಳೋರಿದ್ರೆ ತಗೋಬಹುದು, ಮೆಡಿಸಿನ್ಸ್ಗೆ ಏನೋ ತಪ್ಪಿಲ್ಲ, ಅದೇದ್ರಿಂದ ಏನೋ ವ್ರತ ಮುರಿಯಲ್ಲ. ಓಕೆ, ಬಟ್ ಮೆಡಿಸಿನ್ ತಗೊಂತಾನು ಚೆನ್ನಾಗಿ ನೀರು, ಎಳ್ನೀರು, ಜ್ಯೂಸ್ಗಳು ಕುಡಿಬೋದು. ಓಕೆ, ಸಿಹಿ ಪದಾರ್ಥ ಬೆಲ್ಲ ಸಕ್ಕರೆ ಏನು ಸ್ವೀಕರಿಸಂಗಿಲ್ಲ, ಹಾಲು ಪದಾರ್ಥ ಸ್ವೀಕರಿಸಂಗಿಲ್ಲ, ಹಾಲು ಮೊಸರು ತಗೊಳಂಗಿಲ್ಲ. ಬೇಳೆ ಅನ್ನ ಅಕ್ಕಿ ಏನೂ ಇಲ್ಲ, ಗೆಡ್ಡೆ, ಆಮೇಲೆ ಡ್ರೈ ಫ್ರೂಟ್ಸು, ಆಮೇಲೆ ಹಣ್ಣು ಜ್ಯೂಸು ತಗೋಬೋದು. ಓಕೆನಾ, ಇಷ್ಟರಲ್ಲಿ ನಾವು ಮ್ಯಾನೇಜ್ ಮಾಡಬೇಕು. ಕಡಲೆಕಾಯಿ ಬೀಜ ತಗೋಬೋದು, ತೆಂಗಿನ ತುರಿ ತಿನ್ಬೋದು, ತೆಂಗಿನಕಾಯಿ ಪೀಸಸ್ಗಳು ತಿನ್ಬೋದು, ಗೆಣಸು ತಿನ್ಬೋದು. ಓಕೆ, ಇಷ್ಟರಲ್ಲಿ 4 days ಮ್ಯಾನೇಜ್ ಮಾಡಂಗಾದ್ರೆ ನಮ್ಮ ವ್ರತ ಸಾಧಿಸಿದ್ದೆ ಆದಂಗೆ. ಆಮೇಲೆ ಪೌರ್ಣಿಮೆ ದಿವಸ 5ನೇ ತಾರೀಕು ಸಾಯಂಕಾಲ ಪೌರ್ಣಿಮೆ ಚಂದ್ರ ನೋಡ್ಬಿಟ್ಟು
ಕೃಷ್ಣನ್ಗೆ ಆರತಿ ಮಾಡ್ಬಿಟ್ಟು ನಾವು ಅವತ್ತು ರಾತ್ರಿ ಫೀಸ್ಟ್ ಮಾಡ್ಬೋದು, ಅವತ್ತು ರಾತ್ರಿ ತಗೊಂಡ್ಬಿಡ್ಬೋದು. ಅವತ್ತು ರಾತ್ರಿ ಎಲ್ಲ ಬೇಳೆ, ಅವತ್ತು ಏನೇನು ನಾವು ಇಷ್ಟು ದಿನ ತಗೊಂಡಿವೋ ಎಲ್ಲ ತಗೋಬಹುದು. ಓಕೆನಾ? ಸೊ ಹಾಗಾಗಿ ರಾತ್ರಿವರೆಗೂ ಅಷ್ಟೇ, ಅದು 5ನೇ ತಾರೀಕು ರಾತ್ರಿವರೆಗೂ. ಸೊ 2nd, 3rd, 4th, 5th ಪೂರ್ಣಿಮಾ ದಿವಸವರೆಗೂ. ಸೊ 5th ಬಂದ್ಬಿಟ್ಟು ಐ ಥಿಂಕ್ ತುಳಸಿ ಸಾಲಿಗ್ರಾಮ ವಿವಾಹನ ಅವತ್ತೇ ಮಾಡ್ತಾರೆ ಅನ್ಕೋತೀನಿ. ನಮ್ಮ ಕ್ಯಾಲೆಂಡರ್ ಬರ್ದಿರ 5th. 2ನೇ ತಾರೀಕು ಅಂಕರ ಇದು ಹೋಗುತ್ತೆ ಮಾತಾಜಿ ಏಕಾದಶಿ. ಏಕಾದಶಿನೂ ಇರುತ್ತೆ. ಏಕಾದಶಿ ದಿವಸನೇ ನಮ್ಗೆ ಶುರು ಆಗತ್ತೆ. ಏಕಾದಶಿ ಅಂಕರ್ ನಾವು ಮಾಡ್ತೀವಿ ಮಾತಾಜಿ, ಫುಲ್ ಉಪವಾಸ ಇರ್ತೀವಿ ಅಂತ ಇಟ್ಕೊಳ್ರಿ. ಏಕಾದಶಿ ದಿವಸ ಏಕಾದಶಿ ಫುಲ್ ಉಪವಾಸ ಇದ್ರು ಇರ್ಬೋದು. ನೀವು ಫುಲ್ ಫಾಸ್ಟಿಂಗ್ ಮಾಡೋರು ನೆಕ್ಸ್ಟ್ ಡೇ ವಿಷ ಪಂಚಕ್ಕೂ ವ್ರತನ ನೀವು ಮುಂದುವರಿಸಬಹುದು. ಇನ್ನು 3, 4, 5 ಅಷ್ಟೇ, 3 ದಿನ. ಹೌದು. ಪೂರ್ತಿ ಫಾಲೋ ಮಾಡೋರು ಅವ್ರಿಗೆ ಇನ್ನು ಬೆನಿಫಿಟೇ ಇದೆ. ಆಲೂಗಡ್ಡೆ ಸ್ವೀಕರಿಸ್ಕೊಂಡು ಮಾಡ್ಬೋದು. ನಾನು ನಿಮಗೆ ಫೋನ್ ಹಚ್ತೀನಿ ಮಾತಾಜಿ, ಫೋನ್ ಮಾಡಿ. ಏಕಾದಶಿ ದಿನ ಹೇಳ್ತೀನಿ ಏನ್ ಮಾಡೋದು. ಏಕಾದಶಿ ಅಂಕರ್ ಪೂರ್ತಿ ಮಾಡೇ ಬಿಡ್ತೀವಿ. ಇನ್ 3 ದಿವಸ ಉಳ್ಕೊಳ್ಳುತ್ತೆ. ಇನ್ನು ರಾತ್ರಿ 5ನೇ ದಿವಸ ರಾತ್ರಿನೂ ತಿನ್ಬಿಡ್ಬೋದು. ಸೊ ಹಾಗಾಗಿ 2.5 ದಿವಸನ ಲೆಕ್ಕ. 2.5 ಲೆಕ್ಕ ಮಾಡ್ತೀನಿ, ಕೇಳ್ತೀನಿ ಮಾತಾಜಿ. ಓಕೆ ನೋಡಿ, ಡಿವೋಟೀಸ್ ಏನಾದ್ರು ಪ್ರಶ್ನೆ ಆಯ್ತಾ? ಮಾತಾಜಿ ಏಕಾದಶಿ ಇದು ಭಾನುವಾರನೇ ಮಾಡ್ತಾ ಇರೋದು ಮಾತಾಜಿ ನಿಮ್ದು? ಏಕಾದಶಿ ಸಂಡೇನೆ ಮಾತಾಜಿ. ಎಸ್, ಸಂಡೇನೆ ಅಲ್ವಾ? ಮತ್ತೆ ಪ್ರೋಗ್ರಾಮ್ ಎಲ್ಲ ಯಾವಾಗ ಮಾತಾಜಿ? ಬೆಳಗ್ಗೆನಾ ಸಾಯಂಕಾಲ? ಬೆಳಿಗ್ಗೆನೆ ಇರತ್ತೆ ಮಾತಾಜಿ. ಸರಿ, 11:30ಗೆ ಇರುತ್ತೆ. ಮೆಸೇಜ್ ಬಂದೇ ಇಲ್ವಲ್ಲ ಮಾತಾಜಿ? ಯಾವಾಗ್ಲೂ ನಿತ್ಯ ಮಾತಾಜಿ. ಹೌದು, ಬೇಗ ಕಳಿಸ್ತಾರೆ. ಈ ಸತಿ ಯಾರು ಏನು ಹಾಕಿಲ್ಲ. ಸರಿ, ಮೆಸೇಜ್ ಹಾಕಿಲ್ಲ ಅಲ್ಲ? ಇವತ್ತರಲ್ಲಿ ಹಾಕ್ತಾರೆ ಮಾತಾಜಿ. ಮಾತಾಜಿನೂ ಕೇಳ್ತಾ ಇದ್ರು, ಏನು ಗೊತ್ತಾಗ್ಲಿಲ್ಲ ಯಾವಾಗ ಅಂತ. ಬೆಳಿಗ್ಗೆನೆ ಇರುತ್ತಾ ಮಾತಾಜಿ ಅದು? ಮೋಸ್ಟ್ಲಿ ಬೆಳಿಗ್ಗೆನೆ ಇರತ್ತೆ ಮಾತಾಜಿ. ಸರಿ, ಸ್ಪೀಕರ್ ಯಾರು ಇದು ಗೊತ್ತಾಗಿಲ್ಲ, ಶೆಡ್ಯೂಲ್ ಮಾಡಿಲ್ಲ, ಅದಕ್ಕೆ ಮೆಸೇಜ್ ಕಳಿಸಿಲ್ಲ ಅವರು. ಸರಿ ಮಾತಾಜಿ, ನಾಳೆ ಬರ್ಬೋದಲ್ವಾ? ನಾಳೆ ಬರುತ್ತೆ ಮಾತಾಜಿ. ಸರಿ ಮಾತಾಜಿ. ಓಕೆ, ನಾಳೆ ಬೆಳಿಗ್ಗೆ ಎಲ್ಲರೂ ಭಾಗವತ ಕ್ಲಾಸ್ ಜಾಯ್ನ್ ಆಗಿ ಪ್ರಯತ್ನ ಮಾಡಿ. ನಾಳೆ ಬೆಳಿಗ್ಗೆ 6:45ಗೆ ಇರುತ್ತೆ. ಆಯ್ತು ಮಾತಾಜಿ. ಉತ್ವಾನ್ ದ್ವಾದಶಿ ಯಾವಾಗ ಮಾಡೋದು ಮಾತಾಜಿ? ಸೋಮವಾರನ? ಭಾನುವಾರನೇ ಮಾತಾಜಿ, 2ನೇ ತಾರೀಕು. ಇದೇ ಲಿಂಕ ಮಾತಾಜಿ. ಎಲ್ಲ ಏಕಾದಶಿ ಇದೆಯಲ್ಲ ಅವತ್ತು? ಇದೇ ಲಿಂಕ್. ಹೌದು, ಏಕಾದಶಿ ದಿವಸನೇ ಉತ್ಥಾನ ಏಕಾದಶಿ. ಅದು ಮಾಡ್ಬೋದು ಅವತ್ತು. ತುಳಸಿ ಪೂಜೆ ನಾವು 5ನೇ ತಾರೀಕು ಮಾಡ್ತೀವಿ ಮಾತಾಜಿ. ನಮ್ ಕ್ಯಾಲೆಂಡರ್ 5ನೇ ತಾರೀಕು ಅಂತ ಕೊಟ್ಟಿದ್ದಾರೆ. 5ನೇ ತಾರೀಕು ದಿವಸ ತುಳಸಿ ಪೂಜೆ ಮಾಡ್ತೀವಿ, ತುಳಸಿ ವಿವಾಹ ಪೂಜೆ. ಎಸ್, ಸೊ 5th ಅಂತ ಹೇಳಿದ್ದಾರೆ ಮಾತಾಜಿ. ಕೆಲವರು ಮಾಡೋರು ಮಾಡ್ತಾರೆ ಏಕಾದಶಿ ದಿವಸ, ಬಟ್ ನಮ್ಮ ಕ್ಯಾಲೆಂಡರ್ ಅಲ್ಲಿ 5ನೇ ತಾರೀಕು ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಅವತ್ತು 5ನೇ ತಾರೀಕಿಗೆ ಆಚರಿಸಿ ಮಾತಾಜಿ. ಸರಿ ಮಾತಾಜಿ, ಧನ್ಯವಾದ ಮಾತಾಜಿ. ಸ್ಟಾಪ್ ಮಾಡಿ ಇಲ್ಲಿಗೆ. ನಾಳೆ ಶನಿವಾರ ಅಲ್ವಾ? ನಾಳೆ ಸಂಜೆ ಎಲ್ರಿಗೂ ಟೈಮ್ ಇದ್ರೆ ರೀಡಿಂಗ್ ಮಾಡೋಣ 7 ಗಂಟೆಗೆ ಮಾತಾಜಿ. ಎಂತೀರ ಎಲ್ರು? ನಾಳೆ ಸಂಜೆ 7 ಆಗ್ಲಿ 7:15 ಆಗ್ಲಿ ಮಾಡೋಣ. ನಾಳೆ ಸಂಜೆ ಒಂದ್ ಸ್ವಲ್ಪ ಹೊತ್ತು 7:30 ಹಂಗ್ ಮಾಡ್ಬೋದು ಮಾತಾಜಿ. 7:15 ಮಾಡೋಣ. ಎಲ್ರು 7:15 ಸೇರ್ಕೊಳ್ಳೋಣ. ಒಂದ್ ಅರ್ಧ ಗಂಟೆ ಮಾಡೋಣ, ಹಾಫ್ ಆನ್ ಅವರ್ ಮಾಡೋಣ. ಮಾಡ್ಬಿಡ ರಾಜವಿದ್ಯೆ ಮುಗಿಸ್ಬೋಣ, ಕಂಪ್ಲೀಟ್ ಮಾಡ್ಬೋಣ. ಮಾತಾಜಿ ಆಗೋಗ್ಬಿಡತ್ತೆ. ಓಕೆನಾ? ಎಸ್, ಥ್ಯಾಂಕ್ ಯು ಮಾತಾಜಿ. ಮಾಡೋಣ. ವಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವವೃಂದ ಕಿ ಜೈ. ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜೈ. ಗ್ರಂಥರಾಜ ಶ್ರೀಮದ್ ಭಗವದ್ಗೀತಾ ಕಿ ಜೈ. ಹರೇ ಕೃಷ್ಣ. ಕಾರ್ತಿಕ್ ಮಾಸ ಮಹೋತ್ಸವಕ್ಕೆ ಜೈ. ಎಲ್ರು ದಾಮೋದರ ಅಷ್ಟಕ ಮಾಡ್ತಿದ್ದೀರಲ್ಲ? ಹರೇ ಕೃಷ್ಣ. ಮಧ್ಯಾಹ್ನ ಹೇಳ್ತಾ ಇದೆ ಮಾತಾಜಿ ಅದು. ವೆರಿ ಗುಡ್, ವೆರಿ ಗುಡ್. ಹರೇ ಕೃಷ್ಣ ಮಾತಾಜಿ. ದಂಡೋತ್ ಪ್ರಣಾಮ್. ಹರೇ ಕೃಷ್ಣ. ಧನ್ಯವಾದ.